जननीं शारदां देवी रामकृष्णं जगद्गुरुं पादपद्मयोश्रित्वा प्रणमामि रत्नाकराधौतपदां हिमालयकिरीटिनीं ब्रह्मराजर्षिरत्नाढ्यां ವಂದೇ ಭಾರತ ಮಾತರಂ. ಕಾಳಿಮಂದಿರದ ಎಲ್ಲ ಭಕ್ತವರ್ಗಕ್ಕೂ ನಮಸ್ಕಾರ. ನಾವು ಕೃಷ್ಣಾವತಾರದ ಭಾಗ ಎಲ್ಲೋ ಕೇಳಿ ಎಲ್ಲೋ ಬಿಟ್ಟಿದ್ವಿ. ಕೃಷ್ಣನಿಗೆ ಹುಟ್ಟು ಬೆಳೆದು ಎಷ್ಟು ಕಾಲ ಬೇಕೋ ನಮಗೂ ಅಷ್ಟೇ ಸಮಯ ಹಿಡಿದಿದೆ. ಈಗ ಬಹುಶಃ 1.5-2 ವರ್ಷ ಆದರೂ ಕಳೆದಿರ್ಬೋದು ಅಂತ ನನಗೆ ಅನಿಸುತ್ತೆ. ನನಗೊಂದು ಸ್ವಲ್ಪ ಚೆನ್ನಾಗಿ ನೆನಪಿದೆ ಕೃಷ್ಣನನ್ನು ಎಲ್ಲಿ ಬಿಟ್ಟು ಬಂದಿದ್ವಿ ಅಂತ. ಕೃಷ್ಣ ಮತ್ತು ಕಂಸನ ವಿರೋಧ ಚೆನ್ನಾಗಿ ಗೊತ್ತಿತ್ತು. ತೃಣಾವರ್ತನ ಓಕೆನಾ ಅಲ್ಲ ಇರಲಿ. ಕೇಳಿಸುತ್ತೆ ಸ್ವಾಮೀಜಿ ಹೇಳ್ತಾರೆ, ಗುಡ್ಡ ಮೊಹಮ್ಮದನ ಬಳಿ ಬರದೆ ಹೋದರೆ ಮೊಹಮ್ಮದನೇ ಗುಡ್ಡದ ಬಳಿ ಹೋಗ್ಬೇಕು ಅಂತ. ಮೈಕ್ ಬರಲಿಲ್ಲ ಅಂದರೆ ಮೈಕನ್ನೇ ತಗೊಳ್ಳೋದು ಒಳ್ಳೆಯದು ಅಂತ. ಸ್ವಂತ ಮಾವ ಹುಟ್ಟಿರುವಂಥ ಕೂಸನ್ನು ಕೊಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದ. ಪೂತನಿಯನ್ನು ಕಳಿಸ್ಕೊಟ್ಟ. ಆ ಪುಟ್ಟ ಕೃಷ್ಣ ಬಾಲಕೃಷ್ಣ ಲೀಲಾಜಾಲವಾಗಿ ಪೂತನಿಯ ಹಾಲನ್ನು ಕುಡಿಯುತ್ತಾ, ಮೊಲೆಯ ಹಾಲನ್ನು ಕುಡಿತಾ ಅವಳ ಪ್ರಾಣವನ್ನು ಹೀರಿಬಿಟ್ಟ. ಮುನ್ಷಿಗಳು ತಮ್ಮ ಕೃಷ್ಣಾವತಾರದಲ್ಲಿ ಬರೀತಾರೆ, ನನಗೂ ಹೇಳಿದ ನೆನಪಿದೆ ಇದನ್ನು. ಆರಂಭದಲ್ಲಿ ಅವನನ್ನು ಕೊಲ್ಲಬೇಕು ಅಂತ ಬಂದಂಥ ಪೂತನಿ ಅವನ ಮುಖವನ್ನು ನೋಡ್ತಾ ತನ್ನ ಮಗುವಿನ ನೆನಪಾಗ್ಬಿಡುತ್ತಂತೆ. ಅವಳಿಗೆ ಏನು ಮುದ್ದಾಗಿದೆ ಕೃಷ್ಣ, ಈ ಮಗುವನ್ನು ನಾನು ಕೊಲ್ಲಬೇಕಲ್ಲ ಅಂತ. ಆದರೆ ಒಳಗಿರೋ ರಾಕ್ಷಸ ವೃತ್ತಿ ಬಿಡಲಿಲ್ಲ. ತಾನು ಕೊಲ್ಲಬೇಕು ಅಂತ ಬಂದಿರೋ ಕೆಲಸ ಮಾಡಬೇಕು ಅಂತ ಅವನನ್ನು ಎದೆಗೆ ಅಪ್ಪಿಕೊಂಡು ಹಾಲನ್ನು, ವಿಷದ ಹಾಲನ್ನು ಕುಡಿಸ್ಲಿಕ್ಕೆ ಅಂತ ಹೋದಾಗ ಕೃಷ್ಣ ಹಾಲನ್ನು ಹೀರ್ಲಿಕ್ಕೆ ಶುರು ಮಾಡಿದ್ನಲ್ಲ, ಅವಳೊಳಗಿರುವಂಥ ಮಾತೃತ್ವ ಜಾಗೃತ ಆಗಿ ಅವಳೇ ಹೇಳಿದ್ಲಂತೆ, ಕೃಷ್ಣ ನಾನು ಕೊಲ್ಲಿಕ್ಕೆ ಬಂದಿದ್ದೀನಪ್ಪ, ಎಷ್ಟು ಸಾಧ್ಯವೋ ಅಷ್ಟು ಹಾಲನ್ನು ಹೀರಿ ನನ್ನ ಪ್ರಾಣವನ್ನು ಜೊತೆಲಿ ಹೀರ್ಬಿಡು, ಸಾಕಾಗಿದೆ ನನಗೆ ಈ ಜೀವ ಅಂತ. ಅಂದರೆ ಕೃಷ್ಣನ ಪ್ರೇಮ ಅಷ್ಟು ಅದ್ಭುತ ಅಂತ. ಪ್ರೇಮವೇ ಯಾವಾಗಲೂ ಚಂದ. ನಾವು ಅನ್ಕೊಳ್ಳೋ ಪ್ರೇಮ ಈ ಪ್ರೇಮ ಅಲ್ಲ, ಇದು ಕಾಲೇಜಿನ ಮಟ್ಟದ ಪ್ರೇಮ ಅಲ್ಲ, ಇದು ಅದಕ್ಕಿಂತಲೂ ಭಿನ್ನವಾದ ಪ್ರೇಮ. ಪ್ರೇಮ ಎಷ್ಟು ಸುಂದರವಾದ್ದು ಅಂತಂದರೆ, ಪ್ರೇಮಿಸದ ವಸ್ತು ಜಗತ್ನಲ್ಲಿ ಯಾವುದೂ ಇಲ್ಲ ಅಂತ, ಪ್ರೇಮಿಸಲಾಗದ್ದು ಯಾವುದೂ ಇಲ್ಲ. ನಾನು ತುಂಬ ಬಾರಿ ಯೋಚನೆ ಮಾಡ್ತಿರ್ತೀನಿ, ಒಂದು ಗಿಡ ಸುಂದರವಾದ ಒಂದು ಹೂವನ್ನು ಅರಳಿಸಿ ನಿಲ್ಲುತ್ತಲ್ಲ, ಯಾರಿಗೋಸ್ಕರ ಅರಳಿಸುತ್ತೆ ಅಂತ. ತನ್ನನ್ನು ನೋಡುವ ಪ್ರತಿಯೊಬ್ಬರು ತನ್ನನ್ನು ಪ್ರೀತಿಯಿಂದ ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಹೂವಿನ ಅರಳಿಸಿ ನಿಂತಿರುತ್ತೆ. ಆದರೆ ನಮ್ಗದನ್ನು ಆಸ್ವಾದಿಸೋದು ಗೊತ್ತಾಗಲ್ಲ ಅಷ್ಟೇ. ಇದನ್ನು ಆಸ್ವಾದಿಸೋದು ಕಲ್ತರೆ ಹೆಂಗಿರುತ್ತೆ ಸುಂದರವಾದ್ದು ಅಂತಂದರೆ, ಘಟನೆ ಹೆಂಗಿರುತ್ತೆ ನಾನು ತುಂಬ ಬಾರಿ ಇದನ್ನು ನೆನಪಿಸ್ಕೋತೀನಿ. ಬ್ರಹ್ಮಾನಂಜಿ ಇದನ್ನು ಯಾವಾಗಲೂ ಹೇಳೋರು. ಬ್ರಹ್ಮಾನಂಜಿ ರಾಮಕೃಷ್ಣಾಶ್ರಮದ ಬೇಲೂರು ಮಠದ ಆವರಣದಲ್ಲಿ ತಿರುಗಾಡ್ತಿದ್ರಂತೆ. ತಿರುಗಾಡುವಾಗ ಅವರು ಅಲ್ಲಂತೂ ನಿಮ್ಗೆ ಗೊತ್ತಿದೆ, ಹೋದವ್ರಿಗೆಲ್ಲ ಗೊತ್ತಿದೆ, ತುಂಬ ಸುಂದರವಾದ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ ರಾಮಕೃಷ್ಣಾಶ್ರಮದ ಆವರಣದಲ್ಲಿ. ಇದು ಇವತ್ತಿಂದಲ್ಲ, ಆವತ್ತಿಂದಲೂ ಹಾಗೆ ಹೂವಿನ ಗಿಡಗಳ ರಾಶಿ ಇರ್ತಿತ್ತು ಅಲ್ಲಿ. ಆ ರಾಶಿಯ ನಡುವೆ ಬ್ರಹ್ಮಾನಂದಿ ಸುತ್ತ ಹಾಕೊಂಡು ಬರಬೇಕಾದ್ರೆ ಒಂದು ದಿನ ಬ್ರಹ್ಮಚಾರಿ ಏನು ಮಾಡಿದ್ದ, ಇದ್ದ ಎಲ್ಲ ಹೂವುಗಳನ್ನು ತೆಗೆದು ಗುರು ಮಹಾರಾಜರಿಗೆ ಹಾರ ಮಾಡಾಕ್ಬಿಟ್ಟಿದ್ದ. ಅವನು ಒಳ್ಳೆ ಕೆಲಸನ ಮಾಡಿದ, ಗುರು ಮಹಾರಾಜರಿಗೆ ಹಾರ ಮಾಡಿದ. ಅವನೇನು ವ್ಯರ್ಥ ಮಾಡಲಿಲ್ಲ. ಬ್ರಹ್ಮಾನಂದರು ಬಂದ್ರಂತೆ, ಸಂಜೆ ವೇಳೆಗೆ ನೋಡ್ತಾರೆ ಒಂದು ಹೂ ಇಲ್ಲ ಗಿಡದಲ್ಲಿ. ಬ್ರಹ್ಮಾನಂದರು ಕೇಳಿದ್ರು, ಎಲ್ಲೋಯ್ತು ಎಲ್ಲ ಹೂಗಳು ಅಂತ. ಬ್ರಹ್ಮಚಾರಿ ತುಂಬ ಶ್ರದ್ಧೆಯಿಂದ ಬಂದು ಹೇಳಿದ, ನಾನೇ ನಿನ್ನ ಎಲ್ಲವನ್ನು ತೆಗೆದು ಸುಂದರವಾದ ಹಾರ ಮಾಡಿ ಗುರು ಮಹಾರಾಜರಿಗೆ ಹಾಕಿದ್ದೀನಿ ಅಂತ. ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದ. ಆದರೆ ಬ್ರಹ್ಮಾನಂಜಿ ಹೇಳಿದರು, ಏನಪ್ಪ ನೀನು ಹೀಗೆ ಮಾಡಿಬಿಟ್ಟಿಲ್ಲ, ರಾಮಕೃಷ್ಣರು ಬರೀ ಆ ಗರ್ಭಗುಡಿಯಲ್ಲಿ ಮಾತ್ರ ಕೂತಿರ್ತಾರೆ ಅಂದ್ಕೊಂಡಿದ್ದೀಯಾ? ಅವ್ರು ರಾತ್ರಿ ಗರ್ಭಗುಡಿಯಿಂದ ಹೊರಗೆ ಬಂದು ಇಲ್ಲಿ ಸುತ್ತಾಡಬೇಕಾದ್ರೆ ಒಂದು ಹೂವು ಕಾಣಲಿಲ್ಲ ಅಂತಂದರೆ ಎಷ್ಟು ಸಂಕಟ ಆಗ್ಬೋದು ಅವ್ರಿಗೆ ಅಂತ ಯೋಚನೆ ಮಾಡಿದ್ದೀಯಾ ಅಂತ. ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ನಮಗೆಲ್ಲ ಅರ್ಜೆಂಟು, ವಾಕಿಂಗಿಗೆ ಹೋದವ್ರು ರಸ್ತೆಯಲ್ಲಿರೋ ಎಲ್ಲ ಹೂ ಕಿತ್ಕೊಂಡು ಬಂದು ಮನೇಲಿ ಹಾಕ್ಬಿಟ್ರೆ ಸಮಾಧಾನ ಅಂತ. ಎಷ್ಟು ಹೂ ಹಾಕಬೇಕು ಅಂತಂದರೆ ಆ ಹೂ ಲೆಕ್ಕ ಇಲ್ಲ ಅಂತ. ಒಂದು ದೇವರ ಕೋಣೆಯಲ್ಲಿ 38 ದೇವರಿದ್ರೆ ಈ ದೇವರು ತುಂಬ ಇರೋದು ಪ್ರಾಬ್ಲಮ್ಮು ಹಿಂಗೊಂದಿದೆ. ನಾನು ನೋಡ್ತಿರ್ತೀನಿ, ನಮ್ಮಪ್ಪ ದೇವರಿಗೆ ಹೂವು ಜೋಡಿಸ್ತಾರೆ. ಯಾವತ್ತಾದರೂ ಒಂದು ದೇವರಿಗೆ ಹೂವು ಕಡಿಮೆ ಆಯಿತು ಅಂದರೆ ಇಡೀ ದಿನ ಟೆನ್ಷನ್ ಅವ್ರಿಗೆ, ಆ ದೇವ್ರು ಏನು ಅನ್ಕೊಂಡ್ಬಿಡ್ತಾರೋ ಏನೋ ಅಂತ. ದೇವರಿಗೆ ಹೂವು ತಗೊಂಡು ಏನಾಗಬೇಕಾಗಿದೆ?
ದೇವರಿಗೆ ಕೊಡಬೇಕಾಗಿದ್ದಿದ್ದೇ ಬೇರೆ, ಬಟ್ ನಮ್ಗೆ ಅರ್ಥ ಆಗಲ್ಲ ಅಂತ 38 ದೇವರಿಟ್ಟಿದ್ದೀವಿ. ಯಾವುದಾದ್ರೂ ದೇವರಿಗೆ ಸಣ್ಣ ಹಾರದ ಲೆಂತ್ ಕಡಿಮೆ ಆಯಿತು ಅಂತಂದ್ರೆ ಇಡೀ ದಿನ ಕಾಡ್ತಿರ್ತಾ, ದೇವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ರೋ ಏನೋ ಅಂತ. ಅದ್ರ ಬೇಜಾರು ನಮಗಾಗ್ತಿರುತ್ತೆ ಅಂತ ನಮ್ಗೆ ಅರ್ಥ ಆಗಿರಲ್ಲ. ಅದು ನಾವು ಹೆಂಗಾಗ್ಬಿಟ್ಟಿದ್ದೀವಿ ಅಂತಂದ್ರೆ ಈ ಹೊರಗಿನ ಆಕಾರಗಳಲ್ಲೇ ಎಲ್ಲ ಇದೆ ಅಂತ. ಅದರ ಪ್ರೇಮ ಇರೋದು ಹೊರಗಲ್ಲ, ಒಳಗೆ. ಒಂದು ಗಿಡ ಹಬ್ಬಿ ನಿಂತಾಗ ಅದು ತಾನು ಹೊರ ಹಾಕಿರುವಂಥ ಒಂದು ಸುಂದರವಾದ ಹೂವನ್ನು ನೋಡಿ ಎಷ್ಟು ಜನರು ತನ್ನನ್ನು ಪ್ರೇಮಿಸ್ಬೋದು ಅಂತ ಭಾವಿಸುತ್ತೆ. ನಾನು ಇತ್ತೀಚೆಗೆ ಒಂದು ಸುಂದರವಾದ ಕಥೆ ಓದ್ತಿದ್ದೆ. ಅದು ಸುಂದರವಾದ್ದು ಹೌದು, ಭಯಾನಕವಾದ್ದು ಹೌದು. ಇದನ್ನು ಓಶೋ ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ. ಒಂದು ಸುಂದರವಾದ ಗಿಡ ಪುಟ್ಟ ಮಗು ಹತ್ರಕ್ಕೆ ಬಂದರೆ ಆ ಮಗುವನ್ನು ಪ್ರೀತಿಯಿಂದ ಕರೆಯುತ್ತಂತೆ. ಗಿಡ ಕರೆಯೋದನ್ನ ನಾವು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಒಂದು ಮಗು ಕೇಳಿಸ್ಕೊಳ್ಳುತ್ತೆ. ಅದು ಪುಟ್ಟ ಮಗು ಗಿಡದ ಮಾತು ಕೇಳುತ್ತೆ, ಅತ್ಯಂತ ಪ್ರೀತಿಯಿಂದ ಗಿಡ ಕರೆದು ಹೇಳುತ್ತೆ, ಮಗು ನೀನು ತುಂಬಾ ಮುದ್ದಾಗಿದ್ಯಾ, ಬಾ ನನ್ನನ್ನು ತಪ್ಪುಕೋ, ನನ್ನ ಜೊತೆ ಆಟ ಆಡು ಅಂತ ಕರೆಯುತ್ತೆ ನಿಂತ ಜಾಗದಲ್ಲಿ. ಈ ಮಗು ಬಹಳ ಖುಷಿಯಿಂದ ಅದ್ರ ಜೊತೆಗೆ ಆಟ ಆಡ್ತಾನೆ, ಬೆಳಗ್ಗಿಂದ ಸಂಜೆವರೆಗೂ ಅದ್ರ ಜೊತೆನೇ ಇರ್ತಾನೆ. ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಗಿಡ ಹೇಳುತ್ತೆ, ನೀನು ಬರೀ ತಪ್ಪುಕೋಬೇಕು ಅಂತಿಲ್ಲ ಕಣಪ್ಪ, ನನ್ನ ಮೈ ಮೇಲೆಲ್ಲ ಏರ್ಬೋದು ನೀನು, ಬಾ ಈಗ ಅಂತ. ಅದಕ್ಕೆ ಪ್ರೀತಿ ಅದಕ್ಕೆ ಆ ಮಗುವನ್ನು ಕಂಡ್ರೆ. ಮಗು ದೊಡ್ಡದಾಗ್ತಿದ್ದಂತೆ ಇದರ ಪ್ರೇಮದ ಭಾವನೆ ವಿಸ್ತಾರವಾಗ್ತಾ ಹೋಯ್ತು, ಕರೀತು ಆ ಮಗುನ. ಆ ಮಗು ಅತ್ಯಂತ ಪ್ರೀತಿಯಿಂದ ಬಂದು ಈಗ ಕೊಂಬೆ ಏರ್ತು, ಏರ್ಬೇಕಾದ್ರೆ ಕೊಂಬೆ ಮುರಿತು. ಕೊಂಬೆ ಮುರಿದಾಗ ಗಿಡ ಇನ್ನು ಮುಂದೆ ಬರಬೇಡ ಅಂತ ಹೇಳಬೇಕು, ಆದರೆ ಅದರ ಪ್ರೀತಿ ಅದೆಷ್ಟು ಅಗಾಧ ಅಂತಂದ್ರೆ ಪರವಾಗಿಲ್ಲ ಬಿಡು, ಇನ್ನೊಂದು ಸ್ವಲ್ಪ ದಿನದಲ್ಲಿ ಮತ್ತೊಂದು ಕೊಂಬೆ ಬರೋಂಗೆ ಮಾಡ್ಕೊಳ್ತೀನಿ, ನೀನು ಮಾತ್ರ ಬಿಡಬೇಡ, ನೀನು ಏರು ಅಂತ ಹೇಳ್ತದ್ದು. ಅವನು ಏರಿದ, ಆ ಗಿಡವನ್ನ ಏರಿ ಕೂತ, ಮರವನ್ನು ಏರಿ ಆಟ ಆಡ್ದ, ಸಾಕಷ್ಟು ಆಟ ಆಡ್ದ. ಇನ್ನೂ ಸ್ವಲ್ಪ ಬೆಳೀತಾ ಇದ್ದಂತೆ ಅವನಿಗೆ ಬೇರೆ ಬೇರೆ ಚಟುವಟಿಕೆಗಳು ಜಾಸ್ತಿ ಆದವು. ಗಿಡ ಅರಣ್ಯ ರೋದನ ಕರಿತಿದೆ, ಬಾರಪ್ಪ, ನಾನು ಚಿಕ್ಕದ್ನಲ್ಲಿ ನನ್ನ ಜೊತೆ ಆಟ ಆಡ್ತಿದ್ದೆ, ದೊಡ್ಡವನಾದ್ಮೇಲೆ ಮರ್ತೇ ಬಿಟ್ಟಿಯಲ್ಲ, ಬಾರಪ್ಪ ಅಂತ ಕರಿತಿದೆ. ಇವನಿಗೆ ಕೇಳ್ತಿಲ್ಲ, ಇವನಿಗೆ ಮದುವೆ ಆಯಿತು, ಇವನಿಗೆಲ್ಲವೂ ಆನಂದ ಸಿಗ್ತಾ ಹೋಯ್ತು, ತನ್ನನ್ನು ಪ್ರೀತಿಸ್ತಾ ಇದ್ದ ಗಿಡವನ್ನು ಮರೆತು ಬಿಟ್ಟ ಅಂತ. ನಂಗೆ ಇಷ್ಟನ್ನು ಕೇಳಿದಾಗಲೇ ಹೊಟ್ಟೆ ಉರಿಲಿಕ್ಕೆ ಶುರುವಾಯಿತು. ಆದರೆ ಓಶೋ ಮುಂದುವರಿಸಿ ಹೇಳ್ತಾರೆ, ಸ್ವಲ್ಪ ದಿನ ಆದಮೇಲೆ ಮತ್ತೆ ಗಿಡ ನೆನಪಾಯ್ತಂತೆ. ಹತ್ತಿರಕ್ಕೆ ಬಂದಂತೆ ಅವನು ಬಂದು ಕೇಳಿದ್ನಂತೆ, ನನಗೀಗ ನಿನ್ನ ಜೊತೆ ಆಟ ಆಡೋದು ಬೇಕಿಲ್ಲ, ನನಗೀಗ ದುಡ್ಡು ಬೇಕು ಅಂತ. ಗಿಡ ಹೇಳ್ತು, ನನ್ನ ರೆಂಬೆಗಳನ್ನು ಮಾರಿದರೆ ನಿಂಗೆ ಸ್ವಲ್ಪ ದುಡ್ಡು ಸಿಗ್ಬೋದು, ಮಾರ್ಕೊಳ್ತೀಯಾ, ನೀನು ಖುಷಿಯಾಗಿರಬೇಕು ಅಂತ. ಅವನು ಗಿಡದ ಹಣ್ಣನ್ನು ಕಿತ್ತ, ಗಿಡದ ರೆಂಬೆನ ಕಿತ್ತು ಮಾರಾಟ ಮಾಡ್ದ. ಅಷ್ಟಾದಾಗಲೂ ಅವನಿಗೆ ಸಮಾಧಾನ ಆಗಲಿಲ್ಲ. ಮತ್ತೊಂದು ವರ್ಷ 2 ವರ್ಷ ಬಿಟ್ಟು ಮತ್ತೆ ಹತ್ತಿರಕ್ಕೆ ಬಂದ. ಅವನು ಹೇಳ್ದ, ಮನೆ ಕಟ್ಟಬೇಕು, ನನಗೇನಾದರೂ ಬೇಕು ಅಂತ. ಗಿಡ ಹೇಳ್ತು, ನನ್ನ ಮಧ್ಯದ ಭಾಗ ಇನ್ನೂ ಚೆನ್ನಾಗಿದೆ, ಇದರಲ್ಲಿ ನಿಮ್ಗೆ ಬೇಕಾದ ವಸ್ತುಗಳನ್ನು ಮಾಡ್ಕೊಳ್ಬೋದು ಅಂತ. ಆಗಲೂ ಕೊಡ್ತಂತ, ಆಗಲೂ ಪ್ರೀತಿಯನ್ನು ಕೊಡ್ತದೆ, ಯಾವಾಗಲೂ ಬೇಡ ಆಗಲಿಲ್ಲ. ನೀನು ನನ್ನ ಕಂದ ಕಣಪ್ಪ, ನೀನು ಬಾ ಹತ್ತಿರಕ್ಕೆ ಅಂತ. ಅವನು ಮರದ ಮೂಲ ಭಾಗ ಕೊಂಬೆಯನ್ನು ಕಡಿದಿಟ್ಟ, ಕಾಂಡವನ್ನು ಕಡಿದಿಟ್ಟ, ಮನೆಗೆ ಬೇಕಾದ ವಸ್ತುಗಳನ್ನು ಮಾಡಿಕೊಂಡ. ಅಷ್ಟಾದ ನಂತರವೂ ಗಿಡ ಅವನಿಗೆ ಹೇಳ್ತಂತೆ, ಯಾಕೆ ಬರೋದು ನಿಲ್ಲಿಸ್ಬಿಟ್ಟೆ, ಸ್ವಲ್ಪ ಭಾಗ ಇನ್ನೂ ಉಳ್ಕೊಂಡಿದ್ದೀನಿ ನಾನು, ಇದನ್ನು ತಗೋ, ನನ್ನ ಹತ್ರ ಬರೋದು ಮಾತ್ರ ಬಿಡಬೇಡ ಅಂತ. ಏನು ಪ್ರೇಮ ರೀ ಅದ್ರದ್ದು, ಏನು ಪ್ರೇಮ ಅದು. ಅವನು ಎಲ್ಲವನ್ನೂ ಕಳೆದ ಮೇಲೂ ಅದರಲ್ಲಿ ಉಳಿದಿರುವಂಥ ಸಣ್ಣ ಭಾಗ ಹೇಳುತ್ತಂತೆ, ಮಗು ಎಲ್ಲ ತಗೊಂಡ ಮೇಲೂ ನನ್ನ ಪ್ರೀತಿ ಮಾತ್ರ ಖಾಲಿ ಆಗಲಿಲ್ಲ, ಮತ್ತು ವಾಪಸ್ ಯಾವಾಗಲಾದರೂ ಬಾ ಅಂತ ಕರೆಯುತ್ತೆ ಅಂತ. ಏನು ಸುಂದರವಾಗಿದೆ ಅಂತ. ಈ ಪ್ರೇಮವನ್ನು ನಾವು ಅರ್ಥೈಸ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ಅದರಲ್ಲೂ ಮನುಷ್ಯನಷ್ಟು ಕೆಟ್ಟವರು ಬಹುಶಃ ಜಗತ್ತಿನಲ್ಲಿ ಇನ್ಯಾರೂ ಇಲ್ಲ. ಪ್ರೇಮವಲ್ಲದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ. ನಿಜವಾಗಲೂ ನಾವು ಉತ್ಕಟ ಮನಸ್ಸಿನಿಂದ ಪ್ರೇಮಿಸಿದರೆ ಒಂದು ಯಂತ್ರ ಕೂಡ ಮಾತನಾಡುತ್ತೆ. ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಅನುಭವ ಇದೆಯೋ ಇಲ್ವೋ, ನೀವೊಂದು ಕಾರನ್ನು ತುಂಬ ಪ್ರೀತಿಸಿದರೆ ಆ ಕಾರು ನಿಮ್ಮನ್ನು ಮನೆಗೆ ಬಿಡೋವರೆಗೂ ಹಾಳಾಗಲ್ಲ. ಯಾರಿಗಾದ್ರೂ ಅನುಭವ ಇರ್ಬೋದು ಇದು. ಬೈಕನ್ನು ತುಂಬ ಪ್ರೀತಿಸಿದ್ರೆ, ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರೆ ಅದು ಹೆಂಗಿರುತ್ತೆ ಅಂತಂದ್ರೆ ನಿಮ್ಮನ್ನು ಮನೆಗೆ ಬಿಡೋವರೆಗೂ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಆಮೇಲೆ ಹಾಳಾಗುತ್ತೆ. ಅಷ್ಟು ಪ್ರೇಮ ಅದ್ರ ಜೊತೆಗೆ. ನಾವು ಎಷ್ಟರ ಮಟ್ಟಿಗೆ ವ್ಯಾಪಾರೀಕರಣಗೊಂಡಿದ್ದೀವಿ ಅಂದರೆ, ಬೈಕು ಕಾರು ಬಿಡಿ, ಇರೋ ಜಮೀನನ್ನೇ ಕಡಿದು ಮಾರಾಟ ಮಾಡ್ತೀವಿ. ಇನ್ನು ಭೂಮಿ ಪ್ರೀತಿ ಹೆಂಗೆ ಅರ್ಥ ಮಾಡ್ಕೋಬೇಕು ನಾವು? ಈ ಪ್ರೀತಿ ಯಾವಾಗ ಅರ್ಥ ಆಗುತ್ತೆ ಅಂದರೆ, ಕೃಷ್ಣ ಪ್ರೇಮವನ್ನು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ನಾನು ಯಾಕೆ ಗೋಪಿಕೆಯರನ್ನು ಕಂಡಾಗ ಬಹಳ ಹೊಟ್ಟೆ ಉರಿಯುತ್ತೆ ಅಂತಂದರೆ, ಏನು ಅಗಾಧವಾದ ಕೃಷ್ಣ ಪ್ರೇಮ ಅವರಲ್ಲಿ ತುಂಬಿ ತುಳುಕಾಡ್ತಿತ್ತು. ಭಗವಂತ ಸಾಕ್ಷಾತ್ ತಾನಾಗಿ ಅವ್ರ ಎದುರಿಗೆ ಬಂದು ನಿಂತ್ಕೊಂಡು ಅವ್ರಿಗೆ ಪ್ರೇಮಿಸಲಿಕ್ಕೆ ಬೇಕಾದ ಎಲ್ಲ ವಾತಾವರಣವನ್ನು ರೂಪಿಸಿಕೊಟ್ನಲ್ಲ, ನಿಜಕ್ಕೂ ಭಾಗ್ಯವಂತರು ಅಂತ. ಅವ್ರ ಭಾಗ್ಯವನ್ನು ನೆನಪಿಸಿಕೊಂಡು ಪ್ರತಿಕ್ಷಣ ಹೊಟ್ಟೆ ಉರಿಸ್ಕೋಬೇಕು ನಾವು. ಅಷ್ಟು ಭಾಗ್ಯ ಅವರದ್ದು, ಅಷ್ಟು ಪುಣ್ಯ ಅವರದ್ದು ಅಂತ. ಈ ಪುಣ್ಯದ ಈ ಚಿಂತನೆಯನ್ನ ರಾಕ್ಷಸರು ಕೂಡ ಅನುಭವಿಸಿದ್ರು ಅಂತ. ಪೂತನಿಯಂತ ರಾಕ್ಷಸಿ ಕೃಷ್ಣನನ್ನ ಕೊಲ್ಲಲಿಕ್ಕೆ ಅಂತ ಬಂದವಳು ಒಂದು ಹಂತದಲ್ಲಿ ಯಾವ ಪರಿ ಕೃಷ್ಣ ಪ್ರೇಮದಲ್ಲಿ ಮೈ ಮರೆತು ಬಿಟ್ಲು ಅಂತಂದ್ರೆ, ನೀನನ್ನು ಕೊಲ್ಲೋದಿದ್ರೆ ನೀನೇ ಕೊಲ್ಲಬೇಕು, ಇನ್ಯಾರ ಕೈಯಲ್ಲೂ ನಾನು ಸಾಯಬಾರ್ದಪ್ಪ, ನಿನ್ನ ಕೈಯಲ್ಲೇ ಸಾಯಬೇಕು ಅಂತ. ಪುಟ್ಟ ಮಗು, ಅದಕ್ಕಿನ್ನೂ 2-2.5 ತಿಂಗಳು ಕಂಪ್ಲೀಟ್ ಆಗಿದ್ದ ಡೌಟು ನನಗೆ. ಆ ಹೊತ್ತಿನಲ್ಲಿ ಪೂತನಿ ತನ್ನ ಮೊಲೆ ಹಾಲನ್ನು ಊಡಿಸಿ ಆ ಮೊಲೆ ಹಾಲಿನೊಂದಿಗೆ ಪ್ರಾಣಶಕ್ತಿನ ತಗೊಳ್ಳಿಕ್ಕೆ ಹೇಳಿದ್ದಲ್ಲ, ಅದು ಕೃಷ್ಣನ ಅದ್ಭುತವಾದ ಬದುಕು.
ಸ್ವಲ್ಪ ಬೆಳೆದ ಕೃಷ್ಣ 3 ತಿಂಗಳಿಗೆ ಕೃಷ್ಣ ಬೋರಲ್ ಬಿದ್ದ. ಈ ಹಳ್ಳಿಗಳಲ್ಲಿ ಬೋರಲ್ ಬಿದ್ದಾಗಲೂ ತುಂಬ ಸಂತಸದಿಂದ ಸಂಭ್ರಮ ಆಚರಣೆ ಮಾಡ್ತಾರೆ. ಒಂದು ಮಗು ಬೋರಲ್ ಬಿತ್ತು ಅಂದರೆ ಸ್ವೀಟ್ ಮಾಡಿ ಎಲ್ರಿಗೂ ಕೊಡ್ತಾರೆ. ನಮ್ಮ ಮಗು ಇವತ್ತು ಉಲ್ಟಾ ಬಿತ್ತು, ಇನ್ನು ಮುಂದೆ ಇನ್ನು ಸ್ವಲ್ಪ ಬೆಳೀತಿದ್ದು ಅಂತ ಸಂತೋಷ. ಕೃಷ್ಣ 3 ತಿಂಗಳಿಗೆ ಬೋರಲ್ ಬಿದ್ದಾಗ ನಂದನ ಮನೆಯಲ್ಲಿ ಸಂತೋಷ ಆಗದೆ ಇರತ್ತಾ? ಎಲ್ಲರನ್ನೂ ಕರೆದು ಸಂಭ್ರಮ ಆಚರಣೆ ಮಾಡಲಾಯಿತು. ಅದರಲ್ಲೂ ಕೃಷ್ಣ ಅಂತಂದರೆ ಎಲ್ರಿಗೂ ಸ್ವಲ್ಪ ಒಂದು ಮುಷ್ಟಿ ಪ್ರೀತಿ ಜಾಸ್ತಿ ಅವನ ಮೇಲೆ. ಇನ್ನು ಹೆಸರಿಟ್ಟಿಲ್ಲ ಅವನಿಗೆ ಆ ಸಂದರ್ಭದಲ್ಲಿ. ಎಲ್ಲ ಊರಿನವರು ಸೇರಿದ್ದಾರೆ, ಹಬ್ಬ ಆಚರಣೆ ಮಾಡ್ತಿದ್ದಾರೆ, ಊರು ಹೊರಗೆ ನಿಂತ್ಕೊಂಡು ಬಹಳ ಖುಷಿ ಪಡ್ತಿದ್ದಾರೆ, ಹೊರ ಆವರಣದಲ್ಲಿ ಎಲ್ಲರೂ ಸೇರ್ಕೊಂಡಿದ್ದಾರೆ. ಕೃಷ್ಣ ಎಷ್ಟು ಬುದ್ಧಿವಂತ ಅಂತಂದರೆ ಆಗಲೇ ಅವನ ಪ್ರಜ್ಞೆಯ ತುದಿ ಎತ್ತರ. ಸಹಜವೇ, ಅವನು ಸಾಕ್ಷಾತ್ ಭಗವಂತ, ಯಾರಿಗೂ ಅನುಮಾನ ಇಲ್ಲ. ಎಂಥ ಪ್ರಜ್ಞೆ ಅವನದ್ದು ಅಂತಂದರೆ ಮುಂದಾಗೋದನ್ನು ಕೂತ ಜಾಗದಲ್ಲಿ ಅವನ ತಲೆಗೆ ಅನ್ನಿಸ್ತಿತ್ತು. ಆತ ತನ್ನ ತಾಯಿಯ ತೊಡೆ ಮೇಲೆ ಕೂತಿದ್ದವನು ನಿದ್ದೆ ಮಾಡಿಬಿಟ್ಟ. ನಿದ್ದೆ ಮಾಡಿದವನ ತಾಯಿ ಏನು ಮಾಡಿದ್ದು, ಹೇಗಿದ್ರು ಮಲಗಿದ್ದಾನಲ್ಲ, ಮುಂದಿನ ಕೆಲಸಕ್ಕೆ ನಾನು ಅಣಿಯಾಗಬೇಕು ಅಂತ ತನ್ನ ಮಗುವನ್ನು ತೆಗೆದು ಒಂದು ಬಂಡಿಯ ಕೆಳಗೆ ಮಲಗಿಸಿಟ್ಟಿತ್ತು. ಆ ಬಂಡಿ ಶಕಟಾಸುರ ಅನ್ನೋ ರಾಕ್ಷಸನ ರೂಪ. ಕಂಸ ಚಡಪಡಿಕೆಯಲ್ಲಿದ್ದವನು, ಪೂತನಿ ಸತ್ತ ಮೇಲಂತೂ ಅವನಿಗೆ ಅನ್ನಿಸ್ತು 100% ನನ್ನನ್ನು ಕೊಲ್ಲಬಲ್ಲಂತ ವ್ಯಕ್ತಿ ಇರೋದು ಇದೇ ವೃಜ ಕ್ಷೇತ್ರದಲ್ಲಿ, ಇಲ್ಲೇ ಇರೋದು, ಗೋಕುಲದ ಭಾಗದಲ್ಲೇ ಇರೋದು, ಇಲ್ಲೇ ಹುಡುಕಿ ಕೊಲ್ಲಬೇಕು ಅಂತ. ಅನುಮಾನವೇ ಇರಲಿಲ್ಲ ಅವನಿಗೀಗ. ಈಗ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ, ದೇಶದ ಯಾವ ಮೂಲೆಯಲ್ಲಾದರೂ ಇರ್ಬೋದು ಅಂತಂದ್ರೆ ಹುಡುಕಿ ಕೊಲ್ಲೋದು ಕಷ್ಟ. ಪಕ್ಕ ಪಾಕಿಸ್ತಾನದಲ್ಲೇ ಅಡಗಿದ್ದಾನೆ ದಾವೂದ್ ಇಬ್ರಾಹಿಂ ಅಂತಂದ್ರೆ ಹುಡುಕಿ ತರೋದು ಕಷ್ಟ ಇಲ್ಲ ಅಂತ ಇವನಿಗೆ ಪಕ್ಕ ಗೊತ್ತಾಗ್ಬಿಟ್ಟಿದೆ. ಈಗ 100% ತನ್ನನ್ನು ಕೊಲ್ಲಬಲ್ಲಂತ ಶಕ್ತಿ ಉಳ್ಕೊಂಡಿರೋದು ಅದು ಈ ಜಾಗದಲ್ಲೇ, ಇಲ್ಲೇ ಹುಡುಕಿ ಕೊಲ್ಲಬೇಕು ಅಂತ ಶಕಟಾಸುರನ್ನ ಕಳಿಸ್ದ. ಬಹಳ ವಿಚಿತ್ರ ಅನ್ಸುತ್ತೆ ನನಗೆ, ಎಷ್ಟು ಚೆನ್ನಾಗಿದೆ ಈ ಘಟನೆಗಳು ಅಂತಂದ್ರೆ, ಅವತ್ತಿನ ದಿನಮಾನದ ಎಲ್ಲ ರಕ್ಕಸರು ಒಂದ್ ಕಡೆ ಕಾನ್ಸಂಟ್ರೇಟ್ ಆಗಿದ್ರು, ಅದು ಕಂಸನ ಜೊತೆ ಇದ್ರು. ಅವತ್ತಿನ ದಿನದ ಎಲ್ಲ ಪುಣ್ಯವಂತರು, ಪುಣ್ಯ ಮಾಡಿದವರೆಲ್ಲ ಮತ್ತೊಂದು ಕಡೆ ಕಾನ್ಸಂಟ್ರೇಟ್ ಆಗಿದ್ರು, ಅವರು ಕೃಷ್ಣನ ಜೊತೆ ಇದ್ರು. ಎಷ್ಟು ಚೆನ್ನಾಗಿದೆ ನೋಡಿ, 2 ಪಕ್ಕಾ ಸೇನೆಗಳು ನಿರ್ಮಾಣಗೊಂಡಿದ್ವು. ಒಬ್ಬರಾದ್ಮೇಲೆ ಒಬ್ರು, ಇವರು ಬಾಣದಂತೆ ಒಬ್ಬರ ಮೇಲೆ ಒಬ್ಬರನ್ನು ಕಳಿಸ್ತಿದ್ದಾನೆ. ಈಗ ಶಕಟಾಸುರ ಬಂದ. ಶಕಟಾಸುರ ಯಾರಾಗಿದ್ದ ಅಂತಂದ್ರೆ, ಅವನು ಒಬ್ಬ ಹಿರಣ್ಯಾಕ್ಷನ ಮಗ. ನಮಗೆಲ್ಲ ಗೊತ್ತಿದೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪು ಇವರಿಬ್ಬರು ಹರಿಯ ದ್ವೇಷಗಳಾಗಿದ್ದವರು. ಹಿರಣ್ಯಾಕ್ಷನ ಮಗ ಉತ್ಕಚ ಅಂತಿದ್ದ. ಈ ಉತ್ಕಚ ಅವನು ಒಂದು ಋಷಿಗಳ ಆಶ್ರಮಕ್ಕೆ ಹೋಗಿದ್ದಾಗ ಆ ಋಷಿಗಳ ಆಶ್ರಮದಲ್ಲಿ ತಾನು ಮದ ದುರಹಂಕಾರ ಸೇರ್ಕೊಂಡಿತ್ತು. ಅವನಿಗೆ ದುರಹಂಕಾರ ಹೆಂಗಿತ್ತು ಅಂತಂದ್ರೆ, ಆಶ್ರಮದಲ್ಲಿದ್ದಂಥ ಎಲ್ಲ ಗಿಡ ಮರಗಳನ್ನ ದಾರಿಯುದ್ದಕ್ಕೂ ತುಂಡರಿಸ್ಕೊಂಡು ಹೋಗೋದು. ಕೆಲವರಿಗೊಂದು ಹುಚ್ಚಿರುತ್ತೆ, ಅದು ಸುಮ್ಮನೆ ನೋಡ್ಲಿಕ್ಕಾಗಲ್ಲ, ಯಾವುದನ್ನು ಅನುಭವಕ್ಕೆ ಅದನ್ನು ತಂದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲವನ್ನು ಹುಚ್ಚಾಪಟ್ಟೆ ತುಂಡರಿಸ್ತಾ ಆಶ್ರಮದ ಒಟ್ಟಾರೆ ವ್ಯವಸ್ಥೆಯನ್ನು ಹಾಳು ಮಾಡ್ದ. ಋಷಿಗಳ ಹತ್ತಿರಕ್ಕೆ ಬಂದು ನೋಡಿದ್ರು, ನಿನಗೆ ಈ ಮರಗಳು, ಇಲ್ಲಿರೋ ಪಕ್ಷಿ ಪ್ರಾಣಿಗಳನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ನಿನಗೆ ಈ ದೇಹ ಇದ್ದು ವ್ಯರ್ಥ, ನೀನು ದೇಹ ಇಲ್ಲದವನಾಗುವಂತ ಶಾಪ ಕೊಟ್ಬಿಟ್ರು. ಊಹಿಸ್ಕೊಳ್ಳಿ, ದೇಹ ಇಲ್ಲದವನಾಗುವುದು ಅಂದ್ರೆ ಹೆಂಗಿರ್ಬೋದು ಅಂತ. ಅದು ಹೆಂಗಾಗ್ಬಿಟ್ಟ ಅಂತಂದ್ರೆ, ಇಡೀ ದೇಹ ಕಳಚಿ ಹೋಗಿ ಹಾವಿನ ಪೊರೆ ತರ ಬಿದ್ಕೊಂಡ ಕೆಳಗೆ. ಈಗ ಅವನಿಗೆ ಜ್ಞಾನೋದಯ ಆಯಿತು, ತಪ್ಪು ಮಾಡಿಬಿಟ್ಟೆ, ಜೀವನ ಪರ್ಯಂತ ಹಿಂಗೆ ಕಾಲ ಕಳಿಬೇಕಲ್ಲ. ಅವನವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡ, ದಯವಿಟ್ಟು ನನ್ನನ್ನು ಉದ್ಧಾರ ಮಾಡಿ, ನನ್ನ ತಪ್ಪು ಅರಿವಾಗಿದೆ, ಈ ತಪ್ಪಿಗೆ ಇಂಥ ಘೋರ ಶಿಕ್ಷೆ ಕೊಡಬೇಡಿ ಅಂತ. ಅವರಂದ್ರು, ಇನ್ನು ಕೆಲವು 100 ವರ್ಷಗಳ ಕಾಲ ಹೀಗೆ ಕಳಿಬೇಕು ನೀನು, ಆಮೇಲೆ ಕೃಷ್ಣನ ಪಾದಸ್ಪರ್ಶದಿಂದ ನಿನಗೆ ಮೋಕ್ಷ ಆಗುತ್ತೆ ಅಂತ. ನಂಗೆ ಭಾಳ ಬಾರಿ ಅನಿಸುತ್ತೆ, ಯಾರ ದೇವರನ್ನು ಬೈತಾರಲ್ಲ ಅವರು ಸುಮ್ಮನೆ ಇರಲ್ಲ ಅಂತ. ಯಾವುದೋ ಜನ್ಮದಲ್ಲಿ ಏನೋ ಮಹಾಪಾಪ ಮಾಡಿಕೊಂಡು ಈ ಜನ್ಮದಲ್ಲಿ ದೇವರನ್ನು ಬೈದೇ ಉದ್ಧಾರ ಆಗೋದು ನೀನು ಅಂತ. ಇನ್ನೂ ಕೆಲವರು ಇರ್ತಾರೆ, ದೇವರನ್ನು ಅಖಂಡವಾಗಿ ಪ್ರೀತಿಸಿ ಉದ್ಧಾರ ಆಗ್ಬಿಡ್ತಾರೆ. ಈ ಮಧ್ಯದಲ್ಲಿರೋರು ನಮ್ಮಂತವರೇ. ಈ ಕಡೆ ಪೂರ್ಣ ಪ್ರೀತಿಸೋಕ್ಕೂ ಆಗಲ್ಲ, ಬೈಯೋ ಧೈರ್ಯವೂ ಇಲ್ಲ, ನಮ್ಮ ಕರ್ಮ ಇದು ಅಂತ. ಬೈಯೋದಕ್ಕೆ ಹೆದರಿಕೆ, ಪ್ರೀತಿಸಕ್ಕೆ ಶ್ರದ್ಧೆ ಸಾಲಲ್ಲ. ಪ್ರೀತಿಸಬೇಕಾದ್ರೂ ಬಹಳ ಜನ ಇದ್ದಾರೆ ಅಂತ ಅಖಂಡ ಭಗವಂತನನ್ನು ಇಷ್ಟಪಡ್ಲಿಕ್ಕೆ ಆಗಲ್ಲ. ರಾಮಕೃಷ್ಣರು ಕೇಳ್ತಾರಲ್ಲ, ರಾಮಕೃಷ್ಣರನ್ನ ಸ್ವಾಮೀಜಿ ಕೇಳ್ತಾರಂತೆ, ಭಗವಂತ ಎಲ್ರಿಗೂ ಪ್ರತ್ಯಕ್ಷನಾಗ್ತಾನ, ಕಾಣಿಸ್ಕೊಳ್ತಾನ? ರಾಮಕೃಷ್ಣ ಹೇಳಿದ್ರು, ಯಾಕೆ ಕಾಣಿಸ್ಕೊಳ್ಳಲ್ಲ? ಆದರೆ ಭಗವಂತನೊಬ್ಬನೇ ಬೇಕು ಅಂತ ಕಣ್ಣೀರಿಡೋರು ಯಾರಿದ್ದಾರೆ ಕರ್ಕೊಂಡು ಬಾ, ಅವ್ರಿಗೆ ತೋರಿಸ್ತಾನೆ. ಸತ್ಯ ಇದು. ನಮಗೆ ಕೆಲಸ ಸಿಗಲಿಲ್ಲ ಅಂತ ಬೇಕಿದ್ರೆ ಕಣ್ಣೀರಿಡ್ತೀವಿ, ಮದುವೆ ಆಗಲಿಲ್ಲ ಅಂತ ಕಣ್ಣೀರಿಡೋ ಬಹಳ ಜನರನ್ನ ನಾನು ನೋಡಿದ್ದೀನಿ. ಮಕ್ಕಳಾಗಲಿಲ್ಲ ಅಂತ ಹೋಗೋ ಕಡೆ ಕಣ್ಣೀರು ಹಾಕುವಂಥ ಜನರನ್ನು ನೋಡಿದ್ದೀನಿ. ಆದರೆ ಯಾವತ್ತಾದರೂ ಭಗವಂತ ಕಾಣಲೇ ಇಲ್ಲ ಅಂತ ಕಣ್ಣೀರು ಹಾಕೋರು ತೋರಿಸಿ. ರಾಮಕೃಷ್ಣರು ಹಿಂಗೆ ಕಣ್ಣೀರು ಹಾಕಿನೇ ನೀನು ಕಾಣಲೇಬೇಕು ಅಂತ ಹಠ ಹಿಡಿದು ಕಾಣಿಸ್ಕೊಳ್ಳುವಂತೆ ಮಾಡಿದ್ದು. ಅದಕ್ಕೆ DVG ತುಂಬಾ ಚೆನ್ನಾಗಿ ಹೇಳ್ತಾರೆ, ಕೆಲವರಿಗೆ ಹೆಂಗಿರುತ್ತೆ ಅಂದ್ರೆ ಭಗವಂತನ ದ್ವೇಷ ಅವ್ರು ಉತ್ಕಟವಾಗಿ ದ್ವೇಷಿಸ್ತಾರಂತೆ. ಅದು ಹಿರಣ್ಯಕಶ್ಯಪುನ ಥರ.
ಇನ್ನು ಕೆಲವರು ಉತ್ಕಟವಾಗಿ ಪ್ರೀತಿಸ್ತಾರೆ, ಪ್ರಹ್ಲಾದನ ಥರ. ಕಂಬದಲ್ಲೋ ಬಿಂಬದಲ್ಲೋ ಅವರಿಗೆ ಭಗವಂತ ಕಾಣಿಸ್ಕೊಳ್ತಾನೆ. ನೀವು ಹಿರಣ್ಯಕಶ್ಯಪನ್ ನೋಡಿ, ಅವರಿಗೆ ಹರಿಯ ಪ್ರತ್ಯಕ್ಷ ಆಗಿದ್ದು ಹೇಗೆ ಅಂತಂದ್ರೆ, ಕಂಬ ಒಡೆದ ಮೇಲೆ ಹರಿ ಬಂದ. ದ್ವೇಷ ಮಾಡಿದವನಿಗೂ ಹರಿಯ ಪ್ರತ್ಯಕ್ಷ ಆಯಿತು, ಯಾರು ಪ್ರೀತಿಸಿದ್ನೋ ಅವನಿಗಾಯ್ತು. ಅವ್ರು ಮುಂದುವರೆದು ಹೇಳ್ತಾರೆ, ನಾನು ನೀವು ಹೆಂಗಿದ್ದೀವಿ ಅಂತಂದ್ರೆ ಸಿಂಬಳದಲ್ಲಿ ಸಿಕ್ಕಾಕೊಂಡ್ರು ನೊಣಗಳ ಥರ ಇದ್ದೀವಿ ಅಂತ. ಏನು ಕೆಡದಾಗಿರ್ಬೋದು ಅಂತ ನಾವು ಥೇಟ್ ಹಂಗೆ ಅಂತ. ಈ ಶಕಟಾಸುರ ಹೀಗೆ ಅವನು ಪಕ್ಕ ಮಾಡಬಾರದನ್ನು ಮಾಡಿ ಅನೇಕ ವರ್ಷಗಳ ಕಾಲ ಬೆಂದು 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 ಈಗ ಶಕಟಾಸುರ ರಾಕ್ಷಸನ ಸ್ವರೂಪ ತಗೊಂಡು ಬಂದಿದ್ದಾನೆ. ಅವನಿಗೊಂದು ವರ ಸಿಕ್ಕಿತ್ತು, ಕೃಷ್ಣನ ಪಾದ ಸ್ಪರ್ಶದಿಂದ ನೀನು ಮುಕ್ತಿಯನ್ನು ಪಡ್ಕೊಳ್ತೀಯ ಅಂತ. ಈಗ ಶಕಟಾಸುರ ಕಂಸ ಹೇಳಿದ್ದ ಅಂತ ಹೇಳಿ ಅವನು ಬಂದು ಕೃಷ್ಣನನ್ನ ಕೊಲ್ಲಬೇಕು ಅಂತ ನಿಂತಿದ್ದ. ಪ್ಲಾನ್ ಬಹಳ ಸಿಂಪಲ್ಲು. ಕೃಷ್ಣ ಬರ್ತಾನೆ, ಅವನು ಕೃಷ್ಣನನ್ನು ನನ್ನ ಬಂಡಿಯ ಕೆಳಗೆ ಮಲಗಿಸ್ತಾರೆ. ಮಲಗಿಸಿದ ತಕ್ಷಣ ಬಂಡಿ ಕಳಚ್ಕೊಂಡು ಮುರಿದು ಕೃಷ್ಣನ ಮೇಲೆ ಬಿದ್ದರೆ ಆಯ್ತಪ್ಪ. ಪುಟ್ಟ ಹುಡುಗ, 3 ತಿಂಗಳು ಹುಡುಗ, ಬಂಡಿಯ ಯಾವುದೋ ಒಂದು ಕೀಲಿ ಮುರಿದು ಬಿದ್ದರೂ ಸತ್ತೋಗ್ತಾನೆ. ಆರಾಮಾಗಿ ಅವನ ಕತೆ ಮುಗಿಸ್ಬೋದು. ಅಲ್ಲಿಗೆ ನಮ್ಮ ಒಡೆಯನಿಗೆ ಇದ್ದಂಥ ಎಲ್ಲ ಸಮಸ್ಯೆಗಳು ತೀರ್ತವೆ ಅಂತ. ಆದರೆ ಕೃಷ್ಣ ಮಲಗಿದ್ದವನು, ಕೃಷ್ಣನ ಸೌಂದರ್ಯ ಹೆಂಗಿತ್ತು ಅಂತಂದ್ರೆ ಶಕ್ತಾಸುರ ನೋಡ್ತಾ ನೋಡ್ತಾ ಮುರಿದು ಬೀಳೋದನ್ನು ಮರೆತೇ ಬಿಟ್ಟ. ಕೃಷ್ಣನೇ ಕಾದು 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 ಸ್ವಲ್ಪ ಹೊತ್ತಿಗೆ ಕಣ್ಬಿಟ್ಟ. ಹೊಟ್ಟೆ ಹಸಿತಿದೆ ಅವನಿಗೆ. ಅಮ್ಮನ ಕರೆದ, ಗೌಜು ಗದ್ಲ, 1000 ಜನ ಸೇರ್ಬಿಟ್ಟಿದ್ದಾರೆ. ಅಮ್ಮನಿಗೆ ಸಂತೋಷ, ಎಲ್ಲರ ಎದುರುಗಡೆ ತನ್ನ ಮಗನ ಬಗ್ಗೆ ಹೇಳ್ಕೊಳ್ಳೋದು ಬಹಳ ಆನಂದ. ಹೇಳ್ಕೊಂಡು ತಿರುಗಾಡ್ತಿದ್ದಾಳೆ. ಇಲ್ಲಿ ಶಕಟಾಸುರ ನೋಡ್ದ, ಕೃಷ್ಣ ನೋಡ್ದ, ಕಿರ್ಚಾಡ್ದ, ಚೀರಾಡ್ದ. ಅಮ್ಮ ಬರಲ್ಲ ಅಂತ ಗೊತ್ತಾದಾಗ ತುಂಬ ಕೋಪ ಬಂತು ಅವನಿಗೆ. ತನ್ನ ಕಾಲಿಂದ 2 ಒದ್ದ ಶಕಟ ಗಾಡಿಗೆ ಒದ್ದ ತಕ್ಷಣ ಅದರ ಚಕ್ರ ಕಳಚಿ ಬಿತ್ತು. ಆ ಇಡೀ ಶಕಟ, ಇಡೀ ಬಂಡಿ ಚೂರು ಚೂರಾಗಿ ಬಿತ್ತು. ಕೃಷ್ಣ ಅದರ ನಡುವೆ ಅಲ್ಲೇ ನಕ್ಕೊಂಡು ನಿಂತಿದ್ದ. ಅದು ಬಿದ್ದ ಸದ್ದು ಹೆಂಗಿತ್ತು ಅಂತಂದ್ರೆ, ಇಡೀ ವೃಜಭಾಗದ ವಾಸಿಗಳೆಲ್ಲ ಓಡ್ ಬಂದು ನಿಂತು ನೋಡ್ತಾರೆ. ಎಲ್ಲ ಬಂಡಿ ಮುರಿದು ಬಿದ್ದಿದೆ. ಎಲ್ಲರೂ ಗಾಬರಿಯಾಗಿ ಕೃಷ್ಣನಿಗೆ ಏನಾಯ್ತು ನೋಡಿದ್ರೆ ನಕ್ಕೊಂಡಿದ್ದಾನೆ ಹುಡುಗ, ಏನೂ ಆಗಿಲ್ಲ ಅನ್ನೋ ಥರ. ಹೇಗಿದೆ ನೋಡಿ. ಇದಾದ್ಮೇಲೆ ಆದ್ರೂ ಒಂದು ಅಂದಾಜು ಆಗ್ಬೇಕಿತ್ತು ಅವರಿಗೆ. ಪೂತ ನೀನು ಕೊಂದವನು, ಈ ಬಂಡಿಯನ್ನು ಹೊಡೆದು ಉರುಳಿಸಿರ್ಬೋದು, ಇವನೇ ಇರ್ಬೋದು ಅಂತ ಅಂದಾಜಾಗಬೇಕು. ಆದರೆ ಕೆಲವೊಂದ್ಸಲ ನಮ್ಗೆ ಹೆಂಗಾಗುತ್ತೆ ಗೊತ್ತಾ, ನಮ್ಮೆದುರಿಗಿರೋರನ್ನ ದೇವರು ಅಂತ ಒಪ್ಕೊಳ್ಳಿಕ್ಕೆ ಮನಸ್ಸು ಒಪ್ಪಲ್ಲ. ಅದು ನಮ್ಮ ಪ್ರೇಮ ಹೆಂಗಿರುತ್ತೆ ಅಂದರೆ, ದೇವರಂದ್ರೆ ದೂರ ಆಗ್ಬಿಡ್ತಾರೆ ಅಂತ. ಅದಕ್ಕೆ ನಂದ ಹೇಳ್ಕೊಂಡ, ಛೇ ಏನು ದೇವ್ರು ಎಷ್ಟು ಚೆನ್ನಾಗಿ ಕಾಪಾಡ್ಬಿಟ್ರಪ್ಪ ಮಗುನ, ನಂಬಲಿಕ್ಕೂ ಆಗಲ್ಲ ಅಂತ. ಸಾಕ್ಷಾತ್ ದೇವರನ್ನು ಕಾಪಾಡಿ ಮತ್ತೊಬ್ಬ ದೇವರು ಅಂತ. ಅವ್ನು ಕೂಡಲೇ ಏನು ಮಾಡ್ದ, ಅಲ್ಲಿರೋ ಎಲ್ಲ ಬ್ರಾಹ್ಮಣರನ್ನ ಕರೆಸಿದ್ದಂತೆ, ಎಲ್ಲ ಬನ್ನಿ ಇಲ್ಲಿ ಅಂತ. ಅವ್ರು ಕೇಳಿದ್ರೆ ಏನು ಅಂತ, ಆಶೀರ್ವಾದ ಮಾಡಿ ಅವನಿಗೆ ದೀರ್ಘಾಯುಸ್ಸು. ಅವನು ದೀರ್ಘಾಯುಸ್ಸು ಆಶೀರ್ವಾದ ಕೇಳ್ಕೊಳ್ಬೇಕಾದ್ರೆ ಅವನು ಸುಂದರವಾದ ಒಂದು ಮಾತನ್ನು ಹೇಳ್ತಾನೆ. ಯಾರು ಸದಾಕಾಲ ಅಸೂಯಾಪರರೋ, ಯಾವತ್ತೂ ಸತ್ಯವನ್ನೇ ನುಡಿತಾರೋ, ಬೇರೆಯವರ ಮೇಲೆ ಯಾವತ್ತೂ ಅವರು ಅಸೂಯೆಯನ್ನು ಪಡೆಯಲ್ಲ, ಯಾವಾಗಲೂ ಈ ಥರದ ಚಿಂತನೆ ಇರುವಂಥ ವ್ಯಕ್ತಿಗಳು ಏನು ಆಶೀರ್ವಾದ ಮಾಡ್ತಾರೋ ಅದು ಹಾಗೆಯೇ ಆಗುತ್ತೆ. ದಯವಿಟ್ಟು ಬಂದು ಆಶೀರ್ವಾದ ಮಾಡಿ ಅಂತ ಕರ್ಕೊಂಡು ಬಂದು ಮಗು ಎದುರಿಗೆ ನಿಲ್ಲುತ್ತಾ. ಮಗುಗೆ ಆಶೀರ್ವಾದ ಮಾಡಲಾಯಿತು. ತಾಯಿ ಮಗುನ ತಪ್ಪಿಕೊಂಡು ತಾಯಿ ಮಗುಗೆ ಹಾಲು ಕುಡಿಸ್ತಾಳೆ. ಅಯ್ಯೋ ನನ್ನ ಕಂದ ಅಂತ ಅವಳಿಗೆ ಗೊತ್ತೇ ಇಲ್ಲ, ಸಾಕ್ಷಾತ್ ಭಗವಂತ ನನ್ನ ಎದುರಿಗಿದ್ದಾನೆ ಅಂತ. ಇದು ಎಷ್ಟು ಚೆನ್ನಾಗಿದೆ ಯೋಚನೆ ಮಾಡಿ. ಆ ಯಶೋದೆಯ ಭಾಗ್ಯವನ್ನು ಎಷ್ಟು ವರ್ಣಿಸಿದರೂ ಕಡಿಮೆನೆ. ಮಗುವನ್ನು ತನ್ನ ತೊಡೆ ಮೇಲೆ ಇಟ್ಟುಕೊಂಡು ಆಟ ಆಡಿಸ್ಬಿಡ್ತಾಳಲ್ಲ, ಸಾಕ್ಷಾತ್ ಭಗವಂತನನ್ನು ಮಗುವಾಗಿ ಆಟವಾಡಿಸುವಂಥ ಭಾಗ್ಯ ಎಷ್ಟು ಜನರಿಗೆ ಸಿಗ್ಬೋದು. ನಮ್ಮ ಮಗುವನ್ನೇ ಭಗವಂತ ತಿಳ್ಕೊಂಡು ಆಟ ಆಡಿಸೋದು ಬೇರೆ, ಆದರೆ ಭಗವಂತನನ್ನೇ ಮಗು ಅಂತ ಆಟ ಆಡಿಸ್ಬೇಕು ಅಂದರೆ ಅದು ಸಾಮಾನ್ಯರಿಗೆ ಸಾಧ್ಯ ಆಗಲ್ಲ. ನಿಮ್ಗೆ ಗೊತ್ತಿರ್ಬೋದು, ರಾಮಕೃಷ್ಣರ ಬದುಕಿನಲ್ಲೂ ಒಂದು ಘಟನೆ ಬರುತ್ತೆ. ಗೋಪಾಲೇರ್ಮ ಅಂತ ಇದ್ಲು. ಗೋಪಾಲೇರ್ಮ ಹೆಂಗಿದ್ಲು ಅಂತಂದರೆ, ಪುಟ್ಟ ಮಗು ಬಾಲಕೃಷ್ಣನನ್ನು ಪೂಜೆ ಮಾಡ್ತಿದ್ದವಳು. ಬಾಲಕೃಷ್ಣ ಅವಳ ಜೊತೆಗೆ ಬಂದು ಆಟ ಆಡ್ತಿದ್ದ. ಹೆಂಗೆ ಆಟ ಆಡ್ತಾ ಇದ್ದ ಗೊತ್ತಾ? ಹೇಗೆ ಯಶೋದೆ ಜೊತೆಗೆ ಆಟ ಆಡ್ತಿದ್ನೋ ಹಾಗೆಯೇ ಬಾಲಕೃಷ್ಣ ಗೋಪಾಲೇರ್ಮ ಜೊತೆಗೆ ಆಟ ಆಡ್ತಾ ಇದ್ದ. ರಾಮಕೃಷ್ಣರು ಅದೊಂದ್ಸಲ ಆಟ ಆಡ್ತಾ ಅವನು ಓಡಿ ಬಂದ. ಗೋಪಾಲೇರ್ಮ ಅಟ್ಟಿಸ್ಕೊಂಡು ಬಂದು ಓಡಿ ಬಂದ ಈ ಬಾಲಕೃಷ್ಣ ರಾಮಕೃಷ್ಣರೊಳಗೆ ಸೇರ್ಕೊಂಡ್ಬಿಟ್ಟ. ಅದನ್ನ ನೋಡಿದ್ಮೇಲೆ ಅವಳಿಗೆ ಅನ್ನಿಸ್ತು, ಅಯ್ಯೋ ಇದೇ ಬಾಲಕೃಷ್ಣನ, ನಂಗೆ ಗೊತ್ತೇ ಆಗಿರಲಿಲ್ಲ ಇಟ್ಟು ದಿನ ಅಂತ. ಆ ನಂತರ ರಾಮಕೃಷ್ಣರನ್ನೇ ಬಾಲಕೃಷ್ಣನನ್ನ ಥರ ಆಕೆ ನೋಡಿಕೊಂಡು ಪ್ರೀತಿಸಿದ್ಲು. ಆದರೆ ರಾಮಕೃಷ್ಣರಿಗೆ ಯಾವಾಗಲೂ ಇತ್ತು, ಇದನ್ನು ನರೇಂದ್ರನ ಬಾಯಲ್ಲಿ ಹೇಳಿಸ್ಬೇಕು. ನರೇಂದ್ರ ವೈಚಾರಿಕ ವ್ಯಕ್ತಿ. ಅವನು ಹೆಂಗಿದ್ದ ಅಂದರೆ ಇವನ್ನೆಲ್ಲ ನಂಬ್ತಿರ್ಲ, ಹೋಗ್ರಿ ಇವೆಲ್ಲ ಸುಳ್ಳು ಅಂತ. ಏನು ತಲೆರಟೆ ಎಲ್ಲ ಮಾತಾಡ್ತೀರಾ, ದೇವರೆಲ್ಲ ಕಾಣಿಸೋದು ನಿಜಾನ, ಸುಮ್ಮನೆ ಮೂರ್ತಿಗೆ ಪೂಜೆ ಮಾಡ್ಕೊಂಡಿರ್ತೀರ, ಏನು ಉಪಯೋಗ ಅಂತ. ರಾಮಕೃಷ್ಣರು ಇಟ್ಟು ಹೇಳಿದ ನಂತರವೂ ಹಿಂಗಿದ್ದ ಅವನು. ನಮ್ಮ ಸಮಾಜದ ಪ್ರಭಾವ, ಇಂಗ್ಲೀಷಿನ ಪ್ರಭಾವ ಭಾರಿ ಜೋರಾಗಿತ್ತು. ರಾಮಕೃಷ್ಣರು ಏನು ಮಾಡಿದ್ರು, ಒಂದ್ಸಲ ಗೋಪಾಲೇರ್ಮ ಬಂದಾಗ ನರೇಂದ್ರನ ಕರೆದು ಕೂರಿಸಿದ್ರು, ಕೂತ್ಕೊಳ್ಳಿ ಕಡೆ ಹೇಳ್ದ, ಏನೀಗ ಮಾತಾಡ್ದ ಅವ್ರ ಜೊತೆ. ಅವಳು ಹೇಳಿದ್ದು ಸತ್ಯನೋ ಸುಳ್ಳು ಅಂತ ನೀನು ಹೇಳಬೇಕು ಅಂತ. ನರೇಂದ್ರ ಆಯ್ತು ಹೇಳು ಅಂತ.
ಗೋಪಾಲಮ್ಮ ವರ್ಣನೆ ಮಾಡ್ತಿದ್ಲಲ್ಲ, ಹೆಂಗೆ ವರ್ಣನೆ ಮಾಡ್ತಿದ್ಲು ಗೊತ್ತೇನು? ನನ್ನ ಎದುರುಗಡೆ ಗೋಪಾಲ ಬರ್ತಾನೆ, ನಾನು ಮೊಸರು ಕಡಿಲಿಕ್ಕೆ ನಿಂತರೆ ಬೆಣ್ಣೆ ತೆಗಿಬೇಕು ಅಂತ ನಿಂತ್ಕೊಂಡ್ರೆ ಅವನ ಎದುರುಗಡೆ ನನ್ನ ಕೂದಲು ಎಳಿತಾನೆ, ನನ್ನ ಕೀಟ್ಲೆ ಮಾಡ್ತಾನೆ. ಕೊನೆಗೆ ನಾನು ಬೆಣ್ಣೆ ಕಡಿದು ಆ ಬೆಣ್ಣೆ ತೆಗಿಯೋ ಮುಂಚೆನೆ ಆ ಪಾತ್ರೆ ಒಳಗೆ ಕೈ ಹಾಕಿ ಬೆಣ್ಣೆ ತಿಂತಾನೆ. ನನಗೆ ಎಷ್ಟು ಕಷ್ಟ ಕೊಡ್ತಾನೆ ಅಂದರೆ ನಂಗೆ ಸಹಿಸ್ಕೊಳಕ್ಕಾಗದಿರೋಷ್ಟು ಕಷ್ಟ ಕೊಡ್ತಾನಪ್ಪ. ಆದರೂ ಬಹಳ ಖುಷಿಯಾಗುತ್ತೆ ಅವನ ಜೊತೆ ಆಟ ಆಡೋದು ಅಂತ ಆಕೆ ಹೇಳ್ತಾ ಇದ್ದಿದ್ದು. ಅವಳ ಭಾವ, ಅವಳ ಕಂಗಳಲ್ಲಿರುವಂಥ ಆ ಕೃಷ್ಣ ಪ್ರೇಮವನ್ನು ಕಂಡಂಥ ನರೇಂದ್ರ ಕೊನೆಯಲ್ಲಿ ಏನು ಹೇಳಿದ್ನಂತೆ ಗೊತ್ತಾ? ತಾಯಿ, ನೀನು ಕಂಡಿದ್ದು ಯಾವುದೂ ಸುಳ್ಳಲ್ಲ, ಸತ್ಯವನ್ನೇ ಅನುಭವಿಸ್ತಾ ಇದೆಯಾ ನೀನು ಅಂತ ನರೇಂದ್ರ ಒಪ್ಕೊಂಡಲ್ಲ. ರಾಮಕೃಷ್ಣರು ಬಹಳ ಖುಷಿ ಆಗ್ಬಿಡ್ತಾರೆ, ಪರವಾಗಿಲ್ಲ ಪರವಾಗಿಲ್ಲ, ಹಾಗಿದ್ರೆ ಇವಳು ಕಂಡಿದ್ದು ಸತ್ಯ ಅಂತ ಆಯ್ತು ಅಂತ ಅವ್ರು ತಮಾಷೆ ಮಾಡೋದೇ ಹೀಗೆಲ್ಲ. ಆದರೆ ಈ ಸತ್ಯದ ವಿಚಾರಗಳು ಎಷ್ಟು ಚೆನ್ನಾಗಿವೆ ಅಂತಂದ್ರೆ, ಆಟ ಆಡುವಾಗ ಅನೇಕರಿಗೆ ರಾಮಕೃಷ್ಣರು ಎದುರಿಗಿದ್ದವರು ಭಗವಂತ ಅಂತ ಗೊತ್ತಿರಲಿಲ್ಲ. ಕೆಲವರಿದ್ರು, ಹೆಂಗಿದ್ರು ಅಂತಂದ್ರೆ ರಾಮಕೃಷ್ಣರು ಭಗವಂತ ಅಲ್ಲ, ರಾಮಕೃಷ್ಣರು ಮುಟ್ಟಿರುವಂತ ಕುದುರೆ ಗಾಡಿ ಕೂಡ ದೇವರಿಗೆ ಸಮಾನ. ಆ ಭಾವ ಹೆಂಗಿರ್ಬೋದು ಯೋಚನೆ ಮಾಡಿ. ಕೃಷ್ಣನನ್ನ ಹಂಗೆ ಕಂಡವ್ರು ಬಹಳ ಕಡಿಮೆ. ಅವನ ಜೊತೆಯಲ್ಲಿದ್ದಾಗ ಯಾರಿಗೂ ಅವನನ್ನು ದೇವರು ಅಂತ ಒಪ್ಪಿಕೊಳ್ಳೋ ಮನಸ್ಥಿತಿ ಇರಲಿಲ್ಲ. ದೇವರು ಅಂತ ಒಪ್ಪಿಕೊಂಡ್ಬಿಟ್ರೆ ಸ್ವಲ್ಪ ದೂರ ಆಗ್ಬಿಡ್ತಾನೆ ಅಂತ. ತಾಯಿ ಅಂತೂ ಯಾವ ಕ್ಷಣಕ್ಕೂ ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ. ಹಿಂಗಾಗಿ ಅವನ ಹೆಂಗೋ ಸಮಾಧಾನ ಮಾಡಿಕೊಂಡು ಈಗ ಅವನ ಮತ್ತೆ ಮನೆಗೆ ಕರ್ಕೊಂಡು ಬಂದರು. ಅವತ್ತಿನ ಹಬ್ಬ ಬಹಳ ಚೆನ್ನಾಗಾಯ್ತು, ಖುಷಿ ಆಯ್ತು. ಕಂಸನಿಗೆ ಚಡಪಡಿಕೆ ಶುರುವಾಯಿತು. ಈ ಸಾವು ಖಾತ್ರಿ ಆದಾಗ ಅದನ್ನು ಎಂಜಾಯ್ ಮಾಡೋದು ಬಹಳ ಕಷ್ಟ, ಸುಲಭ ಇಲ್ಲ. ನಾಳೆ ಸಾಯ್ತೀವಿ ಅಂತ ನಮಗೇನಾದರೂ ಜ್ಯೋತಿಷ್ಯದಲ್ಲಿ ಹೇಳಿಬಿಟ್ರೆ ನಾವು ಯಾರು ನಾಳೆವರೆಗೂ ಕಾಯದೇ ಇಲ್ಲ, ಇವತ್ತೇ ಸತ್ತೋಗ್ಬಿಟ್ಟಿರ್ತೀವಿ, ಹೆದರ್ಕೊಂಡೇ ಸತ್ತೋಗ್ಬಿಟ್ಟಿರ್ತೀವಿ ಅಂತ. ಸಾವು ಅನ್ನೋದು ಅಷ್ಟು ಭಯಾನಕ. ಈ ಕಂಸನಿಗಂತೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ, ದೇವಕಿಯ 8ನೇ ಮಗು ನಿನ್ನನ್ನು ಸಾಯಿಸುತ್ತೆ. ಸುಮ್ಮನಾದ್ರೂ ಇರಬೇಕಿತ್ತು, ಸುಮ್ಮನೆ ಇದ್ದಿದ್ರೆ ಹೆಂಗೋ ಸತ್ತೋಗಿರ್ತಿದ್ದ ಅವನು. ಸಾಯೋದಕ್ಕೂ ಸುಮ್ಮನೆ ಬಿಡಲಿಲ್ಲ. 8ನೇ ಮಗು ಕೊಲ್ಲುತ್ತೆ ಅಂತ ಹೇಳ್ತು. 7ನೇ ಮಗುವರೆಗೂ ಎಲ್ಲ ಹೋದ ನಂತರ 8ನೇ ಮಗು ನಾಪತ್ತೆ ಮಾಡಿ 8ನೇ ಮಗು ಇವನ್ ಯಾವ ಯೋಗಮಾಯನ್ ಕೊಲ್ಲಿಕ್ಕೆ ಅಂತ ಹೋಗಿದ್ನೋ, ಆ ಯೋಗಮಾಯ ಆದ್ರೂ ಸೈಲೆಂಟ್ ಆಗಿ ಹೋಗಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಹೋಗೋ ಮುಂಚೆ ಹೇಳ್ತು, ನಿನ್ನನ್ನು ಕೊಲ್ಲಬೇಕಾಗಿರೋ ಮಗು ಅದಾಗಲೇ ಬೇರೆ ಕಡೆ ಬೆಳೀತಿದೆ, ಹೋಗು ಅಂತ. ಇನ್ನೊಂದು ಸ್ವಲ್ಪ ಟೆನ್ಷನ್ ಇಡ್ತು ಒಳಗೆ. ಯೋಚನೆ ಮಾಡು, ಹೆಂಗೆ ಮಾಡಿ ಹೆಂಗಿರ್ಬೋದು ಅಂತ. ಭಗವಂತ ತನ್ನ ಪ್ರೀತಿಯನ್ನ ಹೆಂಗ್ ಬೇಕಿದ್ರೂ ಬೆಳೆಸ್ಕೊಳ್ಬಲ್ಲ. ನಮಗೆ ಹೆದರಿಸಿ ಆದ್ರು ಅದಕ್ಕೆ ಹೇಳ್ತಾಳಲ್ಲ ಕುಂತಿ, ನನಗೆ ಕಷ್ಟ ಕೊಡು ಯಾವಾಗಲೂ, ಯಾಕೆಂದ್ರೆ ನಿನ್ನ ನೆನಪು ಸದಾಕಾಲ ಇರುತ್ತೆ ಅಂತ. ಭಗವಂತ ನೀವು ಅವನ್ನ ನೆನಪಿಸ್ಕೊಳ್ಬೇಕು ಅಂತ ಮಾಡಬೇಕು ಅಂದ್ರೆ ಏನು ಬೇಕಿದ್ರು ಮಾಡಬಲ್ಲ. ಐಶ್ವರ್ಯ ಕೊಡಬಲ್ಲ, ಕೊಟ್ಟು ಹಂಗೆ ಕಿತ್ಕೊಂಡು ಈಗ ಬಾಯಿಲಿ ನಾನು ಕರೆಸ್ಕೊಳ್ತೀನಿ ಅಂತ. ಎಷ್ಟು ಚೆನ್ನಾಗಿ. ಕಂಸನಿಗಂತೂ ಮರಿಲಿಕ್ಕೆ ಬಿಡಲಿಲ್ಲ. ಆ ಯೋಗಮಾಯ ಹೋಗಿದ್ದು ಇವನಿಗೆ ಎಷ್ಟು ಗಾಬರಿ ಆಯ್ತು ಅಂತಂದ್ರೆ, ಯಾರು ಇಲ್ಲ ಅಂತ ಮೊದಲು ಅನ್ಕೊಂಡ, ಆದ್ರೂ ನೋಡೋಣ ಅಂತ ಪೂತನಿನ್ ಕಳಿಸ್ದ. ಅವಳು ಸತ್ತ ಮೇಲೆ ಇವನ್ ಟೆನ್ಷನ್ ಡಬಲ್ ಆಯ್ತು, ಇನ್ನು ಖಾತ್ರಿ ಅಂತ. ಶಕಟಾಸುರ ಕೊಂದು ಬರ್ತಾನೆ ಅನ್ಕೊಂಡ್ರೆ ಅವನೂ ಸತ್ತ ಮೇಲೆ ಈಗೇನಾಗಿರೋಳಾಗತ್ತೆ. ಆದ್ರೆ ಅವನು ಬಿಡ್ಲಿಲ್ಲ ಪ್ರಯತ್ನ. ಅವನಿಗೆ ಇಷ್ಟೊತ್ತಿಗೆ ಖಾತ್ರಿಯಾಗಿ ಅವನು ಕೂಡ ವೃಜಕ್ಕೆ ಬಂದು ಇವನ ಕಾಲಿಗೆ ಬಿದ್ದು, ನಾನು ನಿನ್ನ ಸೇವಕ ಕಣಪ್ಪ, ಇನ್ ಮುಂದೆ ಹಿಂಗಿರಲ್ಲ ಅಂತ ಹೇಳ್ಕೊಂಡಿದ್ರೆ ಬದುಕಾದ್ರೂ ಆಗೋಗಿರ್ತಿತ್ತು. ಆದ್ರೆ ಅವನೇನ್ ಮಾಡ್ದ, ಈಗ ಇನ್ನೊಂದು ಪ್ರಯತ್ನ ಮಾಡ್ದ, ಇನ್ನೊಬ್ಬ ರಾಕ್ಷಸನನ್ನ ಕಳಿಸ್ಕೊಟ್ಟ. ತೃಣಾವರ್ತ ಅಂತ ಅವನ ಹೆಸರು. ಈ ತೃಣಾವರ್ತ ಅನ್ನೋ ರಾಕ್ಷಸನು ಕೂಡ ಹಿಂದೆ ಒಬ್ಬ ರಾಜನಾಗಿದ್ದು ಅವನು ತನ್ನ ರಾಣಿಯರೊಂದಿಗೆ ಜಲಕ್ರೀಡೆ ಮಾಡ್ಕೊಳ್ತಾ ಇದ್ದ. ಅಪ್ಸರೆಯರಿದ್ರೋದ್ರಲ್ಲಿ ಈ ಅಪ್ಸರೆಯರ ಜೊತೆ ಜಲಕ್ರೀಡೆ ಮಾಡ್ತಾ ಖುಷಿಯಾಗಿರೋ ಸಂದರ್ಭದಲ್ಲಿ ನಾರದರು ಬಂದ್ಬಿಟ್ಟು. ನಾರದರು ಅಲ್ಲಿಗೆ ಬಂದಾಗ ಇವನು ಎದ್ದು ಓಡಬೇಕಿತ್ತು, ಆದರೆ ಓಡಲಿಲ್ಲ. ಶಾಪಗ್ರಸ್ತನಾಗಿ ಅವನೊಬ್ಬ ರಾಕ್ಷಸನಾಗಿ ಬಂದ್ಬಿಟ್ಟ. ರಾಕ್ಷಸನಾಗಿ ಬಂದಂತಹ ತೃಣಾವರ್ತ ಈಗ ಅವನಿಗೆ ಶಾಪದಲ್ಲಿ ಒಂದೇನಿತ್ತು ಅಂದ್ರೆ, ಕೃಷ್ಣ ನಿನ್ನನ್ನು ಉದ್ಧರಿಸ್ತಾನೆ ಅಂತಿತ್ತು. ಹೀಗಾಗಿ ತೃಣಾವರ್ತನನ್ನ ಕರೆದಂತ ಕಂಸ, ನೀನು ಕೃಷ್ಣನನ್ನ ಕೊಂದು ಬರಬೇಕು ಅಂತ ಕಳಿಸ್ಕೊಟ್ಟ. ಈಗ ತೃಣಾವರ್ತ ಕೃಷ್ಣನನ್ನು ಕೊಲ್ಲಿಕ್ಕೆ ಬಂದ. ತೃಣಾವರ್ತ ಯಾವ ರೂಪದಲ್ಲಿ ಬಂದ ಅಂತಂದ್ರೆ, ಸುಂಟರ ಗಾಳಿಯ ರೂಪದಲ್ಲಿ ಬಂದ. ತಾಯಿ ಯಶೋದೆ ಕೃಷ್ಣನನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ಲು. ಸುಂಟರ ಗಾಳಿಯ ರೂಪದಲ್ಲಿ ತೃಣಾವರ್ತ ಬರ್ತಿದ್ದಾನೆ ಅಂತ ಗೊತ್ತಾಯ್ತು ಕೃಷ್ಣನಿಗೆ. ಅಮ್ಮ ತನ್ನನ್ನು ತೊಡೆ ಮೇಲೆ ಮಲಗಿಸ್ಕೊಂಡ್ರೆ ಸುಂಟರ ಗಾಳಿಯಲ್ಲಿ ಅಮ್ಮನೂ ಹಾರೋಗ್ಬಿಡ್ತಾಳೆ. ಅವಳನ್ನು ಉಳಿಸ್ಕೊಳ್ಬೇಕಾದ್ರೆ ಮತ್ತೆ ಕಷ್ಟಪಡ್ಬೇಕು ನಾನು. ಅದಕ್ಕೆ ನಾನು ಮತ್ತು ತೃಣಾವರ್ತ ಬಿಟ್ಟರೆ ಯಾರೂ ಇರಬಾರ್ದು ಅನ್ನೋ ಪ್ರಜ್ಞೆ ಇತ್ತಲ್ಲ ಈ ಹುಡುಗನಿಗೆ. ಅವನೇನು ಮಾಡ್ದ, ಅಮ್ಮನ ತೊಡೆಯ ಮೇಲೆ ಭಾರವಾಗಲಿಕ್ಕೆ ಶುರುವಾಗ್ಬಿಟ್ಟ. ತೂಕ ಜಾಸ್ತಿ ಮಾಡ್ಕೊಂಡ. ಅಮ್ಮನಿಗೆ ಅನ್ನಿಸ್ತು, ಯಾಕೋ ಕೃಷ್ಣ ತುಂಬ ಭಾರ ಆಗಿದ್ದಾನೆ, ಮಲಗಿಬಿಟ್ಟಿದ್ದಾನಲ್ಲ, ಪಕ್ಕಕ್ಕೆ ಮಲಗಿಸ್ತೀನಿ ಅಂತ ಪಕ್ಕಕ್ಕೆ ಮಲಗಿಸಿದ್ಲು. ಕೃಷ್ಣ ಮಲಗಿಸಿದ ತಕ್ಷಣ ಎದ್ದು ಕೂತ ಆಟ ಆಡ್ತಾ ಇದ್ದ. ಅಮ್ಮನಿಗೆ ಸ್ವಲ್ಪ ಸಮಾಧಾನ ಆಯಿತು, ಎದ್ದು ಹೋದ್ಲು. ಅಮ್ಮ ಆ ಕಡೆ ಎದ್ದೋಗ್ತಿದ್ದಂತೆ ಆ ಸುಂಟರ ಗಾಳಿ ಸರಿಯಾದ ಸಮಯಕ್ಕೆ ಬಂತು. ಸುಂಟರ ಗಾಳಿ ಈ ಬಾಲಕೃಷ್ಣನನ್ನ ಹಾರಿಸ್ಕೊಂಡು ಹೋಯ್ತು ಆಕಾಶದ ಎತ್ತರಕ್ಕೆ.
ಸುಂಟರ ಗಾಳಿ ಹೆಂಗಿತ್ತು ಅಂತಂದ್ರೆ ಇಡೀ ವೃಷಭೂಮಿ ಧೂಳಿನಿಂದ ತುಂಬೋಗ್ಬಿಡ್ತು. ಎದುರಿಗೆ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಎದುರಿಗೆ ಏನ್ ನಡೀತಿದೆ, ಎದುರಿಗೆ ಯಾರಿದ್ದಾರೆ ಗೊತ್ತಾಗದವರೊಟ್ಟು ಧೂಳು ತುಂಬಿಕೊಳ್ತು. ತಾಯಿಗೆ ಎದುರಿಗಿರೋದೇನೋ ಕಾಣ್ತಿಲ್ಲ, ಆದರೆ ಅವಳ ಹೃದಯ ನನ್ನ ಮಗುವಿಗೆ ಏನಾಯ್ತು ಅಂತ ಪರಿತಪಿಸ್ತು. ಸುಂಟರ ಗಾಳಿ ಮೇಲಕ್ಕೆ ಹೋದ ತಕ್ಷಣ ಯಾವಾಗ ನಿಚ್ಚಳ ಆಯ್ತೋ ಎಲ್ಲರ ಕಣ್ಣು ಮೊದಲು ಹೋಗಿದ್ದು ಕೃಷ್ಣ ಇದ್ದ ಜಾಗಕ್ಕೆ. ಕೃಷ್ಣ ಎಲ್ಲೋದ, ಸುಂಟರ ಗಾಳಿ ತಗೊಂಡು ಹೋಯ್ತು ಅವನನ್ನ ಅಂತ ಎಲ್ಲರೂ ಗಾಬರಿಯಾಗಿದ್ರು. ಸುಂಟರ ಗಾಳಿಯಲ್ಲಿದ್ದಂಥ ತೃಣಾವರ್ತ ಅನ್ನೋ ರಾಕ್ಷಸ ಕೃಷ್ಣನ ಹಾರಿಸ್ಕೊಂಡು ಹೋದ. ಕೃಷ್ಣ ಏನು ಮಾಡ್ದ, ಆ ತೃಣಾವರ್ತನನ್ನ ಗಟ್ಟಿಯಾಗಿ ಹಿಡ್ಕೊಂಡ, ತಬ್ಬಿಕೊಂಡ. ಅನೇಕರು ಹೇಳ್ತಾರೆ ಕೃಷ್ಣ ಅವನ ಕತ್ತನ್ನು ಹಿಸ್ಕದ ಅಂತ. ಕೃಷ್ಣ ಹಂಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣ ಕೊಲ್ಲೋದು ಅಂದರೆ ಆ ಕೊಲ್ಲೋದು ತುಂಬ ವಿಶೇಷವಾಗಿರುತ್ತೆ. ಕೃಷ್ಣ ಅವನನ್ನು ಪ್ರೀತಿಯಿಂದ ತಬ್ಬಿಕೊಂಡ ಅಷ್ಟೇ. ತಬ್ಬಿಕೊಂಡ ಕೃಷ್ಣ ಎಷ್ಟು ಭಾರ ಆದ ಅಂತಂದ್ರೆ ಆಕಾಶದ ಎತ್ತರಕ್ಕೆ ಹಾರಿದ ಸುಂಟರ ಗಾಳಿಗೆ ಇವನ್ ತೂಕವನ್ನು ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಆ ಭಾರ ಇವನ್ ಬೇರೆ ಬಿಡ್ತಿಲ್ಲ. ಬಿಟ್ಟಾದ್ರೂ ಹೋಗೋಣ ಅಂತಂದ್ರೆ ಕೃಷ್ಣನೇ ಹಿಡಿದು ಬಿಟ್ಟಿದ್ದ. ಕೃಷ್ಣನನ್ನ ನಾವು ಹಿಡ್ಕೊಳ್ಳೋದು ಕಷ್ಟ, ಆದರೆ ಕೃಷ್ಣನೇ ಹಿಡಿದು ಬಿಟ್ಟರೆ ಬಿಟ್ಟು ಹೋಗೋದು ಕಷ್ಟ. ಏನು ಚೆನ್ನಾಗಿದೆ ಇದು, ಆಲೋಚನೆ ಮಾಡಬೇಕಾಗಿರೋ ಸಂಗತಿ. ನಾವು ಹಿಡಿಬೇಕಾದ್ರೆ ಬಹಳ ಪ್ರಯಾಸ ಪಡಬೇಕು, ಆದರೆ ಕೃಷ್ಣನೇ ಹಿಡಿದು ಬಿಟ್ಟರೆ ಏನು ಚೆನ್ನಾಗಿರುತ್ತೆ. ಇದಕ್ಕೆ ರಾಮಕೃಷ್ಣರು ಉದಾಹರಣೆ ಕೊಡ್ತಾರೆ. ರಾಮಕೃಷ್ಣರು ಯಾವುದನ್ನೂ ಬಿಟ್ಟಿಲ್ಲ. ಅವ್ರು ಎಷ್ಟು ಸುಂದರವಾದ ಉದಾಹರಣೆ ಕೊಡ್ತಾರೆ ಅಂತಂದರೆ ಅವ್ರು ಹೇಳ್ತಾರೆ, ಕೋತಿ ಹಿಡ್ಕೊಂಡಂತೆ ಮತ್ತು ಬೆಕ್ಕು ಹಿಡ್ಕೊಂಡಂತೆ ಎರಡು ಹಿಡಿತಾ ಇದೆ ಮರಿಗಳನ್ನು ಹಿಡಿಯೋದಕ್ಕೆ. ಕೋತಿ ಏನು ಮಾಡುತ್ತಂತೆ ಗೊತ್ತಾ, ತಾನೇ ಹಿಡಿಯುತ್ತೆ. ಕೋತಿ ತನ್ನ ಅಮ್ಮನನ್ನು ತಾನೇ ಹಿಡ್ಕೊಳ್ಳುತ್ತೆ, ಎರಡೂ ಕೈ ಚಾಚಿಕೊಂಡು ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋ ಪ್ರಯತ್ನ ಮಾಡುತ್ತೆ. ಒಂದು ಕಡೆಯಿಂದ ಮತ್ತೊಂದು ಕಡೆ ಹಾರಬೇಕಾದಾಗ ಕೋತಿಯ ಮರಿ ಬೀಳೋ ಸಾಧ್ಯತೆ ಬಹಳ ಇರುತ್ತೆ. ಆದರೆ ಬೆಕ್ಕಿನ ಮರಿ ಹೇಳುತ್ತಂತೆ, ನೀನೇನು ಹಿಡ್ಕೊಳ್ಳೋ ಸಾಮರ್ಥ್ಯ ನನಗಿಲ್ಲ, ನನ್ನನ್ನು ಉಳಿಸಬೇಕು ಅಂದರೆ ನೀನೇ ಹಿಡ್ಕೋಬೇಕು ಅಂತ. ಆ ತಾಯಿ ಬಂದು ತನ್ನ ಮರಿಯನ್ನು ತಾನೇ ಕಚ್ಚಿಕೊಂಡು ಮತ್ತೊಂದು ಕಡೆ ತಗೊಂಡೋಗುತ್ತೆ. ಯಾವತ್ತೂ ಬೀಳೋ ಚಾನ್ಸ್ ಇಲ್ಲವೇ ಇಲ್ಲ. ಎಷ್ಟು ಚೆನ್ನಾಗಿದೆ ಇದು. ಭಗವಂತನೇ ನಮ್ಮನ್ನು ಹಿಡ್ಕೊಂಡು ಬಿಟ್ರೆ ಅದೊಂದು ಅದ್ಭುತವಾದ ಸಂಗತಿ. ಕೃಷ್ಣ ತೃಣಾವರ್ತನನ್ನ ಹೇಗೆ ತಬ್ಬಿಕೊಂಡ ಅಂತಂದರೆ ತೃಣಾವರ್ತನಿಗೆ ಬಿಟ್ಟು ಹೋಗೋದು ಸಾಧ್ಯವೇ ಆಗಲಿಲ್ಲ. ಆ ತೂಕ ಜಾಸ್ತಿಯಾಗಿ ತೃಣಾವರ್ತ ಅವನ ಕಣ್ಣು ಗುಡ್ಡೆಗಳು ಹೊರಗೆ ಬಂದ್ಬಿಟ್ಟು ತೃಣಾವರ್ತ ಮೇಲಿಂದ ಕೆಳಗೆ ಕುಸಿದು ಬಿದ್ದ. ರಾಕ್ಷಸಾಕೃತಿಯ ಒಂದು ಕುಸಿದು ಬಿದ್ದದನ್ನ ಇವರೆಲ್ಲರೂ ನೋಡ್ತಾ ಇದ್ರೆ ಆ ರಾಕ್ಷಸನ ಮೇಲೆ ಪುಟ್ಟ ಕೃಷ್ಣ ಆಟ ಆಡ್ಕೊಂಡು ನಿಂತಿದ್ದಾನೆ, ಎಲ್ಲೇ ಆಟ ಆಡ್ತಾ ಇದ್ದಾನೆ. ಇವ್ರಿಗೆ ಮತ್ತು ಸಮಾಧಾನ, ಅಪ್ಪ ಮತ್ತು ದೇವರು ಕೃಷ್ಣನನ್ನು ಉಳಿಸಿದ್ದಾನಂತ. ಏನು ಚೆನ್ನಾಗಿದೆ ನೋಡಿ. ಪ್ರತಿ ಬಾರಿ ಹಿಂಗೆ ನಂದನ ಬಾಯಲ್ಲಿ ಭಾಗವತದಲ್ಲಿ ತುಂಬ ಚೆನ್ನಾಗಿರೋ ಮಾತು ಹೇಳಿಸ್ತಾರೆ. ನಂದ ಏನು ಹೇಳ್ತಾನೆ ಅಂದರೆ, ನೋಡು, ಯಾರು ತುಂಬ ಪಾಪ ಮಾಡ್ತಾರೋ ಅವ್ರ ಪಾಪವೇ ಅವರನ್ನು ಕೊಲ್ಲುತ್ತೆ. ನಂದ ಹೇಳೋದು, ಅವನು ತುಂಬ ಪಾಪ ಮಾಡಿರೋದ್ರಿಂದ ಅವ್ರ ಪಾಪವೇ ಅವನು ಕೊಂದಿದೆ. ಕೃಷ್ಣ ಕೊಂದಿದ್ದಾನೆ ಅಂತಲ್ಲ, ಪಾಪಗಳೇ ಕೊಂದು ಬಿಟ್ಟಿವೆ ಅವನನ್ನ. ಮತ್ತು ಯಾರು ಸಮಚಿತ್ತರೋ ಅವ್ರು ಯಾವತ್ತೂ ಭಯದಿಂದ ಮುಕ್ತರಾಗಿರ್ತಾರೆ ಅಂತ. ಏನು ಸುಂದರವಾದ ಮಾತು ಗೊತ್ತೇನೆ. ನಾನು ಭಾಗವತದಲ್ಲಿ ಓದಬೇಕಾದ್ರೆ ಕೆಲವೊಂದು ಸಾಲುಗಳು ಬಹಳ ಇಷ್ಟ ಆಗೋದು ಈ ಕಾರಣಕ್ಕೆ. ಉಳಿದವೆಲ್ಲ ಕಥೆಗಳೇ, ಆದರೆ ಕಥೆಗಳ ನಡುವೆ ಕೆಲವು ಸಾಲುಗಳಿವೆ. ಯಾರು ಸಮಚಿತ್ತರೋ ಅವ್ರಿಗೆ ಯಾವತ್ತೂ ಹೆದರಿಕೆ ಇಲ್ಲ ಅಂತ. ಸಮಚಿತ್ತವಾಗಿರಬೇಕು, ಎಲ್ಲರನ್ನೂ ಸಮಾನವಾಗಿ ನೋಡುವಂಥದ್ದು, ಎಲ್ಲರೂ ಒಳಿತನ್ನು ಕಾಣುವಂಥದ್ದು. ಈ ಸಮಚಿತ್ತ ಯಾವಾಗ ಬರುತ್ತೋ ಹೆದರಿಕೆ ಕಾಡಲ್ಲ. ಯಾವಾಗ ಚಿತ್ತ ಏರುಪೇರಾಗುತ್ತೋ ಹೆದರಿಕೆ ಶುರುವಾಗ್ಬಿಡತ್ತೆ. ಚಿತ್ತ ಏರುಪೇರಾಗೋದು ಹೆಂಗಿರುತ್ತೆ ಗೊತ್ತೇನು? ತಾಯಿ ಮಗು ಬೆಳಿಲಿಕ್ಕೆ ಶುರು ಮಾಡಿದಾಗ ತುಂಬ ಪ್ರೀತಿಸ್ತಿರ್ತಾಳೆ. ಒಂದು ತಾಯಿ ನೋಡಿ, ಮಗು 1 ವರ್ಷ 2 ವರ್ಷದಿದ್ದಾಗ ಆ ತಾಯಿಗೆ ಏನೂ ಟೆನ್ಷನ್ ಇರಲ್ಲ. ಆ ಮಗು ಸ್ವಲ್ಪ ಬೆಳೀತಿದ್ದಂತೆ ಈ ಮಗುಗೆ ಇನ್ಯಾರೋ ಇಷ್ಟ ಆಗ್ಬಿಡ್ತಾರೇನೋ, ಈ ಮಗು ಮತ್ತೇನು ಮಾಡುತ್ತೇನೋ. ಅದು ಯೌವನಕ್ಕೆ ಬಂದ್ಮೇಲಂತೂ ಟೆನ್ಷನ್ ಜಾಸ್ತಿ. ಈ ಮಗುಗೆ ಯಾವ ಹುಡುಗ ಇಷ್ಟ ಆಗ್ತಾನೋ, ಯಾವ ಹುಡುಗಿ ಇಷ್ಟ ಆಗ್ಬಿಡ್ತಾಳೋ, ಏನು ಮಾಡ್ಬಿಡ್ತಾಳೋ. ಮದುವೆ ಮಾಡಿದ್ಮೇಲೆ ಇನ್ನು ಸ್ವಲ್ಪ ಜಾಸ್ತಿ, ಹೆಂಡತಿ ಮೇಲೆ ನನಗಿಂತ ಹೆಚ್ಚು ಪ್ರೀತಿ. ಚಿತ್ತ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ ಅಂತ. ಚಿತ್ತ ಎಷ್ಟು ಒದ್ದಾಡ್ತಿರುತ್ತೆ ಅಂತಂದ್ರೆ ಭಯವನ್ನು ಹುಟ್ಟಾಕ್ತಿರುತ್ತೆ. ಈ ಚಿತ್ತವನ್ನ ಯಾವಾಗಲೂ ಸಮಾನವಾಗಿ ಇಟ್ಕೊಂಡ್ರೆ ಏನಾದರೂ ಆಗಲಿ. ಇದು ಎಲ್ಲಿಂದ ಹುಟ್ಟುತ್ತೆ ಅಂತ ಕೇಳಿದರೆ ಭಾಗವತವೇ ತುಂಬ ಸುಂದರವಾದ ಉತ್ತರ ಕೊಡುತ್ತೆ. ನಾವೆಲ್ಲರೂ ಯಾಕೆ ಮತ್ತೊಬ್ಬರನ್ನ ಪ್ರೀತಿಸ್ತೀವಿ ಅಂತ. ಯಾಕೆ ಪ್ರೀತಿಸ್ತೀವಿ ಅಂತಂದ್ರೆ ಅವರು ನನ್ನವರು ಅನ್ನೋ ಭಾವದಿಂದ ಪ್ರೀತಿಸ್ತೀವಿ ಅಂತ, ಆತ್ಮ ಭಾವನೆಯಿಂದ. ಈ ಈ ಈ ಈ ಚಿಂತನೆಯನ್ನ ಉಪನಿಷತ್ ತುಂಬ ಚೆನ್ನಾಗಿ ಹೇಳುತ್ತೆ. ಯಾಜ್ಞವಲ್ಕ್ಯರು ಮೈತ್ರೇಯಿ ಜೊತೆ ಮಾತನಾಡಬೇಕಾದ್ರೆ ಹೇಳ್ತಾರೆ, ಈ ಒಬ್ಬ ಗಂಡ ಒಂದು ಹೆಂಡತಿಯನ್ನು ಪ್ರೀತಿಸೋದು ಆತ್ಮ ಭಾವನೆಯಿಂದ ಮಾತ್ರ. ಇವಳು ನನ್ನವಳು ಅನ್ನೋ ಕಾರಣಕ್ಕೋಸ್ಕರ, ನಾನು ಇದು ಅನ್ನೋ ಕಾರಣಕ್ಕೋಸ್ಕರ ಪ್ರೀತಿಸೋದು. ನಾವು ಯಾರನ್ನೇ ಪ್ರೀತಿಸಿದ್ರು ಆತ್ಮ ಭಾವನೆ ಇಲ್ಲದೆ ಹೋದರೆ ಪ್ರೀತಿಸಲ್ಲ ಅಂತ. ಯಾವಾಗ ಹೆಂಡತಿ ನನ್ನವಳಲ್ಲ ಅಂತ ಗೊತ್ತಾಗುತ್ತೋ ಆಗ ಅವನ ಪ್ರೀತಿ ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಗಮನಿಸಿ ನೋಡಿ, ಒಂದು ಹೆಂಡತಿಗೆ ಮದುವೆ ಆದ ಕೆಲವು ವರ್ಷಗಳ ಕಾಲ ಗಂಡನ ಮೇಲೆ ತುಂಬ ಪ್ರೀತಿ, ಆದರೆ ಮಗು ಆದಮೇಲೆ ಗಂಡನ ಮೇಲಿನ ಪ್ರೀತಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಗುವಿನ ಮೇಲೆ ಶಿಫ್ಟ್ ಆಗುತ್ತೆ. ಯಾಕೆ ಗೊತ್ತಾ? ನನ್ನ ಆತ್ಮ ಗಂಡ ಅಲ್ಲ, ನನ್ನ ಆತ್ಮ ನನ್ನ ಮಗು ಅಂತ ಅನ್ಸ್ಲಿಕ್ಕೆ ಶುರುವಾಗ್ಬಿಡುತ್ತೆ.
ಇದು ತುಂಬಾ ಗಂಭೀರವಾದ ಇದು ಇದು ಈ ಚರ್ಚೆ ಭಾಗವತವೇ ಹುಟ್ಟಾಕುವಂತ ಚರ್ಚೆ. ನನ್ನ ಆತ್ಮ ನನ್ನ ಗಂಡ ಅಲ್ಲ, ನನ್ನ ಆತ್ಮ ನನ್ನ ಮಗು ಅಂತ ಅನ್ಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಕೆಲವರು ತುಂಬಾ ಹೊತ್ತು ಕನ್ನಡಿ ಮುಂದೆ ನಿಂತ್ಕೊಂಡು ಅಲಂಕಾರ ಮಾಡ್ಕೊಳ್ತಾರಲ್ಲ, ಯಾಕೆ ಗೊತ್ತಾ? ಈ ದೇಹ ನನ್ನ ಆತ್ಮ ಅಂತ, ನನ್ನ ಆತ್ಮ ಭಾವನೆಯ ಕಾರಣಕ್ಕೋಸ್ಕರ ಇದ್ರ ಮೇಲೆ ಪ್ರೀತಿ. ಯಾವತ್ತು ದೇಹ ನನ್ನ ಆತ್ಮ ಅಲ್ಲ ಅಂತ ಅನ್ಸುತ್ತೋ ಈ ದೇಹದ ಮೇಲೆ ಪ್ರೀತಿಯೂ ಹೋಗ್ಬಿಡುತ್ತೆ. ನೀವು ಅನೇಕ ಸಂತರನ್ನು ನೋಡಿ, ಅವ್ರು ಯಾವತ್ತೂ ದೇಹ ಭಾವನೆಯಲ್ಲಿ ಇರಲೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಈ ಆತ್ಮ ನಾನಲ್ಲ ಅಂತ. ಇದು ತುಂಬಾ ಚೆನ್ನಾಗಿ ಸಂತರು ಹೇಳ್ತಾರೆ, ಆತ್ಮ ಅಂದ್ರೆ ಯಾವುದು ಅಂತ. ಯಾವುದು ನನ್ನದ್ದೋ ಅದು ಆತ್ಮ ಅಲ್ಲ. ಉದಾಹರಣೆಗೆ ಈ ಪೇಪರ್ ನನ್ನದ್ದು ಅಂತ ಹೇಳೋದಾದ್ರೆ ಈ ಪೇಪರ್ ಆತ್ಮ ಅಲ್ಲ, ನನ್ನದ್ದು ಅಂತ ನಾನೇನೋ ಹೇಳ್ತೀನಲ್ಲ, ಅದು ನಾನು ಇದೀನಲ್ಲ ಅದು ಬೇಕು ಅಂತ. ಈ ಕೇಳಿ ನೋಡಿ, ದೇಹ ಯಾರದ್ದು ಅಂತ ನಾವು ಹೇಳ್ತೀವಿ ನನ್ನದ್ದು ಅಂತ. ದೇಹ ನನ್ನದ್ದು ಅಂತ ಹೇಳುವ ನಾನು ಯಾರು? ಯಾವಾಗ ಇದು ಅರ್ಥ ಆಗುತ್ತೋ ಈ ದೇಹ ಭಾವನೆ ಕಳಚಿ ಹೋಗುತ್ತಲ್ಲ, ಆಗ ನಿಜವಾದ ಆತ್ಮದ ಕಡೆ ಹೊರಡುತ್ತೀವಿ ಅಂತ ಈ ಪ್ರೇಮದ ಕುರಿತಂತೆ ಮಾತನಾಡ್ತಾರೆ. ಅವ್ರು ಎಂಥ ಪುಣ್ಯವಂತರು, ಅಪ್ಪ ಅಮ್ಮ ಇಬ್ರು, ನಂದ ಮತ್ತೆ ಆ ಯಶೋದೆಯರು ಎಂಥ ಪುಣ್ಯವಂತರು ಅಂದರೆ ಅವರು ಭಗವಂತನ ಪ್ರೇಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಆದರೆ ಹಂಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವನು ಭಗವಂತ ಅಂತ ಒಪ್ಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ ಅವರು. ಯಾಕೆಂದರೆ ಒಪ್ಕೊಂಡ್ಬಿಟ್ರೆ ಎಲ್ಲೋ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಾವನೆ. ಇದು ತುಂಬ ಚೆನ್ನಾಗಿರೋ ಭಾವನೆ. ಅವನನ್ನು ಭಗವಂತ ಅಂತ ಒಪ್ಕೊಳ್ಳಿಕ್ಕೆ ಸಿದ್ಧಿರ್ಲಿಂಗೆ ಇದಕ್ಕೋಸ್ಕರ ನಂದ ಹೇಳ್ತಾನೆ, ವಾಹ್ ಭಗವಂತ ಮತ್ತೆ ಕಾಪಾಡ್ಬಿಟ್ನಲ್ಲ, ಮತ್ತೊಂದು ಬ್ರಾಹ್ಮಣರನ್ನು ಕರೆಸ್ದ, ಆಶೀರ್ವಾದ ಮಾಡಿಸ್ದ, ಅವ್ರಿಗೆಲ್ಲ ದಾನ ಮಾಡಿಸ್ದ, ಎಲ್ಲ ಮಾಡಿಸ್ದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಉಳ್ಕೊಂಡ್ಬಿಟ್ಟ ಅಂತ. ಯಾರನ್ನ ಇವನು ಆಶೀರ್ವಾದ ಮಾತ್ರದಿಂದ, ಕಣ್ಣಿನ ದೃಷ್ಟಿ ಮಾತ್ರದಿಂದ ಉಳಿಸಬಲ್ಲನೋ ಅವರೆಲ್ಲ ಸೇರ್ಕೊಂಡು ಇವನನ್ನು ಉಳಿಸಿದ್ರು ಅಂತ ನಂದ ಭಾವಿಸೋದು. ಎಲ್ಲ ಆಯ್ತು, ಸಮಾಧಾನ ಆಯ್ತು. ಈ ಎಲ್ರಿಗೂ ಒಂದು ಹಂತದಲ್ಲಿ ಸ್ವಲ್ಪ ಚಡಪಟಿಕೆ ಶುರುವಾಗಿತ್ತು. ಇನ್ನು ಎಷ್ಟು ದಿನ ಇಲ್ಲೇ ಇರ್ಬೇಕು ನಾವು? ಒಬ್ಬರಾದ್ಮೇಲೆ ಒಬ್ಬರನ್ನ ಕಂಸ ಕಳಿಸ್ತಾನೆ ಇದ್ದಾನೆ, ಕೊಲ್ಲಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಸ್ತಾನೆ ಇದ್ದಾನೆ. ಆದಷ್ಟು ಬೇಗ ನಾವಿಲ್ಲಿಂದ ಜಾಗ ಖಾಲಿ ಮಾಡಬೇಕು. ಆ ಜಾಗ ಖಾಲಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಿರುವಾಗಲೇ ಗರ್ಗಾಚಾರ್ಯರು ಬಂದರು. ಇಲ್ಲಿವರೆಗೂ ಇದಾಗೋವರೆಗೂ ಕೃಷ್ಣನಿಗೆ ನಾಮಕರಣವೂ ಆಗಿಲ್ಲ. ಯೋಚನೆ ಮಾಡಿ, 3-4 ತಿಂಗಳ ವೇಳೆಗೆ ಮಕ್ಕಳಿಗೆ ನಾಮಕರಣ ಮಾಡಬೇಕು. ಕೆಲವೊಂದು ಕಡೆ 11 ದಿನಕ್ಕೆ ಮಾಡ್ತಾರೆ. ಆದರೆ ಇಲ್ಲಿ ನಾಮಕರಣ ಯಾರು ಮಾಡಬೇಕು ಅನ್ನೋ ಪ್ರಶ್ನೆ ಇತ್ತು. ಹೀಗಾಗಿ ನಾಮಕರಣಕ್ಕೆ ತುಂಬ ಅರ್ಜೆಂಟ್ ಇರಲಿಲ್ಲ, ಸಮರ್ಥರೇ ನಾಮಕರಣ ಮಾಡಬೇಕು ಅಂತ. ಅದಕ್ಕೋಸ್ಕರ ಗರ್ಗಾಚಾರ್ಯರು ಯದುಕುಲದ ಕುಲಪುರೋಹಿತರು ಬಂದರು ನಂದನ ಜೊತೆ ಮಾತಾಡಲಿಕ್ಕೆ. ನನ್ನ ಜೊತೆ ಮಾತಾಡ್ತಾ ಹೇಳಿದರು, ಮಗುವಿಗೆ ನಾಮಕರಣ ಮಾಡು ಅಂದ. ಹೇಳ್ದ, ನಿಮಗಿಂತ ಶ್ರೇಷ್ಠ ವ್ಯಕ್ತಿ ಇನ್ಯಾರಿದ್ದಾರೆ? ಎರಡೂ ಮಕ್ಕಳಿಗೂ, ರೋಹಿಣಿಯ ಮಗನಿಗೂ ನೀವು ನಾಮಕರಣ ಮಾಡಬೇಕು ಮತ್ತು ಯಶೋದೆಯ ಮಗನಿಗೂ ನೀವು ನಾಮಕರಣ ಮಾಡಬೇಕು, ಬನ್ನಿ ಅಂತ. ಆದರೆ ನಂದನಿಗೆ ಎಲ್ಲ ವಿಚಾರವೂ ಗೊತ್ತಿದೆ. ಈತ ತನ್ನ ಮಗ ಅಲ್ಲ, ವಸುದೇವನ ಮಗ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ಅವ್ರು ಹೇಳಿದರು, ನೋಡು ನಂದ, ನಾನು ಯದುಕುಲ ಕುಲಪುರೋಹಿತ, ನಾನೇನಾದರೂ ಈ ನಾಮಕರಣ ಮಾಡಿಬಿಟ್ರೆ ಕಂಸನಿಗೆ ಪಕ್ಕ ಗೊತ್ತಾಗುತ್ತೆ ಇವರು ನಾಮಕರಣ ಮಾಡಿದ್ದಾರೆ ಅಂದರೆ ಅದೇ ಮಗು, ಅವನನ್ನೇ ಟಾರ್ಗೆಟ್ ಮಾಡಿ ಹಿಡಿಬೇಕು ಅಂತ. ಮತ್ತು ನಾನೇ ಪಕ್ಕ ಮಾಡಿಕೊಟ್ಟು ಈ ಮಗುವಿಗೆ ತೊಂದರೆ ಕೊಟ್ಟಂತಾಗುತ್ತೆ. ನಾನು ಮಾಡೋದು ಬೇಡ ಅಂತ ಮನಸ್ಸಿನೊಳಗಿತ್ತು ಅವರಿಗೆ. ನಾನೇ ಮಾಡಲಿ ಅಂತ ಒತ್ತಾಯ ಮಾಡಲಿ ಅಂತ. ಅದರ ಮೇಲ್ನೋಟಿಗೆ ಹೇಳಬೇಕಲ್ಲ, ಹೇಳಿಬಿಟ್ರು. ಆದರೆ ನಂದ ಏನಂತ ಗೊತ್ತಾ, ನೀವು ಮಾಡಿದ್ದೀರಿ ಅಂತ ಯಾರಿಗೂ ಗೊತ್ತಾಗದೇ ಇರೋ ಥರ ಗುಪ್ತವಾಗಿ ನಾಮಕರಣ ಮಾಡಿದರೆ. ನಾಮಕರಣ ಮಾಡೋದು ಸುಲಭ ಅಲ್ಲ. ಒಳ್ಳೆ ಹೆಸರನ್ನು ಕೊಟ್ಟು ಅದರಂತೆ ಮಗು ಆಗಲಿ ಅನ್ನೋ ಭಾವನೆ ಇದೆಯಲ್ಲ, ತುಂಬ ಶ್ರೇಷ್ಠವಾದ ಭಾವನೆ, ಅತ್ಯಂತ ಶ್ರೇಷ್ಠವಾದ ಕೆಲಸ. ಅದಕ್ಕೆ ಶ್ರೇಷ್ಠ ವ್ಯಕ್ತಿಗಳ ಕೈ ನಾಮಕರಣ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ದುರ್ದೈವ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ನಾವು ಹೆಸರಿಡ್ತೀವಲ್ಲ, ಹೆಂಗಿಟ್ಟಿರ್ತೀವಿ ಅಂದರೆ ನಾವು ಡಿಸೈಡ್ ಮಾಡ್ತೀವಿ, ಯಾರ ಕೈಯಲ್ಲೂ ಹೇಳಿಸ್ತೀವಿ ಅಷ್ಟೇ. ಹಿಂಗೆ ಇರಬೇಕು ಮಗುದು ಅಂತ. ಈ ಮಗುವಿಗೆ ನಾಮಕರಣ ಮಾಡಬೇಕು ಅಂತ ಗರ್ಗಾಚಾರ್ಯರು ಅತ್ಯಂತ ಗುಪ್ತವಾಗಿ ಆ ಮಗುವಿಗೆ ನಾಮಕರಣ ಮಾಡಿದ್ರು. ಎರಡೂ ಮಕ್ಕಳಿಗೆ ನಾಮಕರಣ. ರೋಹಿಣಿಯ ಮಗನಿಗೆ ಬಲರಾಮ ಅಂತ ಹೆಸರಿಟ್ಟರು, ರಾಮ ಅಂತ ಕರೆದ್ರು, ಬಲಭದ್ರ ಅಂತ ಕರೆದ್ರು. ಬಲಭದ್ರ ಯಾಕೆ ಅಂದರೆ ಅವನು ತುಂಬ ಬಲಿಷ್ಠನಾಗಿದ್ದ ನೋಡ್ಲಿಕ್ಕೆ. ಸಂಕರ್ಷಣ ಅನ್ನೋ ಮತ್ತೊಂದು ಹೆಸರನ್ನು ಕೊಟ್ಟರು. ಯಾಕೆ ಅಂದರೆ ಅವ್ರು ಹೇಳ್ತಾರೆ, ಇವನು ಎಂಥ ಗುಣ ಇವನದ್ದು ಅಂತಂದ್ರೆ, ಇಬ್ಬರು ಜಗಳ ಆಡ್ತಿದ್ರೆ ಅವ್ರನ್ನ ಒಂದು ಮಾಡೋ ಗುಣ, ಆಕರ್ಷಿಸುವ ಗುಣವಾಗಿದ್ದರಿಂದ ಇವನಿಗೆ ಸಂಕರ್ಷಣ ಅಂತಿರಲಿ ಅಂತ ಹೆಸರಿಟ್ಟು ಈ ಕಡೆ ತಿರುಗಿ ಹೇಳಿದ್ರು, ಇವನು ವಸುದೇವನ ಮಗನಾಗಿದ್ದರಿಂದ ಇವನನ್ನ ವಾಸುದೇವ ಅಂತ ಕರೆಯೋಣ, ಮತ್ತು ನೋಡ್ಲಿಕ್ಕೆ ಸ್ವಲ್ಪ ಕಪ್ಪು ಬಣ್ಣ ಇರೋದ್ರಿಂದ ಕೃಷ್ಣ ಅಂತ ಕರೆಯೋಣ ಅಂತ. ಏನು ಸುಂದರವಾಗಿದೆ. ಕೃಷ್ಣ ಅನ್ನೋ ನಾಮಕರಣ ಆಗಿದ್ದು ಈಗ. ಎಲ್ಲರೂ ಅವನನ್ನು ಕೃಷ್ಣ ಅಂತ ಕರೆಯೋರು, ಕಾನ್ಹ ಅಂತ ಕರೀತಿದ್ರು, ಕಣ್ಣ ಅಂತ ಕರೀತಿದ್ರು. ಅನೇಕರು ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಆ ಕಾನ್ಹ ಅನ್ನೋ ಹೆಸರಂತೂ ಉತ್ತರ ಭಾರತದಲ್ಲಿ ಎಷ್ಟು ಪ್ರಖ್ಯಾತಗೊಂಡಿದೆ ಅಂತಂದರೆ, ಪುಟ್ಟ ಮಕ್ಕಳನ್ನು ಇವತ್ತಿಗೂ ಕೂಡ ಕಾನ್ಹ ಅಂತಾನೆ ಕರೆಯೋದು ಅವರು. ಅಷ್ಟರ ಮಟ್ಟಿಗೆ ತುಂಬ ಪ್ರಖ್ಯಾತಿಗೊಂಡಿರುವಂಥ ಹೆಸರು, ಎಲ್ಲರ ಬಾಯಲ್ಲಿ ತಿರುಗುವಂಥ ಹೆಸರು. ಕೃಷ್ಣ ನಿಧಾನವಾಗಿ ಜನಮಾನಸದಲ್ಲಿ ತನ್ನ ಅಚ್ಚು ಒತ್ತಿದ. ಈಗ
ಆ ಜಾಗವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದರು. ಯಾಕೆಂದರೆ ಇಲ್ಲಿ ನಾವಿದ್ದೀವಿ, ಇಲ್ಲಿ ಆಗಾಗ ಬಂದು ದಾಳಿ ನಡೀತಾ ಇರೋದ್ರಿಂದ ಕೃಷ್ಣನನ್ನು ಉಳಿಸಬೇಕು ಅಂದರೆ ವೃಜಕ್ಷೇತ್ರವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿ ಆಗ ಬೃಂದಾವನವನ್ನು ಆಯ್ಕೊಂಡು. ಬೃಂದಾವನ ಆಯ್ಕೊಳ್ಳಿಕ್ಕೆ ಕಾರಣ ಇತ್ತು ಏನು ಅಂತಂದರೆ ಅದು ಇವೆಲ್ಲಕ್ಕಿಂತಲೂ ಅತ್ಯಂತ ಸೇಫ್ ಆಗಿರೋ ಜಾಗ ಅಂತ ಇವರು ಅಂದ್ಕೊಂಡಿದ್ರು. ಎರಡನೇದು, ಅದು ವರ್ಷದ 12 ತಿಂಗಳು ಸಂಪದ್ಭರಿತವಾಗಿರುವಂಥ ಪ್ರದೇಶ, ಹಸುಗಳಿಗೆ ಮೇವಿಗೆಲ್ಲ ಕೊರತೆ ಇರೋದಿಲ್ಲ, ಏನೂ ಸಮಸ್ಯೆ ಆಗೋಲ್ಲ, ನಾವು ಚೆನ್ನಾಗಿ ಬದುಕಬಹುದು ಅಂತ ಎಲ್ಲರೂ ನಿಶ್ಚಯ ಮಾಡಿದ್ರು. ನಿಶ್ಚಯ ಮಾಡಿ ವೃಂದಾವನಕ್ಕೆ ಹೋಗ್ಲಿಕ್ಕೆಲ್ಲ ತಯಾರಿ ಮಾಡಿಕೊಂಡು. ಕೃಷ್ಣ ಮಾತಾಡ್ಲಿಕ್ಕೆ ಕಲ್ತವನಾಗ್ತಾನೆ, ಮಾತಾಡ್ತಿದ್ದಾನೆ, ತಾಯಿ ಜೊತೆಗೆ ತುಂಬ ಮಾತನ್ನು ಕೇಳ್ತಾನೆ. ಮಾತನ್ನು ಕೇಳಬೇಕಾದ್ರೆ ಕೃಷ್ಣ ತನ್ನ ತಾಯಿಗೆ ದಾರಿ ಉದ್ದಕ್ಕೂ ಕೇಳ್ಕೊಂಡು ಹೋಗ್ತಿದ್ದಂತೆ, ಅಮ್ಮ, ಬೆಳೆದಿರುವಂಥ ಹುಡುಗ ಇದ್ದ, ಅಮ್ಮ ನಾವೆಲ್ಲಿಗೆ ಹೋಗ್ತಿದ್ದೀವಿ? ತಾಯಿ ಹೇಳಿದ್ದು ಬೃಂದಾವನಕ್ಕೆ ಹೋಗ್ತಿದ್ದೀವಿ. ಯಾತಕ್ಕೆ ಹೋಗ್ತಿದ್ದೀವಿ? ತಾಯಿ ಹೇಳಿದ್ದು, ಕಂಸ ಅಂತ ಒಬ್ಬ ರಾಕ್ಷಸ ಇದ್ದಾನೆ, ಅವನು ಈ ಯಾವುದೋ ಒಂದು ಮಗು ಅವನನ್ನು ಕೊಲ್ಲಲಿಕ್ಕೆ ಬರುತ್ತೆ ಅಂತ ತಿಳ್ಕೊಂಡು ಆ ಮಕ್ಕಳನ್ನು ಕೊಲ್ಲಲಿಕ್ಕೆ ಬರ್ತಿದ್ದಾನೆ. ನೀನು ಕೇಳಿದ ಕಂಸ ತುಂಬ ಕೆಟ್ಟವನಮ್ಮ. ತಾಯಿ ಒಂದು ತುಂಬ ಕೆಟ್ಟವನಪ್ಪ, ಚಿಕ್ಕ ಮಕ್ಕಳನ್ನೆಲ್ಲ ಕೊಲ್ತಾನೆ, ಹಾಗಿದ್ರೆ ನಾವೇ ಹೋಗಿ ಕೊಂದು ಬಿಡೋಣ ಅವನ್ನ ಅಂತ ಕೇಳ್ದ. ತಾಯಿ ಹೇಳಿದ್ದು, ಹಾಗೆಲ್ಲ ಮಾತಾಡಬಾರ್ದು, ಇದು ರಾಜಕೀಯದ ಪ್ರಶ್ನೆ, ನೀ ತಲೆ ಕೆಡಿಸ್ಕೊಳ್ಬೇಡ, ನೀ ಮಲ್ಕೋ ಅಂತ. ಯಾವ ಹುಡುಗ ಕಂಸನ ಸಂಹಾರಕ್ಕೋಸ್ಕರ ಬಂದಿದ್ದಾನೋ ಆ ತಾಯಿ ಅವನಿಗೆ, ನೀ ಇದನ್ನೆಲ್ಲ ಮಾತಾಡಬಾರ್ದಪ್ಪ, ನೀ ಮಲ್ಕೋ ಅಂತ ಮಲಗಿಸ್ತಿದ್ದಾಳೆ. ಆ ತಾಯಿ ಗೊತ್ತಿಲ್ಲ ಕಂಸ ಹುಡುಕ್ತಾ ಇರೋದು ತನ್ನದೇ ಮಗು ಅಂತ. ಆ ತಾಯಿ ಅದಾಗಲೇ ಎಷ್ಟೋ ಬಾರಿ ಅವಳಿಗೆ ದರ್ಶನ ಆಗಿದೆ. ಈ ತೃಣಾವರ್ತನ ಸಂಹಾರ ಆಗಿ ತನ್ನ ಮಗುವಿಗೆ ಹಾಲನ್ನು ಕುಡಿಸಬೇಕಾದ್ರೆ ಆ ಮಗುವಿನ ಬಾಯಲ್ಲಿ ಅವಳಿಗೆ ಬ್ರಹ್ಮಾಂಡ ಕಂಡಿದೆ. ಭಾಗವತದಲ್ಲಿ ಹೇಳ್ತಾರೆ, ಆ ಮಗುವಿನ ಬಾಯಲ್ಲಿ ಬ್ರಹ್ಮಾಂಡ ಕಂಡ ತಕ್ಷಣ ಆ ತಾಯಿ ಒಮ್ಮೆ ಅನ್ನಿಸ್ತಂತೆ, ಬರೀ ಬ್ರಹ್ಮಾಂಡ ಕಂಡಿದ್ದಷ್ಟೇ ಅಲ್ಲ, ಆ ಬ್ರಹ್ಮಾಂಡದೊಳಗೆ ತಾನು ಆಟ ಆಡಿಸ್ತಾ ಇರೋ ಮಗುವನ್ನು ನೋಡಿದ್ದಾದ್ಮೇಲೆ ಅವಳಿಗೆ ಅನ್ನಿಸ್ತು, ಛೇ, ನಾನು ಯಾವ ತಾಯಿ, ಇದ್ಯಾವ ಮಗು, ಸಾಕ್ಷಾತ್ ಭಗವಂತ ನನ್ನ ಜೊತೆ ಇದ್ದಾನೆ, ನಾನು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ಅಂತ ಆ ತಾಯಿ ಒಂದು ಸಲ ಜ್ಞಾನೋದಯ ಆಯಿತು. ಕೃಷ್ಣನಿಗೆ ಅನ್ನಿಸ್ತು, ಜ್ಞಾನೋದಯ ಆದರೆ ನನಗೆ ಕಷ್ಟ ಅಂತ. ಕೂಡಲೇ ಕೃಷ್ಣ ಯೋಗ ಮಾಯೆಯನ್ನು ಆವರಿಸುವಂತೆ ಮಾಡಿ ಮತ್ತೆ ತನ್ನ ತಾಯಿ ಹಳೆಯ ತಾಯಿ ಆಗುವಂತೆ ಮಾಡ್ದ ಅಂತ ಭಾಗವತ ಹೇಳುತ್ತೆ. ಯೋಚನೆ ಮಾಡಿ, ಕೃಷ್ಣ ಏನ್ ಬೇಕಿದ್ರೂ ಮಾಡಬಲ್ಲ ಅಂತ. ಅವನು ತಾಯಿಯ ಮನಸ್ಸಿನಲ್ಲಿ ಪ್ರಜ್ಞೆಯನ್ನೂ ತರಬಲ್ಲ, ಕ್ಷಣ ಮಾತ್ರದಲ್ಲಿ ಅದನ್ನು ಹೋಗಲಾಡಿಸಿ ಅವಳನ್ನು ಮತ್ತೆ ತಾಯಿ ಮಾಡಬಲ್ಲ, ಆ ಉತ್ಕಟವಾದ ಪ್ರೇಮವನ್ನು ತರಬಲ್ಲ. ಭಾಗವತ ಮತ್ತೆ ಮತ್ತೆ ಹೇಳುತ್ತೆ, ಎಂಥ ಪ್ರೇಮ ಯಶೋದೆಗೆ ಅಂತಂದ್ರೆ, ಕೃಷ್ಣನನ್ನ ನೋಡಿದ್ರೆ ಇಲ್ಲಿ ಕೃಷ್ಣನ ಹೆಸರನ್ನು ತೆಗೆದ್ರೆ ಅವಳ ಮೊಲೆಯಿಂದ ಹಾಲು ಒಸರುತ್ತಿತ್ತು. ಕೃಷ್ಣನ ಹೆಸರನ್ನ ಹೇಳಿದ ಮಾತ್ರಕ್ಕೆ ಅವಳ ಮೊಲೆಯಿಂದ ಹಾಲು ಒಸರ್ತಾ ಇತ್ತು. ಯಾವಾಗ ನನ್ನ ಮಗುವಿಗೆ ನಾನು ಹಾಲು ಕುಡಿಸ್ತೀನಿ ಅಂತ ಅವಳು ಯಾವಾಗಲೂ ಆಲೋಚನೆ ಮಾಡುವಂಥ ಸ್ಥಿತಿಯಲ್ಲಿ ಇರ್ತಿದ್ಲಂತೆ. ಕೃಷ್ಣ ಹಂಗಿದ್ದವನು, ಆ ಪರಿಯ ಪ್ರೇಮ ಅವನದ್ದು. ಅಕ್ಕಪಕ್ಕದ ಎಲ್ಲ ಗೋಪಿಯರು ಓಡ್ ಬರ್ತಿದ್ರು, ಓಡ್ ಬಂದು ಕೃಷ್ಣನ ನೋಡಬೇಕು ಅಂತ. ಇದನ್ನ ಚೈತನ್ಯರು ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತಂದ್ರೆ, ಚೈತನ್ಯ ಮಹಾಶಯರು ಕೃಷ್ಣನನ್ನು ನೋಡ್ಲಿಕ್ಕೆ ಅಂತ ಒಬ್ಬ ಗೋಪಿ ಬಂದಂತೆ. ಆ ಗೋಪಿ ಬಂದು, ಏನಕ್ಕೆ ಬಂದಿದ್ಯಾ ಅಂತ ಕೇಳಿದ್ರೆ, ಹೆಪ್ಪು ಹಾಕ್ಲಿಕ್ಕೆ ನನಗೆ ಮೊಸರು ಬೇಕು ಅಂತ ಕೇಳಲಿಕ್ಕೆ. ನಾಟಕ ಅದು. ಗೋಪಿಯರಿಗೆ ಅಕ್ಕಪಕ್ಕದ ಯಾರ ಮನೇಲಿ ಬೇಕಿದ್ರೂ ಸಿಗ್ತಿತ್ತು. ಇಲ್ಲೇ ಯಾಕೆ ಬರಬೇಕು ಅಂದ್ರೆ ಅದು ಹೆಪ್ಪಿಗೆ ನೆಪ ಮಾತ್ರ, ಕೃಷ್ಣನನ್ನು ನೋಡಬೇಕು ಅಂತ ಬರಬೇಕು ಅಂತ. ಅವಳು ಕೃಷ್ಣನನ್ನು ನೋಡಬೇಕು ಅಂತ ಬಂದಂತೆ. ಕೃಷ್ಣ ತೊಟ್ಲಲ್ಲಿ ಮಲಗಿದ್ದ. ಏನು ಸೌಂದರ್ಯ ಅವನದ್ದು ಅಂದರೆ ಊಹಿಸಬೇಕು ಅಷ್ಟೇ ಇದನ್ನು. ಆ ಸೌಂದರ್ಯ ಪೂರ್ಣವಾಗಿರುವ ಅವನ ಮುಖವನ್ನು ನೋಡ್ತಾ ಇವಳು ಒಳಗೆ ಹೆಪ್ಪಿಗೆ ತರ್ಲಿಕ್ಕೆ ಹೋದ್ಲಲ್ಲ, ಈಗೇನೋ ಮರೆತ್ಬಿಟ್ಲು, ಒಳಗೆ ಇಟ್ಬಿಟ್ಲು. ಪಕ್ಕದಲ್ಲಿದ್ದ ದೀಪದ ಮೇಲೆ ಕೈ ಎತ್ತಿ ಇಳಿದು ಕೃಷ್ಣನನ್ನು ನೋಡ್ತಾ ನೋಡ್ತಾ ಯಾವ ಸ್ಥಿತಿಗೆ ತಲುಪಿದ್ಲು ಅಂತಂದರೆ, ಆ ದೀಪದ ಕಾರಣದಿಂದಾಗಿ ಇವಳು ಕೈ ಸುಟ್ಟು ಒಳಗಿನ ಎಲುಬು ಕಾಣ್ತಿತ್ತಂತೆ, ಆದರೆ ಕೃಷ್ಣನ ಕಣ್ಣಿಂದ ಕಣ್ಣು ತೆಗೆದಿರಲಿಲ್ಲ. ಚೈತನ್ಯರು ಹೇಳುವಂಥ ಕಥೆ ಇದು. ನಂಗೆ ಗೊತ್ತಿಲ್ಲ, ಇದು ಭಾಗವತದಲ್ಲಿ ಉಲ್ಲೇಖ ಇಲ್ಲ, ಆದರೆ ಉಲ್ಲೇಖ ಇರೋದು ಮಾತ್ರ ಸತ್ಯ ಅಂತ ನಂಬಬೇಕು ಅಂತನೂ ಇಲ್ಲ. ಯಾಕೆಂದರೆ ಚೈತನ್ಯರು ಕೃಷ್ಣ ಭಾವದಿಂದ ಯಾವ ಮಟ್ಟಕ್ಕೆ ಏರಿದ್ರು ಅಂತಂದ್ರೆ, ಅವರು ಅವತ್ತಿನ ದಿನದಲ್ಲಿ ಏನು ನಡೆದಿತ್ತು ಅಂತ ನೋಡಬಲ್ಲವರಾಗಿದ್ರು. ಹೇಗಿರ್ಬೋದು ಅಂತ ಊಹಿಸ್ಕೊಳ್ಳಿ, ಕೃಷ್ಣನ ಸೌಂದರ್ಯ ಹೇಗಿರ್ಬೋದು ಅಂತ. ನಾವಿವತ್ತು ಇಲ್ಲಿ ಕೂತ್ಕೊಂಡು ಊಹಿಸ್ಕೊಳ್ಳೋದು ಬಹಳ ಕಷ್ಟ, ಯಾಕೆಂದ್ರೆ ನಾವು ನೋಡೋದು ನಮ್ಮ ಮಕ್ಕಳುಗಳನ್ನು ಮಾತ್ರ. ಆದರೆ ಕೃಷ್ಣ ಭಾವವನ್ನು ಊಹಿಸ್ಕೊಳ್ಳೋದು ಕಷ್ಟ ಇದೆ. ಏನು ಅಗಾಧವಾದ ಸೌಂದರ್ಯ ಇರ್ಬೋದು ಅಂದರೆ, ಸುಡ್ತಾ ಇರೋ ಕೈ ನೆನಪಾಗ್ತಾ ಇಲ್ಲ ಮಹಾತಾಯಿಗೆ, ಅಂಥ ಸೌಂದರ್ಯ. ಈಗ ಇವರೆಲ್ಲ ಅಲ್ಲಿ ಹೋಗಿ ನೆಲೆಸಿದ್ರು ಬೃಂದಾವನದಲ್ಲಿ. ಕೃಷ್ಣ ಈಗ 3-4 ವರ್ಷದ ಹುಡುಗ, ಆಟ ಆಡ್ಕೊಂಡೆಲ್ಲ ಇದ್ದವನು. ಕೃಷ್ಣನನ್ನು ಕೊಲ್ಲಬೇಕು ಅಂತ ಒಬ್ಬರಾದ್ಮೇಲೆ ಒಬ್ಬ ರಾಕ್ಷಸರನ್ನ ಇವನು ಕಳಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ. ಆಗಲೇ ಬಂದವನು ಬಕಾಸುರ ಅಂತ ರಾಕ್ಷಸ. ಬಕ ಅನ್ನೋದು ಒಂದು ಪಕ್ಷಿ. ಅದು ಇವನು ಹೇಗೆ ಬೆಳೆದು ನಿಂತಿದ್ದ ಅಂತಂದರೆ, ಅಗಾಧವಾಗಿ ಕೃಷ್ಣ ಲೀಲೆಗಳು ತುಂಬ ವಿಚಿತ್ರ. ಈ ಕಾರಣಕ್ಕೆ
ಏನು ಸುಂದರವಾದ ಲೀಲೆ ಅಂತಂದ್ರೆ, ಅನೇಕ ಅಸುರರನ್ನು ಕೊಲ್ತಾನೆ. ಕೊಲ್ಲುವ ಮೂಲಕ ಪದೇ ಪದೇ ತಾನು ಭಗವಂತ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾನೆ. ಆದರೆ ಪಕ್ಕದಲ್ಲಿದ್ದವ್ರು ಯಾವತ್ತೂ ಇದು ಅನಿಸೋದೇ ಇಲ್ಲ, ಅವನು ಸುಮ್ಮನೆ ಹಿಂಗೆ ಮಾಡ್ದ ಅಂತ. ಗೋವರ್ಧನಗಿರಿಯ ಪ್ರಸಂಗ ತುಂಬ ಚೆನ್ನಾಗಿದೆ. ಆ ಪ್ರಸಂಗದಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಜೋಡಿಸ್ತಾರೆ. ಅದು ಹೆಂಗಿದೆ ಅಂತಂದರೆ, ಗೋವರ್ಧನಗಿರಿ ಕೃಷ್ಣ ಎತ್ತಿದ್ದಂತೆ. ಕೃಷ್ಣ ಎತ್ತೋವರೆಗೂ ಎಲ್ಲರೂ ಓಡ್ಲಿಕ್ಕೆ ಸಿದ್ಧರಾಗ್ಬಿಟ್ಟಿದ್ರು. ಅವನು ಎತ್ಕೊಂಡು ನಿಂತ ಮೇಲೆ ಈ ಗೋಪಪಾಲಕರು ಏನು ಮಾಡಿದ್ರು, ತಮ್ಮ ಕೈಲಿ ದಂಡ ಇರುತ್ತಲ್ಲ ಅದನ್ನೆಲ್ಲ ಗೋವರ್ಧನಗಿರಿಗೆ ಹಿಂಗೆ ಹಿಡಿಸಿದ್ರು. ತಮ್ಮ ಇದ್ರ ಮೇಲೆ ನಿಂತ್ಕೊಂಡಿದೆ ಅದು ಅಂತ, ದಂಡದ ಮೇಲೆ ನಿಂತ್ಕೊಂಡಿದೆ ಅಂತ. ಎಲ್ಲ ಮಳೆ ನಿಂತ ಮೇಲೆ ಇವ್ರೇನು ಮಾಡಿದ್ರು, ಕೃಷ್ಣ ಹೇಳಿದಂತೆ ಎಲ್ಲ ಹೊರಡಿ, ಈಗ ನಾನು ಬರ್ತೀನಿ ಅಂತ. ಕೃಷ್ಣ ನೀನು ಇಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯ ಅಷ್ಟೇ, ಇದ್ರ ಮೇಲೆ ನಿಂತ್ಕೊಂಡಿದೆ, ಈಗ ಮೊದಲು ನೀನು ಹೊರಡು, ನಾವೆಲ್ಲ ಇದನ್ನ ಬಿಟ್ಟು ನಿಧಾನಕ್ಕೆ ಬರ್ತೀವಿ ಅಂದ್ರಂತ. ಅವರೆಲ್ಲ ಏನು ಭಾವ ಇರ್ಬೋದು ಯೋಚನೆ ಮಾಡಿ. ಕೃಷ್ಣನಿಗೆ ಗೊತ್ತಾಯ್ತು ಒಂದ್ಸಲ ತೋರಿಸ್ಬೇಕು ಅಂತ ನಿಧಾನವಾಗಿ ಅದನ್ನು ಕೆಳಗಿಳಿಸಿದ್ರೆ ಎಲ್ಲ ಲಟ್ಟಗಳು ಲಟ 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 ಮುರಿದೋದು ಒಂದ್ಸಲಕ್ಕೆ. ಕೃಷ್ಣ ಹೇಳ್ದ, ಎಲ್ಲ ಹೊರಡಿ, ನಾನು ಸರಿಯಾಗಿಟ್ಟು ಬರ್ತೀನಿ ದಿಟ್ಟು ಬಂದ ಅಂತ. ಎಷ್ಟು ಪ್ರಸಂಗಗಳು ನಡೆದಿವೆ ಅಂತಂದ್ರೆ, ಪ್ರತಿ ಪ್ರಸಂಗದಲ್ಲೂ ಕೃಷ್ಣ ನಮ್ಮ ಹುಡುಗಾನೆ, ಹಿಂಗೆಂಗಾಗ್ಲಿಕ್ಕೆ ಸಾಧ್ಯ ಅನ್ನೋ ಭಾವದಿಂದಲೇ ಇದ್ದವರು ಪ್ರತಿ ಬಾರಿ. ಆದರೆ ಕೃಷ್ಣ ಪ್ರತಿ ಬಾರಿ ತೋರಿಸ್ಕೊಂಡ. ಈ ಬಾರಿ ಕೃಷ್ಣ ಈ ವೃಂದಾವನದಲ್ಲಿ ಆಟ ಆಡಬೇಕು. ಆಟ ಆಡೋದು ಒಂದು ಹೆಂಗಿತ್ತು ಅಂದರೆ, ಈ ಬಕಾಸುರ ಬರುವಂಥ ಸಂದರ್ಭದ ಅನೇಕ ಘಟನೆಗಳು, ಕೃಷ್ಣನ ಬಾಲಲೀಲೆಗಳನ್ನು ಅದೆಷ್ಟು ಜನ ಹೆಂಗೆ ವರ್ಣಿಸಿದ್ದಾರೋ ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದರಲ್ಲೂ ಒಂದು ಬೆಣ್ಣೆ ಕದಿಯುವಂಥ ಪ್ರಸಂಗಗಳಂತೂ ಅತ್ಯಂತ ವಿಶೇಷವಾಗಿ ವರ್ಣಿಸಿರುವಂಥದ್ದು. ಮೊದಲು ಅವನು ಅಂಬೆಗಾಲಿಕ್ಕೆ ನಡಿಬೇಕಾದ್ರೆ ತಾಯಿಗೆ ಬಹಳ ಖುಷಿಯಂತೆ. ಯಾಕಂದ್ರೆ ಮನೆ ಆವರಣ ಬಿಟ್ಟು ಹೋಗಲ್ಲ, ಅಂಬೆಗಾಲಿಟ್ಕೊಂಡು ಅಷ್ಟೇ ಹೋಗೋದಲ್ವಾ. ಯಾರಾದರೂ ಹಿಂದೆ ಹೋಗ್ತಿದ್ರಂತೆ, ಈ ಕೃಷ್ಣ ಮತ್ತು ಬಲರಾಮರಿಬ್ರು. ಆ ಹಿಂದೆ ಹೋಗ್ತಿರೋರು ನಮ್ಮವರಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಎದುರ್ಕೊಂಡು ವಾಪಸ್ ಬರ್ತಿದ್ರಂತೆ. ತಾಯಿ ಖುಷಿಯೋ ಖುಷಿ, ಏನು ಲಾಯಲ್ ಮಕ್ಕಳಪ್ಪ, ಮನೆ ಕಾಂಪೌಂಡ್ ದಾಟಲ್ವಲ್ಲ, ಇಂಥ ಮಕ್ಕಳು ಯಾರಿಗಿದ್ದಾರೆ ಅಂತ ಬಹಳ ಖುಷಿ. ಲಾಯಲ್ಟಿ ಅವರದಿದ್ದು ಅಂಬೆಗಾಲಿಟ್ಕೊಂಡು ನಡೆಯೋವರೆಗೂ ಮಾತ್ರ. ಸ್ವಲ್ಪ ನಡಿಲಿಕ್ಕೆ ಶುರುವಾದ ಮೇಲೆ ಪರಮ ತರಲೆ ಹುಡುಗರು ಇಬ್ರು ಹೆಂಗಿದ್ರು ಅಂತಂದ್ರೆ, ಒಂದು ನಿಮಿಷ ಮನೇಲಿ ಇರ್ತಿರ್ಲಿಲ್ಲ. ಸದಾ ಕಾಲ ಹೋಗೋದು, ಏನಾದರೂ ಕಲಿಬೇಕು ಅಂತ ನಿಶ್ಚಯ ಮಾಡೋದು. ಅದರಲ್ಲೂ ಬೆಣ್ಣೆ ಅಂದರೆ ಅಖಂಡವಾದ ಪ್ರೀತಿ ಅವನಿಗೆ. ಯಾಕೆ ಬೆಣ್ಣೆ ಪ್ರೀತಿ ಅಂತ ನಾರಾಯಣಾಚಾರ್ಯ ಹೇಳ್ತಾರೆ, ಬಹಳ ಸುಂದರವಾಗಿತ್ತು. ನಾನು ಇವತ್ತು ಸುಮ್ಮನೆ ಕೂತ್ಕೊಂಡು ಓದ್ತಿದ್ದೆ, ಯಾಕೆ ಬೆಣ್ಣೆ ಪ್ರೀತಿ ಇರ್ಬೋದು ಅವನಿಗೆ ಅಂತ. ಅವ್ರು ಹೇಳ್ತಾರೆ, ಈ ದೇಹ ಮಡಿಕೆ ಇದೆಯಲ್ಲ, ನಮ್ಮ ದೇಹ ಅಂತ, ಮನಸ್ಸು ಮೊಸರು. ಮನಸ್ಸು ಯಾವಾಗಲೂ ಚಂಚಲ ಸ್ಥಿತಿಯಲ್ಲಿರುತ್ತೆ. ಈ ಮನಸ್ಸನ್ನು ಸರಿಯಾಗಿ ಕಡಿದ್ರೆ ಸಮಾಧಿ ಅನ್ನೋ ಬೆಣ್ಣೆ ಬರುತ್ತಂತೆ. ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರವಾದದ್ದು ಅಂತ. ಏನು ಸುಂದರವಾಗಿದೆ, ಕೇಳಲಿಕ್ಕೆ ಬಹಳ ಚೆನ್ನಾಗಿದೆ. ಅವನು ಈ ಗಡಿಗೆಯನ್ನು ಹೊಡಿತಾನೆ. ಶ್ರೀಕೃಷ್ಣ ಕಾಮನ್ ಅಲ್ಲ, ಅವನು ಮೊಸರಿಟ್ಟಿರುವಂಥ ಗಡಿಗೆಯನ್ನು ಒಡೆದು ಆ ಬೆಣ್ಣೆಯನ್ನು ಸಮಾಧಿ ಸ್ಥಿತಿಯಲ್ಲಿರುವ ನಮ್ಮನ್ನು ತೆಗೆದುಕೊಂಡು ತಾನು ಸ್ವೀಕಾರ ಮಾಡ್ತಾನೆ. ಏನು ಚೆನ್ನಾಗಿದೆ ಇದು ಅರ್ಥ ಆಗ್ಬಿಟ್ರೆ ಅವನು ಕಳ್ಳ ಅಂತ ಅನ್ಸಲ್ಲ. ಅವನು ಮಾಡ್ತಿದ್ದೆಲ್ಲ ಸಂಕೇತಗಳು ಅಂತ ಅನ್ಸುತ್ತೆ. ಅನೇಕ ಬಾರಿ ನಮಗೆ ದೊಡ್ಡವರ ಸಂಕೇತಗಳು ಗೊತ್ತಾಗಲ್ಲ. ನಾವು ಕಾಮನ್ ಆಗಿ ಆಲೋಚನೆ ಮಾಡ್ತಿರ್ತೀವಿ, ಸಂಕೇತಗಳನ್ನು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಅದ್ಭುತವಾಗಿದೆ ಅಂತ ಅನ್ಸುತ್ತೆ. ಅದು ಎಷ್ಟು ಸುಂದರವಾಗಿತ್ತು ಅಂತಂದ್ರೆ, ಅವನು ಆಟ ಆಡ್ಲಿಕ್ಕೆ ಹೋಗ್ತಿದ್ದ. ಆಟ ಅನ್ನೋದು ನೆಪ ಮಾತ್ರ. ಎಲ್ಲ ಗೋಪಬಾಲಕರನ್ನ ಸೇರಿಸ್ಕೊಳ್ಳೋದು, ಅವ್ರ ಜೊತೆ ಹೋಗಿ ಎಷ್ಟು ಕೀಟ್ಲೆ ಮಾಡ್ಲಿಕ್ಕಾಗುತ್ತೋ ಅಷ್ಟು ಕೀಟ್ಲೆ ಮಾಡೋದು. ಕೀಟ್ಲೆ ಅಂದ್ರೆ ಹೆಂಗೆ, ನೇರವಾಗಿ ದನದ ಕೊಟ್ಟಿಗೆಗೆ ನುಗ್ಗೋದು, ಅಲ್ಲಿರುವಂಥ ಕರುವನ್ನ ಮನೆಯವರು ಬರೋಕ್ಕಿಂತ ಮುಂಚೆ ಬಿಟ್ಬಿಡೋದು. ಆ ಕರು ಹೋಗಿ ಹಸುವಿನ ಎಲ್ಲ ಹಾಲು ಕುಡಿದಾಗ ಇವನು ಕರುವನ್ನ ನೇಯಿಸ್ತಾ ಕೂತ್ಕೊಳ್ಳೋದು. ಎಷ್ಟು ಚೆನ್ನಾಗಿ ಕುಡಿದಿಯಲ್ಲ, ಏನು ತಲೆ ಕೆಡ್ಸ್ಕೊಳ್ಬೇಡ ಅಂತ. ಮನೆಯವರು ಬಂದ್ರೆ ಹಾಲೇ ಇಲ್ಲ ಅವತ್ತು. ಮನೆಯೊಳಗೆ ನುಗ್ಗುತ್ತಿದ್ದ. ನೇರವಾಗಿ ಹೋಗಿ ಯಾರೂ ಇಲ್ದಿರೋ ಸಂದರ್ಭವನ್ನು ಅನೇಕರು ಬಂದು ಒಂದು ತಾಯಿ ಕಂಪ್ಲೇಂಟ್ ಮಾಡ್ತಾರೆ. ಆ ಕಂಪ್ಲೇಂಟ್ಗಳದೇ ಒಂದು ದೊಡ್ಡ ಪುಸ್ತಕ ಇದೆ. ಏನೇನು ಕಂಪ್ಲೇಂಟ್ ಮಾಡ್ಬೋದು ಅಂತ. ಈ ದೇಶದಲ್ಲಿ ಕೃಷ್ಣನನ್ನು ಪ್ರೀತಿಸಿದಷ್ಟು ನನಗೆ ಡೌಟ್ ಇದೆ ಇನ್ಯಾರನ್ನಾದ್ರೂ ಪ್ರೀತಿಸಿದೀವ ನಾವು ಅಂತ. ಎಷ್ಟು ಅವನ ಬಾಲಲೀಲೆಗಳನ್ನು ಕೊಂಡಾಡಿದ್ದೀವಿ ಅಂತಂದ್ರೆ, ಬಹುಶಃ ಆ ಲೀಲೆಗಳನ್ನು ಹೇಳ್ತಾ 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 ಶತಮಾನಗಳು ಕಳೆದೋಗ್ಬಿಡುತ್ತೆ. ಅಷ್ಟು ಲೀಲೆಗಳ ವರ್ಣನೆ ಇದೆ. ತಾಯಂದ್ರು ಬಂದು ಕಂಪ್ಲೇಂಟ್ ಮಾಡೋರಂತೆ, ಈ ಪುಣ್ಯಾತ್ಮ ಬರ್ತಾನೆ, ನಾವು ಗಡಿಗೆಗಳನ್ನು ಎಲ್ಲಿಟ್ಟಿದ್ದೀವಿ ಅಂತ ಈ ವಯಸ್ಸಿನಲ್ಲಿ ಇವನಿಗೆ ಗೊತ್ತಾಗುತ್ತೆ, ಹುಡುಕ್ತಾನೆ ಅದನ್ನು. ನೇರವಾಗಿ ಅಲ್ಲಿಗೆ ಹೋಗ್ತಾನೆ. ಇವನು ಅದನ್ನು ತಗೊಳಕ್ ಪ್ರಯತ್ನ ಪಡ್ತಾನೆ. ಆಗ್ಲಿಲ್ಲ ಅಂತಂದ್ರೆ ಮನೆಯಲ್ಲಿರುವ ಮನೆಗಳನ್ನೆಲ್ಲ ತಂದು ಒಟ್ಟು ಮಾಡಿ ಅದರ ಮೇಲೆ ಹತ್ಕೊಂಡು ಬೆಣ್ಣೆ ತೆಗಿತಾನೆ. ಅಷ್ಟಕ್ಕೂ ಆಗ್ಲಿಲ್ಲ ಅಂತಂದ್ರೆ ಒರಳು ಕಲ್ಲ ಮೇಲೆ ಮನೆ ಇಟ್ಟು ಏರ್ತಾನೆ. ಅದಕ್ಕೂ ಸಿಗ್ಲಿಲ್ಲ ಅಂತಂದ್ರೆ ತನ್ನ 4 ಗೆಳೆಯರನ್ನ ಸೇರಿಸ್ಕೊಂಡು ಅವ್ರ ಮೇಲೆ ಹತ್ತಿ ಮಡಕೆ ಹೊಡಿತಾನೆ. ಅದಕ್ಕೂ ಸಿಗ್ಲಿಲ್ಲ ಅಂತಂದ್ರೆ ಒಂದು ಕೋಲ್ ತಗೊಂಡು ಮಡಕೆ ನೋಡಿ ಅಲ್ಲಿಂದಾದ್ರೂ ತಗೊಂಡು ಹೋಗ್ತಾನೆ, ಬಿಡಲ್ಲ ಅವನು. ಅವ್ರು ಹೇಳ್ತಾರೆ, ನಿನ್ನ ಮಗನನ್ನು ಏನು ಅಂತ ಹೇಳೋದು, ನಾವು ಇವನು ಬರ್ತಾನೆ ಅಂತ ಮಡಕೆಯನ್ನು ಕತ್ಲಲ್ಲಿ ಮುಚ್ಚಿಟ್ರೆ ಈ ಹುಡುಗ
ಇವನು ಹಾಕೊಂಡ್ರು ಒಡವೆಗಳಿಂದಾಗಿ ಬೆಳಕು ತಂತಾನೆ ಬರುತ್ತೆ. ಅವ್ರು ಒಡವೆಗಳ ಬೆಳಕು ಅಂತ ತಿಳ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಕೃಷ್ಣನ ಅಂತರಂಗದ ಬೆಳಕು ಹೆಂಗಿತ್ತು ಅಂತಂದ್ರೆ ಮಡಕೆ ಏನು, ನಾವೇ ಎದುರಿಗಿದ್ದವ್ರು ಕಾಣೋ ಥರದ ಬದುಕು ಅವನದ್ದು. ಅಂಥದ್ರಲ್ಲಿ ಮಡಕೆ ಕಾಣೋದೇನ್ಮ ಇವ್ರಿಗೆ ಅರ್ಥವೇ ಆಗ್ತಿರ್ಲಿಲ್ಲ. ಆ ಹುಡುಗ ಅಲ್ಲಿಗೆ ಹೋಗಿರ್ತಿದ್ದ, ಮಡಕೆ ಒಡೆದು ಬರ್ತಿದ್ದ. ಏನ್ ಚಾಲಾಕು ಅಂತಂದ್ರೆ ಇವನು ಮಡಕೆ ಒಡೆದು ಬೆಣ್ಣೆ ತಿಂದಾಗ ಅದನ್ನ ನೋಡಿ ಅಲ್ಲಿ ಅವನನ್ನು ಕಟ್ಟಾಕ್ ಬರ್ತಾಳೆ. ಒಬ್ಬಳಂತೂ ಗೋಪಿಕೆ ಅವನನ್ನು ಕಟ್ಟಾಕ್ತಾಳೆ ಚೆನ್ನಾಗಿ. ಇರು, ನಿಮ್ಮಮ್ಮಗೆ ಹೇಳ್ತೀನಿ, ರೆಡ್ ಹ್ಯಾಂಡ್ ಆಗಿ ನಿನಗೆ ತೋರಿಸ್ತೀನಿ ನೀನ್ ಮಾಡಿದ್ದೆ ಅಂತ. ನಿಮ್ಮಮ್ಮ ನಾನು ಹೇಳಿದ್ರೆ ನಂಬೋದೇ ಇಲ್ಲ, ತೋರಿಸ್ತೀನಿ ಇವತ್ತು ಅಂತ ಗೋಪಿಕೆಯರು ಓಡಿ ಬಂದು ಯಶೋದೆ ಹತ್ರ ನಿಂತ್ಕೊಂಡು, ನೋಡು ನಿಮ್ಮ ಮಗ ಏನ್ ಮಾಡ್ತಿದ್ದಾನೆ ಅಂತ ಹೇಳೋದ್ರೊಳಗೆ ಏನ್ ಮಾಡಿದ್ದಾನೆ, ನಮ್ಮ ಮನೇಲಿ ಬೆಣ್ಣೆ ಎಲ್ಲ ತಿಂದಿದ್ದಾನೆ, ಕಟ್ಟಾಕ್ತಿದ್ದೀನಿ ಅವನ್ನ ಅಂತಂದ್ರೆ ಕೃಷ್ಣ ಒಳಗಿಂದ ಓಡಿ ಬರ್ತಿದ್ದ. ನೋಡಿದ್ಯಾ ಎಷ್ಟು ಸುಳ್ಳು ಹೇಳ್ತಾರೆ, ನಾನು ಇಲ್ಲೇ ಇದ್ದೀನಿ ನೋಡು ಎಷ್ಟು ಸುಳ್ಳು ಹೇಳ್ತಾರೆ ಇವರೆಲ್ಲ. ಇವನಿಗೆ ಗಾಬರಿ. ವಾಪಸ್ ಮನೇಲಿ ಹೋಗಿ ನೋಡಿದ್ರೆ ಕಟ್ಟಾಕಿರೋದು ಕಟ್ಟಿದನಲ್ಲ, ಸ್ವಂತ ಮಗನ್ನೇ ಕಟ್ಟಾಕ್ಬಿಟ್ಟಿದ್ದಾನೆ. ಪಕ್ಕದಲ್ಲೆಲ್ಲ ಕೇಳ್ತಾರೆ, ನಿಜ ಹೇಳು ಯಾರನ್ನು ಕಟ್ಟಾಕಿದವ್ರು? ಹೇಳ್ತಾರೆ, ಇಲ್ಲ ಕಣಮ್ಮ, ಕೃಷ್ಣನನ್ನೇ ಕಟ್ಟಾಕಿದ್ದು. ನಾನು ಮಾತಾಡಿದ್ದೀನಿ ನಿಮ್ಮ ಜೊತೆ, ನಕ್ಕಿದ್ದೀನಿ, ಇವ್ನು ಹಿಂಗೆಲ್ಲ ಮಾಡ್ತಾನಲ್ಲ ಹಿಡ್ಕೊಡ್ಬೇಕು ಅಂತ ನಕ್ಕೊಂಡು ತಮಾಷೆ ಮಾಡಿ ಕಟ್ಟಾಕಿದ್ದೀನಿ. ಈ ಹುಡುಗ ಯಾವ ಮಾಯದಲ್ಲಿ ಹೋದ್ನೋ ನಂಗೆ ಗೊತ್ತೇ ಆಗ್ಲಿಲ್ವಲ್ಲ ಅಂತ. ಅವನು ಹೆಂಗಿದ್ದ ಅಂತಂದ್ರೆ ಯಾರ ಕೈಯಲ್ಲೂ ಯಾವಾಗಲೂ ಸಿಕ್ಕಾಕೊಳ್ತಿರ್ಲಿಲ್ಲ. ಹಂಗಂತ ಗೋಪಿಯರದು ಇದು ಬಡಿಯುವಂತ ಕಂಪ್ಲೇಂಟ್ ಅಲ್ಲ. ಆ ಕಂಪ್ಲೇಂಟ್ ಹೆಂಗಿರ್ತಿತ್ತು ಅಂತಂದ್ರೆ ಮತ್ತೆ ಕಂಪ್ಲೇಂಟ್ ಮಾಡೋ ನೆಪದಲ್ಲಿ ಇವನು ನೋಡ್ಬೇಕು ಅಂತ. ಇವನ್ ಮನೆಗೆ ಓಡ್ ಬರೋದು, ಕಂಪ್ಲೇಂಟ್ ಮಾಡೋದು. ಕೃಷ್ಣ ಹೇಳೋ ನಮ್ಮ ಸುಳ್ಳು ಇವರೆಲ್ಲ ಹೇಳೋದು, ನನ್ನ ನೋಡ್ಬೇಕು ಅಂತ ಬರ್ತಾರೆ, ನೋಡೋಳನ್ನ ಅಂತ ಹಂಗೆ ಹೇಳ್ಕೊಂಡೆ ಆಟ ಆಡ್ತಿದ್ದ ಅವನು. ಇನ್ನೂ ಹೆಚ್ಚಿನ ಸಂಗತಿ ಅಂದ್ರೆ, ಇದನ್ನು ಅವರು ಹಿರಿಯರು ಹೇಳ್ತಿದ್ರು, ಕೃಷ್ಣ ಯಾವತ್ತಾದ್ರೂ ಯಾರ ಮನೆಯಿಂದಾದ್ರೂ ಏನಾದ್ರೂ ತಗೊಂಡ ಅಂತಂದ್ರೆ ಅದಕ್ಕೆ 10 ಪಟ್ಟನ್ನು ಕೊಟ್ಟು ಬಿಡ್ತಿದ್ದ. ಅನೇಕ ಗೋಪಿಯರಿಗೆ ಕೃಷ್ಣ ಏನಾದರೂ ತಗೊಳ್ಳಿಲ್ಲ ಅಂತಂದ್ರೆ ಹೊಟ್ಟೆ ಉರಿದೋಗ್ಬಿಡುತ್ತೆ. ಒಂದು ವಾರ ಆಯಿತು ಕೃಷ್ಣ ನಮ್ಮ ಮನೆಗೆ ತಗೊಳ್ಳಿಕ್ಕೆ ಬರಲೇ ಇಲ್ವಲ್ಲ ಅಂತ. ಅದಕ್ಕೆ ಯಶೋದೆ ಹತ್ರ ಬಂದು ಕೇಳ್ಕೊಂಡು ಹೋಗೋರಂತೆ, ಅಮ್ಮ ಬೆಣ್ಣೆದೇನಾದರೂ ಪದಾರ್ಥ ಮಾಡೋದು ಹೇಳ್ಕೊಡು, ಯಾಕೋ ಕೃಷ್ಣ ಒಂದು ವಾರದಿಂದ ಬರಲೇ ಇಲ್ಲ ನಮ್ಮ ಮನೆಗೆ ಅಂತ. ಏನು ಭಾವ ಇರ್ಬೋದು ಊಹಿಸ್ಕೊಳ್ಳಿ. ಕೃಷ್ಣ ಮನೆಗೆ ಬರ್ತಾನೆ ಅಂತ ಸತ್ಯ ಇದು. ಇದು ಬರೀ ಆ ಭಾವದಿಂದಷ್ಟೇ ನೋಡಬೇಡಿ. ಯಾವತ್ತೂ ಭಗವಂತ ನಮ್ಮ ಹತ್ರ ಏನಾದರೂ ತಗೋತಾನಲ್ಲ ಅದಕ್ಕೆ 100 ಪಟ್ಟು ಕೊಡ್ತಾನೆ. ಹೀಗಾಗಿ ಭಗವಂತನಿಗೆ ಕೊಡಬೇಕಾದಾಗ ಹಿಂದೆ ಮುಂದೆ ನೋಡಬೇಡಿ. ಮತ್ತು ಭಗವಂತನಿಗೆ ಕೊಡೋದು ದುಡ್ಡು ಅಂತ ತಿಳ್ಕೊಳ್ಬೇಡಿ. ರಾಮಕೃಷ್ಣರೇ ಹೇಳ್ತಾರಲ್ಲ, ಸಾಕ್ಷಾತ್ ಕುಬೇರನನ್ನೇ ಸೇವಕನನ್ನಾಗಿ ಮಾಡಿಟ್ಕೊಂಡಿರೋನಿಗೆ ನೀನೇ ದುಡ್ಡು ಕೊಡೋದು, ಅವನಿಗೆ ಕೊಡಬೇಕಾಗಿರೋದು ಬೇರೆ ಅಂತ. ಅವನೇನಾದರೂ ನಿಮ್ಮ ಬಳಿ ಭಕ್ತಿಯನ್ನು ಸ್ವೀಕಾರ ಮಾಡಿದ್ದಾನೆ ಅಂತಂದ್ರೆ ನಿಮಗೇನು ಬೇಕೋ ಅದಕ್ಕಿಂತ ಜಾಸ್ತಿ ಕೊಡ್ತಾನೆ. ಕುಚೇಲ ಇದ್ದಲ್ಲ, ಈ ಕಥೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಅವನು ತಗೊಂಬಂದಿದ್ದು ಸ್ವಲ್ಪ ಅವಲಕ್ಕಿ ಮಾತ್ರ. ಆ ಪುಣ್ಯಾತ್ಮ ಅವಲಕ್ಕಿ ಅಂದರೆ ನನಗಿಷ್ಟ ಅಂತ ಅದನ್ನು ದಾಸರು ತುಂಬ ಚೆನ್ನಾಗಿ ಹೇಳೋರು. ಹೆಂಗೆ ಹೇಳೋರು ಅಂತಂದರೆ, ಅವನು ಕಂಕಳಲ್ಲಿ ಇಟ್ಕೊಂಡು ಬಂದಿದ್ದಂತೆ ಸುಧಾಮ ಅವಲಕ್ಕಿಯನ್ನು. ಅವನಿಗೆ ಕೊಡ್ಲಿಕ್ಕೆ ನಾಚಿಕೆ ಆಯಿತು. ಯಾಕೆ ಗೊತ್ತಾ, ಅವನ ಹೆಂಡತಿಯರು, ಕೃಷ್ಣನ ಹೆಂಡತಿಯರು ಕೂತ್ಕೊಂಡು ತಟ್ಟೆ ತುಂಬ ಪಂಚಭಕ್ಷ ಪರಮಾನ್ನಗಳನ್ನು ಊಟ ಮಾಡು ಅಂತ ಹೇಳ್ತಿದ್ರು. ಕೃಷ್ಣ ಊಟ ಮಾಡ್ಲಿಕ್ಕೆ ಒದ್ದಾಡ್ತಿದ್ದ, ನನಗೆ ಇಷ್ಟ ಆಗ್ತಿಲ್ಲ ಊಟ ಮಾಡೋದು. ಅದು ನೋಡಿದಾಗ ಅವನಿಗನ್ನಿಸ್ತು, ಛೇ ನಾನು ಇಷ್ಟೆಲ್ಲ ಭಕ್ಷ್ಯಲ್ಲಿ ನಾನು ತೊಗೊಂಡು ಬಂದಿರೋ ಈ ಅವಲಕ್ಕಿಯಲ್ಲಿ ಅವನು ತಿಂತಾನ, ಇದು ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಬರಲೇಬಾರ್ದಾಗಿತ್ತಿಲ್ಲ ಇವನ ಹತ್ರ ಅಂತ ಹೇಳಿ ಅವನು ಹಿಡ್ಕೊಂಡಿದ್ದ. ಕೃಷ್ಣ ತನ್ನ ಗೆಳೆಯನನ್ನು ನೋಡಿದ ತಕ್ಷಣ ತಟ್ಟೆ ಊಟ ಎಲ್ಲ ಬಿಟ್ಟು ಓಡ್ ಬಂದ. ಅವನ ಕೈ ಹಿಡಿದು ಎಳಿಬೇಕಾದ್ರೆ ಕಂಕ್ಳಲ್ಲಿ ಇಟ್ಕೊಂಡಿದ್ದ ಅವಲಕ್ಕಿ ಚೆಲ್ಲಿ ಹೋಗ್ಬಿಟ್ಟು. ಬಹಳ ಅದ್ಭುತವಾದ ಘಟನೆ ಅದು. ಚೆಲ್ಲಿ ಹೋದ ತಕ್ಷಣ ನಾವಾದರೆ ಕಸ ಗುಡಿಸಿ ಸ್ವಚ್ಛ ಭಾರತ್ ಮಾಡ್ತಿದ್ವೇನೋ, ಅವನು ಕೃಷ್ಣ ಅವನು ಬಿದ್ದಿರೋ ಅವಲಕ್ಕಿನ, ಅಯ್ಯೋ ನನ್ನ ಹಳೆ ಕಾಲ ಎಲ್ಲ ನೆನಪಾಗ್ಬಿಡ್ತಲ್ಲ, ನನಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಅಂತ ಈಗಲೂ ನೆನಪಿಟ್ಕೊಂಡಿದೆಯಲ್ಲ ಅಂಥೇಳಿ ಒಂದೊಂದು ಹಿಡಿ ಅವಲಕ್ಕಿಯನ್ನು ಮೊದಲು ಒಂದು ಹಿಡಿ ತಿಂದಂತೆ, 2ನೇ ಹಿಡಿ ಅವಲಕ್ಕಿ ಬಾಯಿಗೆ ಹಾಕ್ಕೊಂಡ, 3ನೇ ಹಿಡಿ ಅವಲಕ್ಕಿ ಹಾಕ್ಕೊಳ್ಳಿಕ್ಕೆ ಹೋದಾಗ ಅವನ ಹೆಂಡತಿ ಬಂದು ಹಿಡಿದು ಹೇಳಿದ್ಲು, ಸಾಕು ಕೃಷ್ಣ, ಅವನಿಗೆ ಇದಕ್ಕಿಂತ ಜಾಸ್ತಿ ಕೊಡಬೇಡ ಅಂತ. ಅರ್ಥ ಮಾಡ್ಕೊಳ್ಳಿ, ಸಾಕು ಕೃಷ್ಣ, ಇದಕ್ಕಿಂತ ಜಾಸ್ತಿ ಕೊಡಬೇಡ ಅವನಿಗೆ. ಅವನಿಗೆ ಏನು ಕೊಡಬೇಕು ಅಂತ ಅಂದ್ಕೊಂಡಿದ್ಯೋ 2ರಲ್ಲಿ ಆಗೋಗ್ಬಿಡತ್ತೆ, 3ನೇ ತಿನ್ಬೇಡ, ಸಹಿಸ್ಕೊಳಕ್ಕಾಗಲ್ಲ ಅವನಿಗೆ ಅಂತ. ಕೃಷ್ಣ ತಿಂತಿದ್ದಾನೆ ಅಂತಂದ್ರೆ ಕೊಡ್ತಿದ್ದಾನೆ ಅಂತ ಅರ್ಥ. ನಾವೇನೋ ಕೊಡ್ತೀವಿ ಅಂತ ತಿಳ್ಕೊಳ್ತೀವಿ, ಏನೂ ಇಲ್ಲ. ಕೃಷ್ಣನಿಗೆ ಕೊಡ್ತೀವಿ, ಭಗವಂತನಿಗೆ ಸಮರ್ಪಿಸ್ತೀವಿ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ವಾಪಸ್ ತಗೋತಿದ್ದೀವಿ ಅಂತ. ಆಮೇಲೆ ಗೊತ್ತಿದೆ ಸುಧಾಮ ಏನೇನು ಪಡ್ಕೊಂಡ ಅಂತ, ಕುಚೇರನಿಗೆ ಏನೇನು ಸಿಕ್ತು ಅಂತ ಗೊತ್ತಿದೆ. 2 ಹಿಡಿ ಅವಲಕ್ಕಿಗೆ ಅಷ್ಟೆಲ್ಲ ಸಿಕ್ಕಿದ್ದಾಗಿದ್ದಿದ್ರೆ 3ನೇ ಹಿಡಿ ಅವಲಕ್ಕಿಗೆ ಏನಾಗಿದ್ದಿರ್ಬೋದು ಒಂದು ಕತೆ. ಅಲ್ಲಿ ತಡೆದರಂತೆ ಅವರನ್ನ. ತುಂಬ ಸುಂದರವಾದ್ದು. ಹೀಗಾಗಿ ಆ ಗೋಪಿಕೆಯರು ಓಡಿ ಬಂದರು, ಇವನಿಗೆಲ್ಲ ಹೇಳೋರು ಏನು ಹೇಳಿದ್ರು ಕೂಡ ಈ ಹುಡುಗ ಮಾತ್ರ ಸದಾ ಕಾಲ ಆನಂದದಿಂದ ಕಾಲ ಕಳೆಯುವಂಥ ವಾತಾವರಣದಲ್ಲಿತ್ತು ಅವನು. ಆದರೆ ಯಾವಾಗ ತಾಯಿಗೆ ಇದು ಖಾತ್ರಿ ಆಯಿತೋ ಇವನು ಕಳ್ಳ ಅಂತ, ಆಗ ಒಂದು ಸ್ವಲ್ಪ ಸಮಸ್ಯೆಗಳು ಶುರುವಾಯಿತು.
ಕೃಷ್ಣ ಬರೀ ಕಳ್ಳ ಅಷ್ಟೇ ಅಲ್ಲ, ಭಯಾನಕವಾಗಿ ಸುಳ್ಳು ಹೇಳ್ತಿದ್ರು. ಎಲ್ಲ ಇಂಥದ್ದೇ ಸುಳ್ಳುಗಳು. ಆ ಸುಳ್ಳುಗಳು ಯಾವುದು ಹಾರ್ಮ್ ಮಾಡುವಂಥ ಸುಳ್ಳುಗಳಲ್ಲ, ಎಲ್ಲರನ್ನೂ ಖುಷಿ ಪಡಿಸುವಂಥ ಸುಳ್ಳುಗಳು. ತಾಯಿಗೆ ಇವರೆಲ್ಲ ಬಂದು ಕಂಪ್ಲೇಂಟ್ ಮಾಡಬೇಕಾದ್ರೆ ತಾಯಿ ನೋಡ್ತಿದ್ಲಂತೆ. ಆಮೇಲೆ ಒಂದ್ಸಲ ಕೃಷ್ಣನ ಮುಖ ನೋಡಿ ನಕ್ಬಿಟ್ಟು, ಅಯ್ಯೋ ಮುದ್ದು ಮಗುವೆ ಅಂತ ಮುದ್ದಿಟ್ಟು, ಬಾ ನಾನೇ ಬೆಣ್ಣೆ ತಿನ್ನಿಸ್ತೀನಿ ಕರ್ಕೊಂಡು ಹೋಗ್ತಿದ್ಲು ತಾಯಿ. ಅಷ್ಟು ಪ್ರೀತಿ ಅವಳಿಗೆ ಕೃಷ್ಣನ ಮೇಲೆ, ಅಷ್ಟು ಆನಂದ ಅವಳಿಗೆ. ಕೃಷ್ಣ ಆಡಿಕೊಂಡು ಸಂಜೆ ಬಂದರೆ ಆ ಕೃಷ್ಣನ ಮೈ ಮೇಲೆ ಮೆತ್ತಿರುವಂಥ ಧೂಳಿನ ಕಣಗಳನ್ನು ನೋಡಿದಾಗ ಅವಳಿಗೆ ಬಹಳ ಖುಷಿಯಾಗೋದಂತೆ. ಧೂಳಿನ ಕಣದಲ್ಲಿ ಮಗುವಿನ ಮುಖ ಮುದ್ದಾಗಿರುತ್ತೆ. ಬೆಂಗಳೂರಿನವ್ರಿಗೆ ಅನುಭವವೇ ಇಲ್ಲ ಇದು. ಬೆಂಗಳೂರಿನಲ್ಲಿ ಧೂಳಿನ ಕಣ ನೋಡಲೇ ಇಲ್ಲ ನಾವು ಕಣ ನೋಡಿರೋದೆಲ್ಲ ಕೆಟ್ಟ ಕಣಗಳೇ. ಆದರೆ ನೀವು ಹಳ್ಳಿಗಳಲ್ಲಿ ನೋಡಬೇಕು, ಮಕ್ಕಳನ್ನ ಆಡ್ಲಿಕ್ಕೆ ಬಿಡ್ತಾರೆ. ಆಡ್ಲಿಕ್ಕೆ ಹೋಗುವಂಥ ಮಗು ಗೋಧೂಳಿ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಆ ದನಗಳು ವಾಪಸ್ ಮನೆಗೆ ಹೋಗ್ತಿರ್ಬೇಕಾದಾಗ ಆ ಧೂಳಿ ಹೇಳುತ್ತಲ್ಲ, ಆ ಧೂಳಲ್ಲಿ ಆಟ ಆಡ್ತಾ ಇರ್ತಾವಲ್ಲ, ಆ ಧೂಳಿನ ರಜ ಮುಖದ ಮೇಲೆ ಬಿದ್ದಿರುತ್ತಲ್ಲ, ಅದು ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತಂತೆ. ಅದಕ್ಕೆ ಜನಪದ ಕವಿಗಳು ಹಾಡೋರು, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನು ಅಂತ. ನೀನು ಹೋಗ್ಬಾ ಮಗು, ಚೆನ್ನಾಗಿ ಆಡ್ಕೊಂಡು ಬಾ, ನಿನ್ನ ಅಂಗಾಲ ನಾನು ತೊಳಿತೀನಿ ಅಂತ. ಇವತ್ತಿನ ತಾಯಿಂದ ಸ್ವಲ್ಪ ಚೇಂಜ್ ಆಗಿದ್ದಾರಂತೆ. ಆಡ ಹೋದರೆ ನೋಡು ಕೈಕಾಲು ಮುರಿದೇನು ಅಂತ. ಏನು ಮಾಡಬೇಕು ಅಂದರೆ ಮನೇಲಿ ಕೂತ್ಕೊಂಡು ವಿಡಿಯೋ ಗೇಮ್ ಅಷ್ಟೇ ಆಡ್ತಿರ್ಬೇಕು ಅಂತ, ಇನ್ನೇನು ಮಾಡಬಾರ್ದು ಅಂತ ಈ ಹಂತದಲ್ಲಿ ನಾವಿದ್ದೀವಿ. ಆದರೆ ಅವನು ಮುದ್ದಿಂದ ಆಡ್ಕೊಂಡು ಹೋದಾಗ ಅವನನ್ನು ಹೋಗಿ ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಅವನಿಗೆ ಮುದ್ದು ಮಾಡೋದು ಏನು ಆನಂದ ಇರಬೇಕು ಆ ಪುಣ್ಯಾತ್ಕಿದ್ದು. ಭಾಳ ಸಂತೋಷ ಪಟ್ಟವರು. ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ಇವರಿಬ್ಬರಿಗೆ ಯಾಕೆ ಈ ಲಾಭ ಸಿಕ್ತು ಅಂತ. ನಂದ ಮತ್ತು ಈ ರುಕ್ಮಿಣಿಯರದ್ದು ಏನು ತಪಸ್ಸಿದ್ದಿರ್ಬೋದು. ವಸುದೇವ ದೇವಕಿಯರಿಗೆ ನಾನು ಹೇಳೋದಾದರೆ ಬಹುಶಃ ತುಂಬ ಹಾರ್ಷ್ ಪದ ಅನಿಸ್ಬೋದು, ದೌರ್ಭಾಗ್ಯ ಅದು. ಇಂಥ ಸತ್ಪುತ್ರನನ್ನ ಹೆತ್ತರು ಅವನ ಬಾಲಲೀಲೆಗಳನ್ನು ನೋಡ್ಲಿಕ್ಕಾಗಲಿಲ್ವಲ್ಲ. ಇವರು ಹೆರಳಿಲ್ಲ, ಆದರೆ ಅವನ ಲೀಲೆಗಳ ಒಂದು ಶ್ರೇಷ್ಠ ಪಾಠ ಆಗ್ಬಿಟ್ರಲ್ಲ, ಹೆಂಗಿದ್ದಿರ್ಬೋದು. ಭಾಗವತ ಹೇಳುತ್ತೆ, ಇದನ್ನು ಕೇಳ್ತಾರೆ ಪರೀಕ್ಷಿತ ರಾಜ ಕೇಳ್ತಾನೆ, ಹೆಂಗೆ ಸಿಕ್ತು ಇವರಿಗೆ ಭಾಗ್ಯ, ಏನು ಮಾಡಿದಿರಿ ಇವರು. ಆಗ ಕಥೆಗಾರ ಹೇಳ್ತಾರೆ, ತುಂಬ ಸುಂದರವಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇವರು ಅಷ್ಟವಸುಗಳಲ್ಲಿ ಒಬ್ಬರಾಗಿದ್ರು. ಈ ಅಷ್ಟವಸುಗಳು ಭೂಮಿಯಲ್ಲಿ ಭಗವಂತನ ಕೆಲಸ ಮಾಡಬೇಕು ಅಂತ ಹೊರಟು ನಿಂತಾಗ ಅವ್ರು ಕೇಳ್ಕೊಂಡಂತೆ, ಹೇ ಭಗವಂತ, ನಾವು ಹೋಗ್ತೀವಿ, ನಮ್ಗೊಂದೇ ಒಂದು ದಯಪಾಲಿಸು, ಒಂದೇ ಒಂದು ಕೃಪೆಯನ್ನು ದಯಪಾಲಿಸು. ಏನು ಕೃಪೆ ಅಂತಂದರೆ ಭಗವಂತನ ಪರಮ ಪ್ರೇಮವನ್ನು ಅನುಭವಿಸುವ ಭಾಗ್ಯವನ್ನು ನಮ್ಗೆ ಕರುಣಿಸು, ಎಷ್ಟಾದರೂ ಕೊಡ್ತೀಯ ನಮಗೆ ಅಂತ. ಭಕ್ತಿ ಅನ್ನೋದು ಅತ್ಯಂತ ಶ್ರೇಷ್ಠ ಮಟ್ಟದ ಪ್ರೇಮ ಅಷ್ಟೆ. ಆ ಪ್ರೇಮ ಹೆಂಗಿರುತ್ತೆ ಅಂತಂದ್ರೆ, ನಾನು ಮತ್ತು ಭಗವಂತ ಬಿಟ್ಟರೆ ಮತ್ತಾರೂ ಇಲ್ಲ ಅನ್ನುವಂಥ ಪರಮ ಪ್ರೇಮದ ವಾತಾವರಣ. ಹೀಗಾಗಿ ನೀವು ಭಗವಂತನನ್ನ ಯಾವ ದೃಷ್ಟಿಯಿಂದ ನೋಡ್ತೀರೋ ಆ ದೃಷ್ಟಿಯಿಂದ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ನೀವು ಕೃಷ್ಣನನ್ನ ಬಾಲಕೃಷ್ಣನ ರೂಪದಲ್ಲಿ ಕಂಡ್ರೆ 100% ಬಾಲಕೃಷ್ಣನ ರೂಪದಲ್ಲೇ ನೀವು ಒಂದು ದರ್ಶನ ಪಡ್ಕೊಳ್ತೀರಾ. ಯಾಕಂದ್ರೆ ನಿಮ್ಮ ಹೃದಯ ಅಷ್ಟು ಪ್ರೇಮದಿಂದ ತುಂಬೋಗ್ಬಿಟ್ರತ್ತೆ. ನೀವೇನಾದರೂ ಕೃಷ್ಣನನ್ನ ಜ್ಞಾನ ರೂಪದಲ್ಲಿ ಕಂಡು ಕೃಷ್ಣ ಜ್ಞಾನಿ ಅಂತ ಭಾವಿಸಿದ್ರೆ 100% ಕುರುಕ್ಷೇತ್ರದಲ್ಲಿ ನಿಂತ ಗೀತಾಚಾರ್ಯ ನಿಮ್ಮ ಕಂಡಿದ್ರೆ ನಿಲ್ಲಬೇಕು. ಯಾಕೆ ನಿಲ್ಬಾರ್ದು? ನಿಮ್ಮ ಭಾವನೆಗಳು ಹೇಗಿವೆಯೋ ಹಾಗೆ. ಆದರೆ ಭಕ್ತಿಗಿಂತ ಶ್ರೇಷ್ಠವಾದ್ದು ಮತ್ತೊಂದಿಲ್ಲ. ಹೀಗಾಗಿ ಅವರಿಬ್ಬರು ಕೇಳ್ಕೊಂಡಂತೆ ನಮಗೆ ಭಕ್ತಿಯನ್ನು ದಯಪಾಲಿಸುವಂತ ಇವರಿಬ್ಬರು ಈಗ ನಂದ ಮತ್ತು ರುಕ್ಮಿಣಿಯರಾಗಿ ಬಂದಿದ್ದಾರೆ. ಆ ಭಕ್ತಿಯನ್ನು ನೋಡುವಂಥ ಆನಂದ ಅದು ಎಷ್ಟು ಚೆನ್ನಾಗಿದೆ ಆ ಭಾವ ಅಂತಂದರೆ, ಆ ನಂದ ಮತ್ತು ಈ ಯಶೋದೆಯರ ಈ ಭಾವವನ್ನು ನಾವು ಊಹಿಸಿಕೊಳ್ಳೋದು ಸಾಧ್ಯ ಇಲ್ಲ ಅಂತ, ಅಷ್ಟು ಪ್ರೇಮದಿಂದಿದ್ದಾರೆ. ಆದರೆ ಇವ್ರದ್ದು ಎಷ್ಟು ತಲಹರಟೆಗಳು ಈ ಹುಡುಗರದ್ದು ಅಂತಂದರೆ, ಯಾರು ತಮ್ಮನ್ನು ಬೈತಾರೋ ಅವ್ರ ಮನೆಗೆ ಅಟ್ಯಾಕ್ ಮಾಡಬೇಕು. ಆವತ್ತು ದುರ್ದೈವ, ಇವರನ್ನು ಬೈದಿದ್ದು ಸಾಕ್ಷಾತ್ ಯಶೋದೆಯೇ. ಇಬ್ಬರು ಅಣ್ಣ ತಮ್ಮಂದರನ್ನ ಸಾಕ್ಷಾತ್ ಯಶೋದೆ ಚೆನ್ನಾಗಿ ಬೈದ ಯಶೋದೆ ಏನು ಮಾಡಿದ್ಲು, ಇವರಿಬ್ಬರನ್ನು ಇವತ್ತು ನಿಮ್ಮನ್ನು ಎಲ್ಲೂ ಹೋಗ್ಲಿಕ್ಕೆ ಬಿಡಲ್ಲ ಅಂತ ಚೆನ್ನಾಗಿ ಬೈದಿದ್ಲು. ಮಾರನೇ ದಿನ ಡಿಸೈಡ್ ಮಾಡಿದ್ರು, ಇವತ್ತು ಅಟ್ಯಾಕ್ ಮಾಡಬೇಕಾಗಿರೋದು ನಮ್ಮ ಮನೆ, ಏನು ಮಾಡಬೇಕು ಮಾಡಿ. ಎಲ್ಲ ಹುಡುಗರಿಗೂ ಹೇಳಿದರು. ಬಲರಾಮ ರಾತ್ರಿನೇ ಹೋಗಿ ನೋಡ್ಕೊಂಡು ಬಂದ. ತುಂಬ ಚೆನ್ನಾಗಿರುವಂಥ ಗಡಿಗೆ ಎಲ್ಲಿದೆ ಅಂತ ಹುಡುಕಿಟ್ಟ. ಬೆಳಗ್ಗಿನ ಜಾವ ಎಲ್ಲರೂ ಎದ್ದು ಬಂದು ಸೇರಿಕೊಂಡಾಗ ಕಿಟಕಿಯ ಬಾಗಿಲನ್ನು ತೆಗೆದು ಕೃಷ್ಣ ಹೊರಗಡೆ ಇದ್ದ. ಅವನಿಗೆ ಆ ಗಡಿಗೆಯನ್ನು ಕಳಿಸ್ಕೊಟ್ಟಾಯಿತು. ಆ ಗಡಿಗೆಯನ್ನು ತೆಗೆದುಕೊಂಡು ಎಲ್ಲರೂ ಊರಾಚೆ ದೇವಸ್ಥಾನಕ್ಕೆ ಹೋಗಿ ಎಲ್ಲವನ್ನು ತಿಂದು ಭಾಳ ಖುಷಿಯಿಂದ ವಾಪಸ್ ಬಂದು ಎಂದಿನಂತೆ ಕೆಲವು ಹುಡುಗರು ಎಲ್ಲೋ ಒಂದು ಪ್ರವಚನ ನಡೀತಿದ್ರು, ಅಲ್ಲೋ ಕೂತ್ಕೊಂಡು ಚಿಕ್ಕ ಮಕ್ಕಳ ಥರ ಆಯಾಗಿ ಕೂತ್ಬಿಟ್ರು. ಈ ಹುಡುಗರು ಮನೆಗೆ ಬಂದು ಆರಾಮಾಗಿ ಮತ್ತೆ ಮಲ್ಕೊಂಡ್ರು. ತಾಯಿ ಎದ್ದು ನೋಡ್ತಾಳೆ, ಗಡಿಗೆಯೇ ಇಲ್ಲ. ಯಾರು ತಗೊಂಡ್ರು? ಅವಳಿಗೆ ಅನುಮಾನ ಬಂತು, ಇದು ಇವರಿಬ್ಬರದೇ ಕೆಲಸ, ಇನ್ಯಾರೂ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಲರಾಮನ ಕೇಳಿದ್ದು, ಯಾರು ತಗೊಂಡಿದ್ದು? ನನಗೆ ಗೊತ್ತಿಲ್ಲಪ್ಪ, ಕೃಷ್ಣನ್ ಕೇಳು ಅಂತ. ಕೃಷ್ಣ ಯಾರು ತಗೊಂಡ್ರು? ನಂಗೆ ಗೊತ್ತಿಲ್ಲ, ಬಲರಾಮನ ಕೇಳು ಅಂತ. ಬಲರಾಮ ಹೇಳಿದ, ಗಡಿಗೆ ಎಲ್ಲೋಯ್ತಪ್ಪ, ಹೆಂಗೆ ಹೋಯ್ತು ಹೊರಗಡೆ ಅಂತ. ಹೋಗಿದ್ದಂತೂ ಖಾತ್ರಿ. ಹೆಂಗೆ ಹೋಯ್ತು? ನಮ್ಮ ಅಷ್ಟೇ ಕಿಟಕಿಯಿಂದ ಆಚೆ ಹೋಗಿರ್ಬೋದು. ಸ್ವಲ್ಪ ಗೊತ್ತಾಯ್ತು ಹುಡುಗಿ, ಕಿಟಕಿಯಿಂದ ಹೋಗಿದೆ. ಯಾರು ಕೊಟ್ಟಿದ್ದು ಕಿಟಕಿಯಿಂದ ಆಚೆ? ಬಲರಾಮ ಹೇಳಿದ, ಆಚೆ ಕೊಟ್ಟಿದ್ದು ನಾನೇ.
ತಗೊಂಡಿದ್ದು ಮಾತ್ರ ಕೃಷ್ಣ, ನಂಗೆ ಗೊತ್ತಿಲ್ಲ ಅಂತ. ಕೃಷ್ಣನ್ ಕೇಳಿದ, ಅಮ್ಮ ನಾನಲ್ಲ ಸಮಸ್ಯೆ ಮಾಡಿದ್ದು, ಈ ಬೆಕ್ಕು ಸಮಸ್ಯೆ ಮಾಡಿತು. ಬೆಕ್ಕು ಬೇಕು ಅಂತ ಆಚೆ ಇಟ್ಟೆ ಅದು ತಿಂದಿರ್ಬೋದು, ನನಗೆ ಗೊತ್ತಿಲ್ಲ ಅಂತ ಕೃಷ್ಣ. ಹಂಗಂದ ತಕ್ಷಣ ತಾಯಿಗೆ ಸ್ವಲ್ಪ ಕೋಪ ಬಂತು. ಈ ಬೆಕ್ಕನ್ನು ಬಡಿತೀನಿ ಅಂತ ಕೋಲ್ ತಗೊಂಡ್ಲು. ಕೃಷ್ಣನ ಹೃದಯ ಕರಗ್ತು. ಅಮ್ಮ ಬೆಕ್ಕಿಗೆ ಹೊಡಿಬೇಡ, ತಪ್ಪು ಮಾಡಿದ್ದು ನಾನೇ ಅಂತ, ನಾನೇ ತಗೊಂಡು ಎಲ್ರಿಗೂ ಹಂಚಿದೆ ಅಂತ. ಈಗ ತಾಯಿ ಹೇಳಿದ್ದು ಕದ್ದಿದ್ದಲ್ಲದೆ ಸುಳ್ಳು ಬೇರೆ ಹೇಳಿದ್ಯಾ, ನೀನು ಯಾಕೆ ಹಿಂಗೆ ಮಾಡಿದೆ ಅಂತ. ತಾಯಿ ಹಂಗೆ ಹೇಳಿದಾಗ ಇವನು ಕಣ್ಣೀರಿಟ್ಟ. ಭಾಳ ಸುಂದರವಾದದ್ದು. ಸೂರದಾಸರು ತುಂಬ ಸುಂದರವಾಗಿ ಬರೀತಾರೆ. ಈ ಅನೇಕ ಭಕ್ತಿ ಗೀತೆಗಳನ್ನು ಕೇಳಬೇಕಾದ್ರೆ ಒಂದು ಇಡೀ ಸಲ ನಿಮ್ಮ ಕಣ್ಮುಂದೆ ಈ ಭಾಗವತ ಹಾದು ಹೋಗುತ್ತೆ. ಸೂರದಾಸರದೊಂದು ಕವನ ಇದೆ. ಆ ಕವನ ಹಿಂದಿಯಲ್ಲಿರುವಂಥದ್ದು. ಆ ಕವನದಲ್ಲಿ ಸೂರದಾಸರಿಗೆ ತಾಯಿ ಬಂದು ಕೇಳ್ತಾಳಂತೆ ಕೃಷ್ಣನನ್ನ, ಬೆಣ್ಣೆ ಕದ್ದಿದ್ಯಾರು? ಅದಕ್ಕೆ ಕೃಷ್ಣ ಹೇಳ್ತಾನೆ, ಮೇನಹಿ ಮಾಕನ್ ಖಾಯ, ನಾನಲ್ಲ ಕದ್ದಿದ್ದು ಅಂತ. ತಾಯಿ ಹೇಳಿದ್ದು ನೀನೇ ಕದ್ದಿದ್ದು ಅಂತ ನಂಗೆ ಗೊತ್ತಾಗಿದೆ, ನಾನು ನಿಂಗೆ ಬಿಡಲ್ಲ, ಇವತ್ತು ಹೊಡಿತೀನಿ ಅಂತಂದ. ಇವನೇನು ಮಾಡ್ದ, ಮೊದಲು ಕಣ್ಣೀರು ಹಾಕ್ದ. ಅಮ್ಮನ ಸ್ವಲ್ಪ ಹೋಲಿಸ್ಕೊಳ್ಬೋದೇನೋ ಅಂತ. ಅಮ್ಮ ಕಣ್ಣೀರಿಗೆ ಮಣಿಲಿಲ್ಲ. ಮೇನಹಿ ಮಾಕನ್ ಖಾಯೋ ಅಂತಾನೆ ಹೇಳ್ತಿದ್ದ. ಸ್ವಲ್ಪ ಹೊತ್ತಾದ್ಮೇಲೆ ತಾಯಿ ಮುಂದೆ ಕಣ್ಣೀರು ಕರಗಿಸ್ತಿಲ್ಲ ಅಂತ ಗೊತ್ತಾದಾಗ ಅವನಂದ, ಏನಮ್ಮ ನೀನು ಬೆಳಗಿಂದ ಸಾಯಂಕಾಲದವರೆಗೂ ಲಾಠಿ ತಗೊಂಡು ನಾನು ಕಾಡಿಗೆ ಹೋಗ್ತೀನಿ, ನಾನು ದನಗಳನ್ನೆಲ್ಲ ನೋಡ್ಕೋತಾ ಇರ್ತೀನಿ, ಇಷ್ಟಾದರೂ ನಿಂಗೆ ನನ್ನ ಮೇಲೆ ಒಂಚೂರು ಕರುಣೆ ಇಲ್ವಾ? ನಾನು ಯಾವಾಗ ಕದಿಬೇಕು ಅಂತ ಯೋಚನೆ ಮಾಡೋದಾದ್ರೂ ಬೇಡವಾ? ಇಷ್ಟು ಕೆಲಸ ಮಾಡೋ ನಿನ್ನ ಮಗ ಕದಿತಾನೆ ಅಂತ ಅನ್ಕೊಂಡಿದ್ದ. ಸ್ವಲ್ಪ ಕೋಪಿಸ್ಕೊಂಡ. ತಾಯಿ ಸ್ವಲ್ಪ ಕರಗ್ಬೋದು ಅಂತ. ತಾಯಿ ಒಂಚೂರು ಕರಗಲಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮೇನಹಿ ಮಾಕನ್ ಖಾಯೋ ಅಂತಾನೆ ಹೇಳ್ತಿದ್ದ ಅವನು. ಸ್ವಲ್ಪ ಹೊತ್ತಾದ್ಮೇಲೆ ತಾಯಿ ಕರಗಲಿಲ್ಲ ಅಂತ ಗೊತ್ತಾದಾಗ ಒಂದು ಫೈನಲ್ ಅಸ್ತ್ರ ಇತ್ತು ಅವನ ಹತ್ರ. ಅವನಂದ, ಅಮ್ಮ ನಾನು ನಿನ್ನ ಮಗ ಅಲ್ಲ ಅಂತ ನಿಂಗೆ ಇವತ್ತು ಗೊತ್ತಾಗ್ಬಿಟ್ಟಿದೆ ಅಲ್ಲ ಅಂದ. ನಿನ್ನ ಮನಸ್ಸಿನಲ್ಲಿ ಇವತ್ತು ಭೇದ ಬಂದ್ಬಿಟ್ಟಿದೆಯಲ್ಲ, ನಿನ್ನ ಮನಸ್ಸಿನಲ್ಲಿ ಇವತ್ತು ನನ್ನ ಬಗ್ಗೆ ಬೇರೆ ಏನೋ ಭಾವನೆ ಬಂದ್ಬಿಟ್ಟಿದೆಯಲ್ಲ, ಅದಕ್ಕೆ ಈ ಥರ ಎಲ್ಲ ಹೇಳ್ತಿದೆಯಲ್ಲ ಅಂದ ತಕ್ಷಣ ಯಶೋಧೆಗೆ ತಡಿಲಿಕ್ಕಾಗಲಿಲ್ಲ. ಕಣ್ಣಿಂದ ಧಾರಾಕಾರವಾಗಿ ನೀರು ಹರಿತು. ಗಟ್ಟಿಯಾಗಿ ಮಗುವನ್ನು ತಬ್ಕೊಂಡು, ಅಯ್ಯೋ ಇಲ್ಲ ಕಣೋ ಮಗು, ತೇನಹಿ ಮಾಕನ್ ಖಾಯೋ, ಮೇನಹಿ ಮಾಕನ್ ಖಾಯೋ ಅಂತ ಇವನು ಹೇಳ್ತಿದ್ದ. ಕೂಡಲೇ ತಾಯಿ ಹೇಳಿದ್ಲು, ತೇನಹಿ ಮಾಕನ್ ಖಾಯೋ, ನೀನು ತಿಂದಿಲ್ಲಪ್ಪ. ಯಾರು ಹೇಳಿದ್ ನೀನು ತಿಂದ್ರು ಅಂತ? ಛೇ, ಯಾರು ನಿನ್ನ ಶತ್ರುಗಳು ತಿಂದಿದ್ದಾರೆ, ನೀನು ತಿಂದಿಲ್ಲಪ್ಪ ಅಂತ ಗಟ್ಟಿಯಾಗಿ ತಬ್ಕೊಂಬಿಟ್ರು. ಕೃಷ್ಣ ಸ್ವಲ್ಪ ಸಮಾಧಾನ ಆದ. ಇನ್ನು ನಮ್ಮಮ್ಮನ ಜಾಸ್ತಿ ಅಳಿಸಬಾರ್ದು ಅಂತ, ಇಲ್ಲಮ್ಮ ಯಾರು ಹೇಳಿದ್ದು, ನಾನೇ ತಿಂದಿರೋದಮ್ಮ ಅಂದ. ಹೆಂಗೆ ಹೇಳ್ತಾನೆ ಅಂತ ಗೊತ್ತಾ ಅವನು. ಸೂರದಾಸರು ಪದಗಳಲ್ಲಿ ಆಟ ಆಡ್ತಾರೆ. ಅಮ್ಮ ನಾನು ಹೇಳಿದ್ನಲ್ಲಮ್ಮ, ಮೇನಹಿ ಮಾಕನ್ ಖಾಯೋ. ಮೊದಲು ಹೇಳಿದ್ದೇನು, ಮೇನಹಿ ಮಾಕನ್ ಖಾಯೋ. ಈಗ ಹೇಳಿದ್ದಂತೆ ಮೇನಹಿ ಮಾಕನ್ ಖಾಯೋ, ನಾನೇ ತಿಂದಿದ್ದು ಕಣಮ್ಮ ಅಂತ ತಾಯಿಗೆ ಹೇಳ್ದ. ಆ ಲೀಲೆಯನ್ನು ವರ್ಣನೆ ಮಾಡ್ತಾ ಹೇಳ್ತಾರೆ, ಇಡೀ ದೇವ ಸಂಕುಲ ಈ ಲೀಲೆಯನ್ನು ನೋಡಿ ಆನಂದದಿಂದ ಕುಣಿದಾಡ್ಬಿಡ್ತಂತೆ. ಸೂರದಾಸರು ಹೇಳ್ತಾರೆ, ಹಸಿಜೋ ಸೂರದಾಸ್ ಅಂತ ಹೇಳ್ತಾರೆ. ಸೂರದಾಸ ಕುಣಿದಾಡ್ಬಿಟ್ಟ, ನಗುವಿನಿಂದ ಕುಣಿದಾಡ್ಬಿಟ್ಟ, ಏನು ಆನಂದ ಇತ್ತು ಅಂತ ಅವ್ರು ಬಹಳ ಖುಷಿಯಿಂದ ಹೇಳ್ಕೊಳ್ತಾರೆ. ಈ ಇಡೀ ವಾತಾವರಣ ಹೆಂಗಿದ್ದಿರ್ಬೋದು ಅಂತ ನೀವು ಊಹಿಸ್ಕೊಂಡ್ರೆ ಅನ್ಸುತ್ತೆ. ಆವತ್ತಿನ ದಿನದಲ್ಲಿ ಇಡೀ ವೃಜಭೂಮಿ, ಬೃಂದಾವನದ ಭೂಮಿ ಎಷ್ಟು ಲೀಲೆಗಳಿಂದ ಮೈ ಮರೆತು ಬಿಟ್ಟಿತ್ತು ಅಂತಂದರೆ ಒಂದು ದಿನ ಕೃಷ್ಣ ಸುಮ್ಮನಿರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ಹೊತ್ತಿನಲ್ಲೇ ಬಕಾಸುರ ಬಂದಿದ್ದು. ಬಕಾಸುರ ಮತ್ತೆ ಇವನು ಕಳಿಸ್ಕೊಟ್ಟಂಥ ಮಹಾರಾಕ್ಷಸ ಒಂದು ಬಕಪಕ್ಷಿ ಆಕಾರದಲ್ಲಿ ಅವನು ಬಂದು ನಿಂತಿದ್ದ. ಇವರೆಲ್ಲ ಕಾಡಿಗೆ ದನಗಳನ್ನು ಮೇಯಿಸ್ಲಿಕ್ಕೆ ಅಂತ ಹೋದಾಗ ಆ ಮೇಯಿಸ್ಲಿಕ್ಕೆ ಅಂತ ಹೋದ ಜಾಗ ಒಂದು ದೊಡ್ಡ ಬಕಪಕ್ಷಿ ಕೂತಿತ್ತು. ನೋಡ್ಲಿಕ್ಕೆ ಬಹಳ ಸುಂದರವಾಗಿತ್ತು. ಈ ಬಕಪಕ್ಷಿಯ ಒಳಗೆ ಎಲ್ಲ ಹುಡುಗರು ಆಟ ಆಡಬೇಕು ಅಂತ ಹೇಳುವಾಗ ಕೃಷ್ಣ ಅವರೆಲ್ಲರನ್ನೂ ತಡೆದ. ತಾನೇ ಬಕಪಕ್ಷಿಯ ಆ ಕೊಕ್ಕೆ ಒಳಗೋಗಿ ನಿಂತ. ಬಕಪಕ್ಷಿ ತನ್ನ ತಿನ್ಲಿಕ್ಕೆ ನಿಂತಿದೆ ಅಂತ, ಬಕಾಸುರ ತಿನ್ಲಿಕ್ಕೆ ನಿಂತಿದೆ ಅಂತ ಇವನಿಗೆ ಗೊತ್ತಿತ್ತು. ಹೇಗೆ ಅಖಂಡವಾಗಿ ಬಿಸಿಯನ್ನು ಉಗುಳ್ದ ಅಂತಂದರೆ ಆ ಬಕಪಕ್ಷಿಯೊಳಗೆ ಆ ಬಕಪಕ್ಷಿ ಬಿಸಿಯನ್ನು ತಾಳ್ಕೊಳ್ಳಿಕ್ಕಾಗದೆ ಕೃಷ್ಣನನ್ನು ಹೊರಗೆ ಬಿಸಾಕ್ತು. ಎಲ್ಲ ಹುಡುಗರು ನೋಡ್ತಿದ್ದಾರೆ, ಗೋಪಾಲಕರು. ಹೊರಗೆ ಬಿದ್ದ ಕೃಷ್ಣನನ್ನು ತನ್ನ ಕೊಕ್ಕಿನಿಂದ ಚುಚ್ಚಿ ಸಾಯಿಸಬೇಕು ಅಂತ ಆ ಬಕಪಕ್ಷಿ ಅಂದ್ಕೊಳ್ತಿರುವಾಗಲೇ ಆ ಹುಡುಗ 4-4.5 ವರ್ಷದ ಆ ಪೋರ ಬಕಪಕ್ಷಿಯ 2 ಕೊಕ್ಕೆಗಳನ್ನು ಹಿಡ್ಕೊಂಡು ಹರಿದು ಬಿಸಾಕ್ಬಿಟ್ಟ. ಎಲ್ಲ ಬಾಲಕರಿಗೆ ಖುಷಿ. ಹೆಂಗಿರುತ್ತೆ ನೋಡಿ, ನಾವು ಯಾರನ್ನ ಲೀಡರ್ ಅಂತ ಭಾವಿಸ್ತೀವೋ ಅವನ ಅಸೀಮ ಸಾಮರ್ಥ್ಯದವನಾಗಿದ್ದಾಗ ಫಾಲೋ ಮಾಡೋರಿಗೆ ಬಹಳ ಖುಷಿ ಆಗ್ತಿರತ್ತಂತೆ ಯಾವಾಗಲೂ. ಅಂಥ ಖುಷಿ ಇವರಿಗೆಲ್ಲ, ಎಂಥ ಲೀಡರ್ ನಮ್ಮವನು ಅಂತ. ಇವರು ಊರಿಗೆ ಬಂದು ದೊಡ್ಡವರಿಗೆಲ್ಲ ಹೇಳಿದರು, ಕೃಷ್ಣ ಎಂಥ ಕೆಲಸ ಮಾಡ್ದ ಗೊತ್ತಾ, ಇವತ್ತು ಆ ಬಕಪಕ್ಷಿಯ 2 ಕೊಕ್ಕನ್ನು ಹಿಡ್ಕೊಂಡು ಹರಿದು ಬಿಸಾಕ್ದ. ಇವರಂದರು, ತಲೆ ಕೆಟ್ಟಿದೆ ನಿಮಗೆ, ಹಾಗೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ? 4-4.5 ವರ್ಷದ ಹುಡುಗ, ನಿಮ್ಗೇನಾಗಿದೆ, ಸುಮ್ಮನೆ ಮನೆಗೆ ಹೋಗಿ ಅಂತ ಏನೇನೋ ಮಾತಾಡ್ತೀರಾ ನೀವು ಅಂತ ಅವರೆಲ್ಲರೂ ಮನೆಗೆ ವಾಪಸ್ ಕಳಿಸ್ಕೊಟ್ರು. ಯಾರೂ ನಂಬಲಿಕ್ಕೆ ಸಿದ್ಧರಿಲ್ಲ ಅಂತ. ಯಾರಿಗೂ ಇದನ್ನು 2 ವಿಚಾರ ಇದೆ ಇದರಲ್ಲಿ. ಒಂದು, ನಂಬಲಿಕ್ಕೆ ಆಗದ ಸಂಗತಿಗಳು. ಎರಡನೇದು, ನಂಬಲಿಕ್ಕೆ ಇಚ್ಛೆ ಇಲ್ಲ ಅಂತ. ಇದೇ ಚೆನ್ನಾಗಿದೆ, ಹಿಂಗೆ ಇರಲಿ ಅಂತ ಹೇಳುವಂಥ ಪರಿಸ್ಥಿತಿ. ಆ ಪರಿಸ್ಥಿತಿ ಅಲ್ಲೆಲ್ಲ ಇದ್ದಿದ್ದರಿಂದ ಇಡೀ ವೃಂದಾವನ ಆನಂದದ ಲೋಕವಾಗಿ ಹೋಗಿತ್ತು.
ಆದರೆ ಒಬ್ಬರಿಗೆ ಟೆನ್ಷನ್ ಇತ್ತು ಅಂದರೆ ಕಂಸನಿಗೆ ಮಾತ್ರ. ಅವನಿಗೆ ಅನ್ನಿಸ್ತಿತ್ತು ದಿನಗಳು ಹತ್ತಿರ ಬರ್ತಾ ಇವೆ, ಒಬ್ಬರಾದ್ಮೇಲೆ ಒಬ್ಬರು ನಾನು ಕಳಿಸಿದ ರಾಕ್ಷಸರು ನಾಶವಾಗ್ತಿದ್ದಾರೆ ಅಂತಂದರೆ ಈ ವ್ಯಕ್ತಿಯಲ್ಲಿ ಏನೋ ಶಕ್ತಿ ಇದೆ, 100% ಈತ ನನ್ನನ್ನು ಕೊಲ್ತಾನೆ ಅಂತ ಅವನಿಗೆ ಖಾತ್ರಿ ಆಗ್ತಿದೆ. ಆದರೆ ಕೃಷ್ಣನನ್ನು ಕೊಲ್ಲುವ ಯೋಚನೆ ಮಾತ್ರ ಅವನು ಬಿಡ್ಲಿಕ್ಕೆ ಸಿದ್ಧನೇ ಇಲ್ಲ. ಮುಂದಿನ ತಯಾರಿಯನ್ನು ಅವನು ಮಾಡ್ಕೊಳ್ತಾ ಇದ್ದ. ಕೃಷ್ಣ ಕೂಡ ತನ್ನ ಮುಂದಿನ ತಯಾರಿಗೆ ಸಿದ್ಧನಾಗಿ ನಿಂತಿದ್ದ. ಕೃಷ್ಣ ಮುಂದೇನು ಮಾಡ್ದ ಅನ್ನೋದನ್ನು ನಾಳೆ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು.